ನಮಸ್ತೆ. ಮತ್ತೆ ಒಂದ್ ಭಕ್ತಿ ಗೀತೆ ಆಡ್ತೀನಿ. ಓಕೆ ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ, ವಾಗೀಶ ಶರಣಂ ಶರಣಂ ವಾಗೀಶ, ವಾಗೀಶ ಶರಣಂ ಶರಣಂ ವಾಗೀಶ, ವಾಗೀಶ ಶರಣಂ ಶರಣಂ ವಾಗೀಶ, ವಾಗೀಶ ಶರಣಂ ಶರಣಂ ವಾಗೀಶ, ಸಾರೀಶ ಶರಣಂ ಶರಣಂ ಸರೀಶ, ಸಾರೀಶ ಶರಣಂ ಶರಣಂ ಸರೀಶ, ಸಾರೀಶ ಶರಣಂ ಶರಣಂ ಸರೀಶ, ಸಾರೀಶ ಶರಣಂ ಶರಣಂ ಸರೀಶ, ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ. ಅವಕಾಶಕ್ಕಾಗಿ ಧನ್ಯವಾದಗಳು. ಲಾಸ್ಟಿಗೆ ಒಂದ್ ಸಣ್ಣ ಕಥೆ ಹೇಳ್ತೀನಿ ಮೇಡಮ್, ಕೊನೆಗೆ ಎಲ್ಲರದಾದ್ಮೇಲೆ. ಓಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮವನ್ನ ಅದ್ಭುತವಾದ ನೀವು ಪ್ರಾರ್ಥನೆಯೊಂದಿಗೆ, ಅದು ಗಣೇಶನ ಸ್ತೋತ್ರದೊಂದಿಗೆ ಪ್ರಾರಂಭ ಮಾಡಿದ್ರ. ಇವತ್ತಿನ ಕಾರ್ಯಕ್ರಮ ಯಾವ್ದು ವಿಘ್ನ ಇಲ್ಲದೆ ನಡೆದುಕೊಂಡು ಹೋಗ್ತದೆ ಅಂತಂದು. ಥ್ಯಾಂಕ್ ಯು ಮೇಡಮ್. ಯಾಕೆಂದ್ರೆ ಪ್ರಥಮ ಪೂಜೆ ಗಣೇಶನಿಗೆ. ಯಾವುದೇ ಪೂಜೆ ಗಣೇಶ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಹೌದು. ಗಣೇಶನ ಪೂಜೆಯನ್ನ ಮಾಡ್ಬೇಕು. ಅದೇ ರೀತಿ ತಾವು ಕೂಡ ಗಣೇಶ ಸ್ತೋತ್ರವನ್ನು ಇವತ್ತು ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅನ್ನಪೂರ್ಣ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ವೆಲ್ಕಮ್ ಮೇಡಮ್. ನಾನೊಂದು ಹಾಡು ಹೇಳ್ತಾ ಇದ್ದೀನಿ. ಓಕೆ ಓಕೆ. ಅದು ಬೆಟ್ಟ ಇದು ಬೆಟ್ಟವೋ. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋ ನಂದು ಆನ್ ಮಾಡ್ಕೊಳಕ್ ಬರಲ್ಲ, ನೆಕ್ಸ್ಟ್ ಟೈಮ್ ರೆಡಿ ಮಾಡ್ತೀನಿ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಮೇಲೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತೋ. ನಂಜುಂಡ ದಾಸವಾಳ ಹೂವ ತಂದು ನಂಜುಂಡ ದೇವರಿಗೆ ಪೂಜೆ ಮಾಡಿ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಕರುನಾಡ ಸೀಮೆಯವನೇ, ನಂಜುಂಡ ಕರ್ಪೂರವಿಳಿದವನೇ. ನಿನ್ನ ಕರುಣೆ ತಪ್ಪಿದ್ಮೇಲೆ ನಂಜುಂಡ ಪರದೇಶಿ ನಾನಾದೇನೋ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಪರದೇಶಿ ನಾನಾದೇನೋ, ನಂಜುಂಡ ಪರಪಂಚ ನನಗ್ಯಾತಕೋ. ಪರಪಂಚ ನನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಗಾನವನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಮುಂದೆ ಬನ್ನಿ. ಇನ್ನು ಧ್ಯಾನದಿಂದ ನೀವು ಧ್ಯಾನದಲ್ಲೇ ಮಗ್ನರಾಗಿದ್ದಾರಂತ ಅನ್ಕೋಬಹುದು. ಮುಂದೆ ಬನ್ನಿ. ಎಲ್ಲ ಇವತ್ತಿನ ಕಾರ್ಯಕ್ರಮದ ಇವತ್ತಿನ ಅವಕಾಶವನ್ನು ಎಲ್ಲರೂ ಬಳಸ್ಕೋಬೇಕಂತೂ ನಾನು ವಿನಂತಿ ಮಾಡ್ಕೋತೀನಿ. ಉಮಾ ಮೇಡಮ್, ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಏನಾದ್ರೂ ನಿಮ್ಮ ಕಲೆ ಪ್ರದರ್ಶನ ಮಾಡ್ತೀರಾ? ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮ್ಯಾಮ್ ಏನಿಲ್ಲ ಮ್ಯಾಮ್, ನಾನು ಲೇಟಾಗಿ ಜಾಯ್ನ್ ಆದೆ ಮ್ಯಾಮ್. ಇಲ್ಲ, ನಿಮ್ದು ಹಾಡು ಅಥವಾ ಏನಾದ್ರೂ ಇದ್ರೆ, ನಿಮ್ಮಲ್ಲಿ ಕಲೆ ಇದ್ರೆ ಇವತ್ತು ಒಂದು ಅವಕಾಶ. ಅದಕ್ಕೂ ಕೂಡ ಇಲ್ಲಿ ಮುಂದಿನಿಂದ ಏನಾದ್ರೂ ಟ್ರೈ ಮಾಡ್ತೀನಿ ಮ್ಯಾಮ್. ಮಾಡಿ ಮಾಡಿ ಮಾಡಿ. ನಾಗರತ್ನಂ ಮೇಡಮ್.
ಇಲ್ಲಿ ಮಹಾವತಾರ್ ಫೌಂಡೇಶನ್ದಲ್ಲಿ ಬಹಳಷ್ಟು ಅವಕಾಶಗಳಿರ್ತವೆ. ಪ್ರತಿ ಶುಕ್ರವಾರ ಸಮಗ್ರ ಜೀವನ ಶೈಲಿ, ಪ್ರತಿ ಸೋಮವಾರದಿಂದ ಗುರುವಾರದವರೆಗೆ ಅತ್ಯದ್ಭುತ ಮಾಸ್ಟರಿಂದ ಧ್ಯಾನ ಸಿಗಿಸ್ತದೆ. ಈಗ ಸನಗೋಡ್ ಸರ್ಗೆ ಇಲ್ಲಿ ಕರಿತೀನಿ, ಯಾಕಂದ್ರೆ ಅವ್ರು ಬಂದ್ರಂದ್ರೆ ಎಲ್ಲರೂ ಆಕ್ಟಿವ್ ಆಗ್ತಾರೆ, ಎಲ್ಲರಿಗೆ ಎಬ್ಬಿಸ್ಬಿಡ್ತಾರ ಅವ್ರು ಮಲ್ಕೊಂಡಿದ್ರ ಅವ್ರನ್ನ. ಇಲ್ಲಿ ಸರ್ ಹ್ಯಾಂಡ್ ಮಾಡಿ ಸರ್. ಓಕೆ ಸರ್, ಪೋಸ್ಟ್ ಆಗಿದೆ ನೋಡಿ ಸರ್. ಸರ್ ಥ್ಯಾಂಕ್ ಯು ಮೇಡಮ್. ಎಸ್, ಗುಡ್ ಮಾರ್ನಿಂಗ್ ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಕೂಡ ಶುಭೋದಯ. ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿದ್ದೀರಿ ಅಂತ ನಾನ್ ಭಾವಿಸ್ತದನಿ. ನೀವ್ ಹೆಂಗದಿರಿ ಅಂತ ಹೇಳಿದ್ರೆ ನೀವು ಬಾಯ್ಬಿಟ್ಟಾಗ ಗೊತ್ತಾಗುತ್ತಷ್ಟೇ. ಇಲ್ಲಾಂದ್ರೆ ಬಹುಶಃ ನಿಮ್ಗೇನೋ ಕಾಯಿಲೆಯಿಂದ ಬಳತಾ ಇದೀರಿ, ಜೀವನನ ಬೇಜಾರಾಗ್ಬಿಟ್ಟೈತ್ರಿ, ಯಾಕಪ್ಪ ಶಿವ ನನ್ ಕರ್ಕವಲ್ಲ ಅನ್ಸ್ಬಿಟ್ಟೈತಿ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಈಗಲೇ ಅದ್ರಿಂದ ಹೊರ ಬನ್ನಿ ಮಾಸ್ಟರ್ಸ್. ಯಾವಾಗ್ಲೂ ಸಂತೋಷವಾಗಿರಿ, ಆನಂದವಾಗಿರಿ. ಯಾಕಂದ್ರ ಎಷ್ಟೋ ಜನ ಈ ಭೂಮಿ ಮೇಲೆ ಸತ್ತು ಹೋಗಿದ್ದಾರೆ, ಅವ್ರು ಏನು ಮಾಡಕ್ಕಾಗಲ್ಲ. ಕೋಟ್ಯಾನು ಕೋಟಿ ಜೀವರಾಶಿಗಳದ ಬಾಯಿಯೇ ಇಲ್ಲ ಪಾಪ ಮಾತಾಡ್ಬೇಕಾದ್ರೆ, ಅವ್ನ ಒದವಿ ಅಂತ ಹೇಳಾಕ ಬರಲ್ಲ. ಬಟ್ ನಾವ್ ಎಷ್ಟು ಅದೃಷ್ಟವಂತರು, ಭಾಗ್ಯವಂತರು ಅಂತಂದ್ರೆ ನಮಗ್ ಬಾಯಿ ಇದೆ, ನಾವು ಜೀವಂತ ಇದೀವಿ ನೋಡಿ. ಜೊತೆಗೆ ಭಗವಂತ ಯೂನಿವರ್ಸ್ ನಮ್ಗೊಂದು ಅವಕಾಶ ಕೊಟ್ಟಿದೆ, ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ. ನೋಡಪ್ಪ, ನಿನಗೆ ಬಾಯಿ ಇದೆ, ಕಣ್ಣಿದೆ, ಕಿವಿ ಇದೆ, ಎಲ್ಲವೂ ಇದಾವೆ. ನಿನ್ನಲ್ಲಿ ಅಗಾಧವಾದ ಕಲೆ ಇದೆ, ಅದನ್ನ ಬೇರೆಯವ್ರಿಗೆ ಹೇಳು. ನಿನ್ನಲ್ಲಿ ಇಟ್ಕೊಂಡ್ರೆ ಕೊಳತು ಗೊಬ್ಬರ ಆಗಿ ಹೋಗತ್ತದು, ಮಣ್ಣಾಗಿ ಹೋಗತಿ. ಅದಕ್ಕೆ ನನ್ನಲ್ಲಿ ಇಂಥ ಕಲೆ ಇದೆ ಅನ್ನೋದನ್ನ ಬೇರೆಯವ್ರಿಗೆ ತೋರ್ಸು. ನನಗೂ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಓದೋವಂತ ಜನರಿಗೆ ತೋರ್ಸು. ನಾನ್ ಗಂಡು ಅಥವಾ ಹೆಣ್ಣು ಅನ್ನೋದು ಪ್ರಪಂಚ ಪರಿಚಯ ಮಾಡಿಕೊಡು. ನನಗೊಂದು ಧ್ವನಿ ಇದೆ ಅನ್ನೋದನ್ನ ಹೇಳು ಅಂತ ಹೇಳಿ ಯೂನಿವರ್ಸ್ ಕೂಗಿ ಹೇಳ್ತಾ ಇದೆ. ಬಟ್ ಆದ್ರೆ ನಾವಿನ್ನೂ ಎಲ್ಲಿದವಿ ಅಂತಂದ್ರೆ, ಯಾಕಪ್ಪ ಜೀವನ, ಯಾಕಪ್ಪ ಮನುಷ್ಯರಾಗಿ ಹುಟ್ಟಿದ್ವಿ, ಯಾಕಪ್ಪ ನಮ್ ತಂದೆ ತಾಯಿಗಳು ನಮಗೆ ಹುಟ್ಟಿಸಿ ಜನ್ಮ ಕೊಟ್ರು ಅಂತಕ್ಕಂತ ಬೇಜಾರದೊಳಗದವಿ. ಹಿಂಗೇ ಬೇಜಾರ ಪಟ್ರಂದ್ರೆ ನಾವು ಇನ್ನು 100 ಜನ್ಮ ಹಿಂಗೇ ಮನುಷ್ಯರಾಗಿನೇ ಕೊಳಿತಾ ಕಳಿಬೇಕಾಗತ್ತೆ ಮಾಸ್ಟರ್ಸ್. ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಯೂನಿವರ್ಸ್ ಕೊಟ್ಟಿದೆ ನಮಗೆ. ಅದನ್ನ ಯುಟಿಲೈಸ್, ಅದು ಸದ್ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಂಥ ಅವಕಾಶ ಸಿಕ್ಕಾಗ ನಾವು ಏನ್ ಮಾತಾಡ್ಬೇಕು, ತಪ್ಪೇನಿಲ್ಲ. ನಿಮ್ಗೆ ಏನ್ ಮಾತಾಡಕ್ ಬರಲ್ಲ, ಹಾಡ್ ಹೇಳಕ್ ಬರಲ್ಲ, ಗೊತ್ತಿಲ್ಲ, ಅಟ್ಲೀಸ್ಟ್ ಧ್ವನಿ ಐತಲ್ಲ ಮಾತಾಡೋದು, ಮ್ಯೂಟ್ ಮಾಡ್ಕೊಳ್ರಿ. ಅನ್ಮ್ಯೂಟ್ ಮಾಡ್ಕೊಂಡು, ನಾ ಇಂಥ ಹೆಸರು, ಇಂಥ ಊರವರು, ಇಷ್ಟ ದಿವಸದಿಂದ ನಾನು ಇದ್ದೆ ಭೂಮಿ ಮೇಲೆ, ನನಗೆ ಇದು ಗೊತ್ತೇ ಇರ್ಲಿಲ್ಲ, ನಾ ಇಂಥ ಎಜುಕೇಶನ್ ಪಡೆದೆ ಅಥವಾ ಇಂಥ ಜಾಬ್ ಮಾಡಿದೆ, ಇಂಥ ಕೆಲಸ ಮಾಡ್ತಾ ಇದ್ದೆ, ಬಿಸ್ನೆಸ್ ಮಾಡ್ತಾ ಇದ್ದೆ, ಅಥವಾ ಈ ನಿಮ್ ಲೈಫ್ ಸ್ಟೈಲ್ ಏನಿತ್ತು ಅದನ್ನ ಅಟ್ಲೀಸ್ಟ್ ಹೇಳಿ. ನಮ್ ಜೀವನ ಶೈಲಿ ಮೊದ್ಲು ಹೆಂಗಿತ್ತು, ಅಟ್ಲೀಸ್ಟ್ ಈ ವೇದಿಕೆ ಪರಿಚಯ ಆದ್ಮೇಲೆ ಏನ್ ಅನಿಸ್ತು, ಭಗವಂತಗ್ ಥ್ಯಾಂಕ್ಸ್ ಹೇಳ್ರಿ. ಈ ಮುಖಾಂತರ ಭಗವಂತ ಥ್ಯಾಂಕ್ಸ್ ಹೇಳ್ರಿ. ದೇವ್ರೇ, ಇಂಥ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿಲ್ಪ ನೀನು. ರಂಗನಾಥ್ ಗುರುಜಿ ಅಂತ ಹೇಳ್ಬಿಟ್ಟು ಅವರು ಒಂದು ಮಹೋತಾರ್ ಫೌಂಡೇಶನ್ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ನಮಗೆ ಜ್ಞಾನ ಕೊಟ್ಟಿದೆಯಲ್ಲ ಗುರುವೇ ನೀನು ಭಗವಂತ. ಅದಕ್ಕೆ ನಿನಗೆ ಇದ್ರ ಮುಖಾಂತರ ಎಲ್ಲರ ಪರವಾಗಿ ಎಲ್ಲರಿಂದ ಮುಖಾಂತರ ನಾ ಧ್ಯಾನ ಹೇಳಿದೆ, ಅದನ್ನ ಅಭಿನಂದನೆ ಹೇಳ್ತೇನೆ ಅಂತ ಅಟ್ಲೀಸ್ಟ್ ಅಷ್ಟು ಮಾತಾಡ್ಬಿಡ್ರಿ ಸಾಕು. ಬೇರೆ ಏನ್ ನಿಮಗೆ ಹಾಡು ಹೇಳೋದ್ ಬೇಡ, ಕಲೆ ಪ್ರದರ್ಶನ ಮಾಡೋದ್ ಬೇಡ, ನಾಟಕ ಮಾಡೋದ್ ಬೇಡ. ಯಾಕಂದ್ರೆ ನಮ್ಮ ಮಾಸ್ಟರ್ಸ್ ಪಾಪ ಬಹಳ ಬಿಜಿ ಆಗ್ಬಿಟ್ಟಿದ್ದಾರೆ. ಡೈರೆಕ್ಟ್ರು ಅಶ್ವಿನಿ ಮೇಡಮ್ ಇಲ್ಲ ಅಂತಂದ್ರೆ ಪ್ರತಿ ವಾರನು ಇಲ್ಲಿ ಒಂದಿಲ್ಲ ಒಂದು ಸ್ಕ್ರಿಪ್ಟ್ ಇದ್ದೇ ಇರ್ತದ್ವು. ಇರ್ಲಿ ಪಾಪ ಅವ್ರದ್ದು ಕೆಲ್ಸಗಳು ಹಗರಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಈ ನೀವು ಅನ್ಮ್ಯೂಟ್ ಆಗಿ ಮಾತಾಡ್ತಿರಲ್ಲ, ಅವಾಗ ಹೇಳ್ರಿ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಕೆಲ್ಸಗಳು ಹಗರಾಗ್ಲಿ, ಅವ್ರು ಬೇಗ ಬರ್ಲಿ, ನಮ್ಗೆಲ್ಲರೂ ಮನೋರಂಜನೆ ಕೊಡುವಂತ ಆಗ್ಲಿ ಅಂತ ಹೇಳಿ ಅದ್ನಾರು ಕೇಳ್ರಿ. ಅಟ್ಲೀಸ್ಟ್ ನನ್ ಮಾತು ಸುಳ್ಳುಗಳು ಮಾಡಲ್ಲ, ನೀವು ಎಲ್ಲರೂ ಮಾತಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಹಾಗಾಗ್ಬಿಟ್ಟು ಕನಿಷ್ಠ ಎಷ್ಟು 33 ಜನ ಅದಾವೆ, ಅದರಲ್ಲಿ 1 2 3 4 ಜನ ಮಾತಾಡಿದಾರೆ ಅಷ್ಟೇ. ಅಂದ್ರೆ ಇನ್ನು 27 ಜನ ಮಾತಾಡೋದಿದೆ ಬಾಕಿ ಹೇ. ದಯವಿಟ್ಟು ಮಾತಾಡ್ತೀರಿ, ನಾನ್ ಮಾತು ಸುಳ್ಳು ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಈ ಮಾತು ಸುಳ್ಳು ಮಾಡೋದಾದ್ರೆ ನೀವು ಅದ್ ಹೌದು ಅಲ್ಲ ನೀವು ಇದ್ ಮಾಡ್ತಿಡ್ಬೇಕು. ಅದಕ್ಕೆ ಪ್ರತಿಯೊಬ್ರು ಹ್ಯಾಂಡ್ ರೈಸ್ ಮಾಡಿ ನೋಡೋಣ, ಯಾರು ಮಾತಾಡ್ತಾರ ಅವ್ರದ್ದು ಲೋ ಮಾಡ್ಕೊಂತ ಹೋಗ್ತೇವಿ. ಪ್ರತಿಯೊಬ್ರು ಹ್ಯಾಂಡ್ ರೈಸ್ ಮಾಡ್ಬೇಕು, ಈಗ ಮಾಡ್ಲೇಬೇಕೀಗ. ನನ್ ಮಾತಿ ಬೆಲೆ ಮಾಡ್ತಿರಲ್ಲ ಅಂತ ಹೇಳ್ತಾ ಏನೇ ಹೇಳ್ಬಾರ್ದು ಬೇಡ. ನೀವು ಅಟ್ಲೀಸ್ಟ್ ನಿಮ್ ಹೆಸರು ಹೇಳ್ರಿ, ಯಾವಾಗಿಂದ ಈ ಧ್ಯಾನಕ್ಕೆ ಬಂದಿವ್ರಿ, ಮೊದ್ಲು ಹೆಂಗಿದ್ವಿ, ಈ ಯಾವ ತರ ಆಗಿದೆ, ಇದರಿಂದ ಲಾಭ ಆಗೈತೋ ಲಾಸ್ಟ್ ಆಗೈತೋ. ಲಾಭ ಆದ್ರೆ ಪ್ರತಿ ದಿವಸ ಕಂಟಿನ್ಯೂ ಆಗಿ ಬರ್ತೇವಿ, ನಷ್ಟ ಆದ್ರೆ ನಾಳಿಂದನ ನಾವು ಲ್ಯಾಪ್ಟಾಪ್ ಬಿಡ್ತೇವಿ ಅಲ್ವಾ. ಅದಕ್ಕೆ ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ತೀರಿ ಅಂತ ಹೇಳಿ, ಜೊತೆಗೆ ಬೆಳಗಿಂದ ಸಂಕಲ್ಪ ಧ್ಯಾನ ಅಂತೂ ವಿಶೇಷವಾಗಿ ಮೂಡಿ ಬರ್ತಾ ಇದೆ ಮಾಸ್ಟರ್ಸ್. ಆಲ್ರೆಡಿ 15 ದಿವಸ ಕಳೆದ್ವಿ, ಇನ್ನೊಂದು 6 ದಿವಸಕ್ಕೆ ಅದು ಒಂದೇ ಸಂಕಲ್ಪ ಮುಗಿತಾ ಇದೆ. ನೆಕ್ಸ್ಟ್ ಸಂಕಲ್ಪ ವಿಶೇಷವಾಗಿದೆ, ಯಾಕಂದ್ರೆ ಯೂನಿವರ್ಸ್ ನಮಗೆ ಅದನ್ನ ಆ ತರ ಸಾಥ್ ಕೊಡ್ತಾ ಇದೆ.
ಈ ಬ್ರಹ್ಮಾಂಡ ನಾವೇನ್ ಅನ್ಕೊಂಡಿದ್ವಿ ಎಲ್ಲದನ್ನು ನಮಗೆ ಕೊಡ್ತಾ ಇದೆ ಇದ್ರ ಮಹೋತ್ತರ ಫೌಂಡೇಶನ್ ಮುಖಾಂತರ. ಅದಕ್ಕೆ ಎಲ್ಲರೂ ಅಲ್ಲೂ ಕೂಡ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಜೊತೆಗೆ ಇಲ್ಲಿ ವಿಡಿಯೋಗಳು ಸುಮಾರು ಇದಾವೆ, ಅವ್ನ್ ಕೇಳ್ರಿ ಫ್ರೀ ಇದ್ದಾಗ. ಅಟ್ಲೀಸ್ಟ್ ಇದ ನೋಡೋದನ್ನು ಟೈಮ್ ಪಾಸ್ ಮಾಡೋದನ್ನ ಬಿಡಿ, ಅದ್ ನೀ ಹೆಂಗೂ ನೋಡ್ತಿರಲ್ಲ, ಅವಾಗ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ. ಅದನ್ನ ಅದು ಕೂಡ ಕೃತಜ್ಞತೆನೆ ನಿಮ್ದು. ಆ ಯೂನಿವರ್ಸಿಗೆ ನಾನ್ ಕೊಟ್ಟಷ್ಟು ನಂದು ಬೆಳೀತೈತಂತ. ಈ ದಾನ ಮತ್ತು ಜ್ಞಾನ ಇವ್ ನಾವ್ ಎಷ್ಟು ನೀಡ್ತವಲ್ಲ ಅಷ್ಟು ನಮ್ಮದು ಇದು ಜಾಸ್ತಿ ಆಕ್ಯಂತ ಹೋಗತ್ತಂತೆ. ಅವಾಗ ನಮಗೆ ಮೋಕ್ಷಕ್ಕೆ ಹತ್ರ ಆಗ್ತವಿ, ಸದ್ಗತಿ ಸಿಗುತ್ತೆ, ಆರೋಗ್ಯ ಇರುತ್ತೆ, ಮನೆಯೊಳಗೆ ಎಲ್ಲದು ನೆಮ್ಮದಿ ಇರುತ್ತೆ. ಏನನ್ ಸಂಬಂಧಗಳದಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕಪಕ್ಕದ ಮನೆಯವರು ಇವರೆಲ್ಲರ ಜೊತೆಗಿನ ಸಂಬಂಧ ಚೆನ್ನಾಗಿರ್ತಂತ. ಎಲ್ಲರ ಜೊತೆ ಇದ್ರೆ ಮಾತ್ರ ನಾವು ಆನಂದವಾಗಿರ್ಲಕ್ ಸಾಧ್ಯ ಇದೆ. ನಾವ್ ಒಬ್ರ ಇದ್ರೆ ಏನ್ ಮಾಡಕ್ಕಾಗಲ್ಲ. ಉದಾಹರಣೆಗೆ ನೋಡೋಣ, ನಾನ್ ತಗೊಂಡೋಗಿ ಯಾವ್ದಾರ ಒಂದ್ ದ್ವೀಪದಾಗ ಇಟ್ಟು ಅಲ್ಲಿ ಸಾವಿರಾರು ಕೋಟಿ ಆಸ್ತಿ ಅರಮನೆ ಇಟ್ಟು ನಾನು ಒಬ್ಬನ ಬಿಟ್ಟು ಬರ್ರಿ ನೋಡೋಣ, ಬದುಕ್ತೇನೆ ನಾನು? ಹುಚ್ಚತ್ಯ ಹೋಗತ್ ನನಗೆ ಒಬ್ಬನ ಇದ್ರಲ್ಲಿ. ಹಂಗೆ ನಮಗ್ ಪ್ರಪಂಚ ಬೇಕು, ಅಕ್ಕಪಕ್ಕದವ್ರು ಬೇಕು. ಅದ್ರೊಳಗು ಬಾಂಧವ್ಯಗಳು ಅಂತ ಅದಾವಲ್ಲ, ಸಂಬಂಧಗಳು, ರಕ್ತ ಸಂಬಂಧಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರೆಲ್ಲರೂ ಇದ್ದಾಗ್ಲೇ ನಾವ್ ಇದ್ ಮಾಡ್ಕೋತ. ಕೆಲವ್ರು ಹೇಳ್ಬೋದು, ಏನ್ ಮಾಡ್ತೀರಿ ಬಿಡ್ರಿ ಸರ, ಅದಾರ ನಮ್ಗೂ ಏನ್ ಬರೀ ನಮ್ಮನ್ನ ದೋಚ್ಕೊಂಡ್ ತಿಂತಾವೆಲ್ಲವೂ ಯಾವ ಕೊಡವಿಲ್ಲ, ನಮ್ ಕಡೆನ ಕಿತ್ಕೊಂಡ್ ತಿಂತಾವ ಅನ್ನೋರು ಇರ್ತಾರೆ. ಇರ್ಲಿ, ನಿಮಗ್ ಕೊಡೋ ಭಾಗ್ಯ ಕೊಟ್ಟಾನಲ್ಲ ದೇವ್ರು, ಅದಕ್ಕೆ ಥ್ಯಾಂಕ್ಸ್ ಹೇಳ್ರಿ. ಅವ್ರಿಗೆ ಬೇಡೋ ಭಾಗ್ಯ ಕೊಟ್ಟಾನ, ಅವ್ರಿಗೆ ನಿಮಗ್ ಕೊಡೋ ಭಾಗ್ಯ ಕೊಟ್ಟಾನ. ಅದಕ್ಕೆ ಇದನ್ನೆಲ್ಲ ಕೊಟ್ಟಿದ್ದಕ್ ಭಗವಂತಕ್ ಥ್ಯಾಂಕ್ಸ್ ಹೇಳಿದ್ರು. ಅದು ಕೂಡ ಅದು ಒಂದ್ ಕೂಡ ಭಾಗ್ಯನ ಅಂತ ಹೇಳಿ ತಿಳ್ಕೊಳ್ರಿ. ಅದಕ್ಕೆ ಒಬ್ಬೊಬ್ಬರೇ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಎಸ್, ನಾನು ಮುಂದುವರ್ಸ್ಲಿಕ್ಕೆ ಕೊಡ್ತಾ ಇದ್ದೀನಿ. ನಾನು ಕೆಲಸದಲ್ಲಿ ಇರೋದ್ರಿಂದ ಸ್ವಲ್ಪ ಇರ್ಲಿಕ್ಕೆ ಕಷ್ಟ, ಆದ್ರೂ ಸಾಧ್ಯ ಆದಷ್ಟು ಬಂದು ಮಾತಾಡ್ತಿರ್ತೀನಿ. ಓವರ್ ಟು ಮೇಡಮ್. ಇನ್ನೊಬ್ರು ಯಾರಿಗಾರು ಹೊಸಬ್ರಿಗೆ ತಗೊಳ್ಳಿ ಮೇಡಮ್, ಕೋಸ್ಟ್ ಕೊಡಿ, ಮಾತಾಡ್ಲಿ, ಪರಿಚಯ ಮಾಡ್ಲಿ. ಹೊಸಬ್ರು ಕೋಸ್ಟ್ ಆಗಿ ವರ್ಕ್ ಮಾಡೋದು ಬರ್ಲಿ ಯಾರಾದ್ರು. ಕೋಸ್ಟ್ ಮಾಡ್ಲಿಕ್ಕೆ ಅದೇ ಇವ್ರು ಬಂದಿದ್ರು ಮೇಡಮ್, ಇವತ್ತು ಅವ್ರು ಹೋದ್ರು. ಮಾಸ್ಟರ್ಸ್ ಅದೇ ಕೋಸ್ಟ್ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಬನ್ನಿ. ಇದು ಇಲ್ಲಿ ಒಂದು ಅವಕಾಶ ಕೊಟ್ಟಾಗ ಎಲ್ಲರೂ ಬಳಕೆ ಮಾಡ್ಕೋಬೇಕು. ನೋಡಿ ಸರ್, ಈಗ ಎಷ್ಟೊಂದು ಮಾಹಿತಿಯನ್ನು ಕೊಟ್ಟರಲ್ಲ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದು ಒಂದು ಎನರ್ಜಿ ಕೊಟ್ಟಾಗ ಕೆಲವೊಂದು ಹ್ಯಾಂಡ್ರೈಸ್ಗಳು ಬಂತು ನಿಜ. ಯಾಕೆಂದ್ರೆ ಇಲ್ಲಿ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಾರ ಗುರುಜಿ. ಅದನ್ನ ನಾವೆಲ್ಲರೂ ಬಳಕೆ ಮಾಡ್ಕೋಬೇಕು. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಯಾರು ಇಲ್ಲ ಇಲ್ಲಿ, ನಾವೇ ಇರೋದು. ಪ್ರತಿದಿನ ನಾವೇ ಜಾಯ್ನ್ ಆಗ್ತಿರ್ತೀವಲ್ಲ, ನಾವೇ ಬರೋದು. ಕೋಸ್ಟ್ ಕೊಡ್ಬೇಕಾರೆ ಕೋಸ್ಟ್ ಕೊಟ್ಟ ತಕ್ಷಣ ನೀವು ಮ್ಯೂಟ್ ಮಾಡ್ಕೋಬೇಕು, ಮ್ಯೂಟ್ ಕೊಡ್ಬೇಕು. ಅವ್ರದ್ದು ಆದ ತಕ್ಷಣ ಮತ್ತೆ ಅನ್ಮ್ಯೂಟ್ ಮಾಡೋದು ಇದೇ ಇರುತ್ತೆ. ಅದಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಅದನ್ನು ಇಲ್ಲಿ ನೀವು ಕಲ್ಕೋಬಹುದು. ನಾಗರತ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾಗರತ್ನ ಎಲ್ಲಾರು ಮುಂದೆ. ಸರಸ್ವತಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮತ್ತೆ ಮ್ಯೂಟ್ ಆಯ್ತು, ಯಾಕಂದ್ರೆ ಮತ್ತೆ ಕೊಡ್ತೇನೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ವೆಲ್ಕಮ್ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. ಗೌಡ್ರಿಗೂ ನಮಸ್ಕಾರ. ನಾನು ಸರಸ್ವತಿ, ಮುಧೋಳದಲ್ಲಿ ಇರುದು. ಈಗ ಚೆನ್ನೈನಲ್ಲಿದ್ದೇನೆ, ಮಗಳ ಮನೇಲಿ ಇದ್ದೇನೆ. ನಿಮ್ಗೆ ಏನಾದ್ರು ಒಂದು ಕಲೆ ಪ್ರದರ್ಶನ ಮಾಡಿ ಮೇಡಮ್, ಹಾಡು ಅಥವಾ ಏನಾದ್ರು. ನಾನು ಹಾಡ್ತೇನೆ. ಓಕೆ, ಹಾಡಿ ಮೇಡಮ್. ಗೌರಿ ಪ್ರಿಯಾ ತೋರೋ ದಯಾ, ದೇವಾ ದಯಾ ಸಾಗರ. ಗೌರಿ ಪ್ರಿಯಾ ತೋರೋ ದಯಾ, ದೇವಾ ದಯಾ ಸಾಗರ. ಭಕ್ತಿಯರಿಯೇ ಭಾವವ ತಿಳಿಯೇ, ಭಕ್ತ ಪ್ರಿಯ ನಿನ್ನ ಮಹಿಮೆಯರಿಯೇ. ಭಕ್ತಿಯ ತಿಳಿಯೇ ಭಾವವರಿಯೇ, ಭಕ್ತ ಪ್ರಿಯ ನಿನ್ನ ಮಹಿಮೆಯರಿಯೇ. ಭಕ್ತಿಯ ನಿಟ್ಟು ದಯ ಪಾಲಿಸು, ಮುಕ್ತಿಯ ನೀಡಯ್ಯ ಮಹಾದೇವನೇ. ಗೌರಿ ಪ್ರಿಯಾ ತೋರೋ ದಯಾ, ದೇವಾ ದಯಾ ಸಾಗರ. ಬೇಡುವೆನಯ್ಯ ವರಸು ಪ್ರಸಾದ, ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ. ಬೇಡುವೆನಯ್ಯ
ವರಸು ಪ್ರಸಾದ ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ ಹೇರುಂಡಮಾಲಾ ದರ ಶಂಕರ ನಂಜುಂಡ ಹರಿಯೇ ತಾಂಡವ ಗೌರಿ ಪ್ರಿಯ ತೋರೋದಯ ದೇವಾದಿದೇವಾ ದಯಾ ಸಾಗರ ಅಜ್ಞಾನಿ ನಾನು ಸರ್ವಜ್ಞ ನೀನು ಸುಜ್ಞಾನವನ್ನು ದಯಪಾಲಿಸಪ್ಪ ಅಜ್ಞಾನಿ ನಾನು ಸರ್ವಜ್ಞ ನೀನು ಸುಜ್ಞಾನವನ್ನು ದಯಪಾಲಿಸಪ್ಪ ಘನಲಿಂಗ ರೂಪ ಗಂಗಾಧರ ಎಂದೆಂದು ನೀನಿಲ್ಲಿ ನೆಲೆಯಾಗಿರು ಗೌರಿ ಪ್ರಿಯ ತೋರೋದಯ ದೇವಾದಿದೇವಾ ದಯಾ ಸಾಗರ ದೇವಾದಿದೇವಾ ದಯಾ ಸಾಗರ. ಧನ್ಯವಾದಗಳು ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ. ಕೇಳ್ತಾ ನಾ ಹೇಳಿದ್ದು? ಹಲೋ ಹಾ ಮೇಡಮ್, ಕೇಳ್ತು ಮೇಡಮ್. ಹಾಡಿದ್ ಕೇಳ್ತಾ? ಹಾ ಕೇಳ್ತು. ಗುರುಜಿ ಶುಭೋದಯ ಗುರುಜಿ, ಸ್ವಾಗತ. ಶುಭೋದಯ ಎಲ್ಲರಿಗೂ ಶುಭೋದಯ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಶಿವನ ನಾಮಸ್ಮರಣೆ ಮಾಡಿಸಿದ್ರ, ತುಂಬಾ ಅದ್ಭುತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಶಿವಗಂಗಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಅಪ್ಪ, ಬಂದು ಬೆಳಿಗ್ಗೆ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ತೆ. ನಾನು ಒಂದು ರಾಮ ಭಜನೆ ಆಡ್ತಾ ಇದ್ದೀನಿ. ಹೇಳಿ ಮೇಡಮ್. ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಶಿಲೆಯ ಮೆಟ್ಟಿ ವನಿತೆಗೈದ ಶಿವದನವ ಮುರಿದ ರಾಮ ಶಿಲೆಯ ಮೆಟ್ಟಿ ವನಿತೆಗೈದ ಶಿವದನವ ಮುರಿದ ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದ ರಾಮ ಹರಿಯು ಹರನು ಒಂದೇ ಎಂದು ಸಾರಿಸ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಚಂದ್ರಶೇಖ ನೆಲೆಸಿದ ರಾಮ ಚಂದ್ರಸೇನ ನೆಲೆಸಿದ ರಾಮ ಜಾಂಬವಂತ ಜಪಿಸಿದ ರಾಮ ಸುಗ್ರೀವ ಸಾರಿದ ರಾಮ ತಾಯಿ ಶಬರಿ ಹರಸಿದ ರಾಮ ನನ್ನ ಮರಣ ಕಳೆಯೋ ರಾಮ ವೀರ ಹನುಮ ತೋರಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ. ಧನ್ಯವಾದ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ರಾಮನಾಮ ಸ್ತುತಿಯನ್ನ ಹಾಡಿದ್ರ. ಅನುರಾಧ ಮೇಡಮ್, ನಿಮ್ಗೆ ಮತ್ತೆ ಕೊಡಲಾಗ್ತದೆ ಇದೊಂದು ಅವಕಾಶ. ಮತ್ತೆ ಈ ಒಂದು ಬಳಕೆ ಮಾಡ್ಕೊಂಡಿದ್ರ. ನಾಗರತ್ನಮ್ಮ ಕೊಡೋಣ. ನಾಗರತ್ನಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನೋಡಿಲ್ಲ. ವೆಲ್ಕಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಮೇಡಮ್, ನಾನೊಂದು ಜನಪದ ಗೀತೆ ಹಾಡ್ತೀನಿ. ಆಯ್ತು, ಹೇಳಿ ಮೇಡಮ್. ಮಾದೇವ 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 ಮಾದೇವ
ಮಾದೇವ ಮಾದೇವ ಮಾದೇವ ಮಾದೇವ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರಿ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಲೆ ಬೆಳಗ್ಯೂನಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವನಿಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ದಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ದಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ದಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಇವತ್ತಿನ ಎಲ್ಲ ಮಾಸ್ಟರು ತುಂಬಾ ತುಂಬಾ ಅದ್ಭುತವಾಗಿ ಏನು ಶಿವನಾಮವನ್ನು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಚೆನ್ನಾಗಿತ್ತು ಮೇಡಮ್, ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಉಮಾ ಮೇಡಮ್. ಉಮಾ ಮೇಡಮ್ ಅನ್ಮಿಟ್ ಮಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಹ್ಮ್. ಸರ್ ನಂದು ಹಾಡು ಎಲ್ಲ ಏನಿಲ್ಲ ಸರ್. ನಾನು ಈ ಆಧ್ಯಾತ್ಮಿಕ ಜೀವನಕ್ಕೆ ಹೇಗ್ ಬಂದೆ ಅಂತ ಒಂದ್ 5 ನಿಮಿಷ ಮಾತಾಡ್ಬೋದಾ ಸರ್? ಹಾ, ಮಾತಾಡಿ ಮಾತಾಡಿ. ನೀವೇನ್ ಮಾತಾಡಿದ್ರು ನಾವು ಸ್ವೀಕಾರ ಮಾಡಿ. ಸರ್ ನಾನು ಇವತ್ತಿಗೆ ಧ್ಯಾನಕ್ಕೆ ಬಂದು ಕರೆಕ್ಟ್ ಆಗಿ 67 ದಿವಸ ಆಗಿದೆ ಸರ್. ನಾನು ರಾಯರನ್ನ ತುಂಬಾ ಪೂಜೆ ಮಾಡ್ತಾ ಇದ್ದೆ ಸರ್ 2 ವರ್ಷದಿಂದ. ಅವ್ರಿಗಾಗಿ ನಾನು ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟೆ. ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದೆ ಸರ್. ನನಗೆ ಮನ್ಸಿಗೆ ಅನ್ಸ್ತು ರಾಯರನ್ನ ಪೂಜೆ ಮಾಡ್ಬೇಕು ಅಂತ. ನಾನು ಅವ್ರನ್ನ 1-2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಸರ್. ಈ 1 ವರ್ಷದಿಂದ ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ. ರಾಯರನ್ನ ಪೂಜೆ ಮಾಡ್ತಾ ಮಾಡ್ತಾ ನನಗೆ ಅನ್ಸ್ತು, ನೀನ್ ನಾನ್ ವೆಜ್ ಬಿಟ್ಬಿಡು, ನೀನು ಡಿಪ್ರೆಷನ್ ಇಂದ ಹೊರಗ್ ಬರ್ತೀಯ ಅಂತ ನನ್ಗೆ ಅನಿಸ್ತು ಸರ್. ನಾನು ನಾನ್ ವೆಜ್ ಬಿಟ್ಬಿಟ್ಟೆ ಏಕಾದಶಿ ಉಪವಾಸ ಮಾಡ್ತಾ ಇದ್ದೆ, ತಿಂಗ್ಳಿಗೆ 2 ಸಲ. ಅವ್ರ ಮೇಲೆ ತುಂಬಾ ಭಕ್ತಿ ಇತ್ತು. ನಾನು ಎಲ್ಲ ದೇವಸ್ಥಾನಕ್ಕೂ ನಾನು ಯಾವ ದೇವಸ್ಥಾನಕ್ಕೂ ಹೋಗ್ತಿರ್ಲಿಲ್ಲ. ರಾಯರು ಮಠ ಬಿಟ್ಟು ಯಾವ ದೇವಸ್ಥಾನಕ್ಕೂ ನನ್ಗೆ ಹೋಗಕ್ ಇಷ್ಟ ಆಗ್ತಿರ್ಲಿಲ್ಲ. ನಾನು ಅಜ್ಜ ಹತ್ರ ರಾಯರ ಹತ್ರ ಒಂದ್ ಸ್ವಲ್ಪ ಬೇಡಿಕೆ ಎಲ್ಲ ಇಟ್ಟಿದೆ ಸರ್. ಅವರು ನನ್ಗೆ ಯಾವ ರೀತಿ ತೋರ್ಸಿದ್ರು ಅಂದ್ರೆ, ಈ ಮೌತಾರ್ ಫೌಂಡೇಶನ್ ಬಗ್ಗೆ ಸ್ವಲ್ಪ ನನ್ಗೆ ಸುಮ್ನೆ ನಾನು ಕುತ್ಕೊಂಡು ಒಂದು ಯೂಟ್ಯೂಬ್ ನೋಡ್ಬೇಕಾದ್ರೆ ನಂಗೆ ಮೌತಾರ್ ಫೌಂಡೇಶನ್ ಬಗ್ಗೆ 1-2 ವಿಡಿಯೋ ಸಿಕ್ತು. ನಾನು 1-2 ವಿಡಿಯೋ ಸಿಕ್ಕಿದ್ಮೇಲೆ ನಾನು 1-2 ವಿಡಿಯೋ ನೋಡ್ದೆ, ನಿಮ್ದೆಲ್ಲ ನೋಡ್ದೆ. ನನ್ಗೆ ಇಷ್ಟ ಆಯ್ತು. ಏನೋ ಅದ್ರ ಕಡೆ ಸ್ವಲ್ಪ ಗಮನ ಜಾಸ್ತಿ ಬಂತು ಸರ್. ನಾನು ಧ್ಯಾನ ಮಾಡ್ಬೋದಾ, ಧ್ಯಾನ ಮಾಡಿದ್ರೆ ಈ ಡಿಪ್ರೆಷನ್ ಇಂದ ಈಚೆ ಬರ್ಬೋದಾ ಅಂತ ನಾನು ಅನ್ಕೊಂಡೆ. ನಾನು ಅಜ್ಜ ಹತ್ರನು ಕೇಳ್ಕೊಂಡೆ, ರಾಯರೇ ಇದೇನೋ ನನ್ಗೆ ಮನ್ಸಿಗೆ ಧ್ಯಾನ ಮಾಡ್ಬೇಕು ಅಂತ ಅನಿಸ್ತಾ ಇದೆ,
ನಾನು ಮಾಡಕ್ ಸರಿನಾ ಅಂತ ನಾನು ಅನ್ಕೊಂಡೆ. ರಾಯರು ನನ್ಗೇನೋ ಸೂಚನೆ ಕೊಟ್ರು, ನೀನು ಮಾಡು, ನೀನು ಈ ಡಿಪ್ರೆಷನ್ ಇಂದ ಹೊರಗಡೆ ಬರ್ಬಹುದು ಅಂತ ನನ್ಗೊಂದು ಅನಿಸಿಕೆ ಆಯ್ತು ಸರ್. ನಾನು ಇವತ್ತಿಗೆ 67 ದಿವಸ ಆಗಿದೆ ಸರ್. ನಾನು ಇವಾಗ 67ಕ್ಕಿಂತ ಮುಂಚೆ ದಿನಕ್ಕಿಂತ ನನ್ಗೆ ಇವಾಗ ನನ್ನ ಜೀವನ ಬೆಟರ್ ಆಗಿದೆ ಸರ್. ನನ್ಗೆ ಧ್ಯಾನ ಈ ಟೈಮಿಂಗ್ಸ್, ಇವಾಗ ಬೆಳಗ್ಗೆ ನಾನು ಯಾವಾಗ್ಲೂ 3 ಗಂಟೆ 4 ಗಂಟೆಗೆ ಎದ್ದು ರಾಯರ ಪೂಜೆ ಮಾಡ್ತಾ ಇದ್ದೇನೆ. ಬೆಳಗಿನ ಜಾವನೇ ನಾನು ರಾಯರ ಪೂಜೆ ಮಾಡ್ತಾ ಇದ್ದೆ. ಇವಾಗ ಏನಾಗಿದೆ ಅಂದ್ರೆ ಫಸ್ಟ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಆಮೇಲೆ ರಾಯರ ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಅದು ರಾಯರು ನನ್ಗೆ ಆ ಶಕ್ತಿ ನನ್ನ ಕೊಟ್ಬಿಟ್ಟಿದ್ದಾರೆ ಸರ್. 3 ಗಂಟೆ ನನ್ನ ಎಬ್ಬುಡ್ಸಿದ್ರೆ ನಾನು ಧ್ಯಾನಕ್ಕೆಲ್ಲ ನಾನು ಆಗ್ಬಿಟ್ಟು ನಾನು 1 hour ಧ್ಯಾನ ಮಾಡಿ ಆಮೇಲೆ ಸರ್ ನಾನು ಏನೇ ಇದ್ರು ನಾನು ರಾಯರನ್ನ ಪೂಜೆ ಮಾಡ್ತೀನಿ ಸರ್. ನಾನು ರಾಯರನ್ನ ನಂಬಿದೀನಿ. ನಾನು ರಾಯರ ಕಡೆಯಿಂದ ಈ ಮಾವತಾರ್ ಫೌಂಡೇಶನ್ಗೆ ನನ್ಗೆ ಅವಕಾಶ ಸಿಕ್ಕಿದೆ ಸರ್. ನಾನು ಯೂನಿವರ್ಸ್ ಇಲ್ಲ ಅಂತ ಅನ್ಕೊಂಬೋದು, ನನಗೆ ಅದು ರಾಯರ ಕಡೆಯಿಂದ ಒಂದು ಯೂನಿವರ್ಸ್ ಕನೆಕ್ಟ್ ಆಗಿ ಒಂದು ಇದಾಗಿದೆ ಸರ್ ನನ್ಗೆ. ನಾನಿವಾಗ ಸುಮಾರು ಒಂದು ಬೆಳಗ್ಗೆ ಹೊತ್ತು 1 hour, ಸಂಜೆ ಹೊತ್ತು ನೈಟ್ 2 hour ಆದ್ರೂ ನಾನು ಧ್ಯಾನ ಮಾಡ್ತೀನಿ ಸರ್. ಒಂದು 12 ಗಂಟೆ 12:30 ನಾನು ಧ್ಯಾನ ಮಾಡ್ತೀನಿ ಸರ್. ಆದ್ರೂ ನಾನು 3 ಗಂಟೆಗೆ ಎದ್ಬಿಡ್ತೀನಿ ಸರ್. ನನ್ಗೆ ನಿದ್ದೆ ಅನ್ನೋದು ಏನು ಅಷ್ಟು ತೊಂದರೆ ಆಗ್ತಿಲ್ಲ ಸರ್. ಥ್ಯಾಂಕ್ ಯು ಸರ್. ನನ್ನ ಅನುಭವ ಹಂಚ್ಕೊಳ್ಳೋಕೆ ಟೈಮ್ ಕೊಟ್ಟಿಗೆ ತುಂಬಾ ಥ್ಯಾಂಕ್ಸ್ ಸರ್. ರೈಟ್, ಓಕೆ ಮಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಸಂಕಲ್ಪ ಧ್ಯಾನಕ್ಕೆ ಬರ್ತಾ ಇದ್ರಲ್ಲ ಮೇಡಮ್? ಬರ್ತಾ ಇದ್ದೀನಿ ಮ್ಯಾಮ್. ಅವಾಗ ಏನಾಗುತ್ತೆ ಅಂದ್ರೆ ನನ್ ಮಕ್ಳು ಕರ್ಕೊಂಬರಕ್ ಹೋಗಿರ್ತೀನಿ, ಸ್ವಲ್ಪ ಲೇಟ್ ಧ್ಯಾನ ಮಾಡಕ್ ಆಗಲ್ಲ ಮೇಡಮ್. ನಿಮ್ದು ಆಧ್ಯಾತ್ಮಿಕ ಜೀವನ ಕೇಳಿಸ್ಕೊತೀನಿ, ಆದ್ರೆ ನಾನ್ ಧ್ಯಾನ ಮಾಡಕ್ ಆಗ್ತಿಲ್ಲ ಮ್ಯಾಮ್. ಮಕ್ಳಿಗೆ ಕರ್ಕೊಂಬರೋ ಟೈಮ್ ಆಗ್ಬಿಡುತ್ತೆ ಮ್ಯಾಮ್. ಮುಹೂರ್ತ ಸಂಕಲ್ಪ ಧ್ಯಾನ ಬ್ರಹ್ಮ ಮುಹೂರ್ತದ್ದು 4ರಿಂದ 5 ಮಾಡ್ತಾ ಇದೀನಿ ಮ್ಯಾಮ್. ತುಂಬಾ ಅದ್ಭುತವಾದ ನಿಮ್ದು ಜರ್ನಿ ಸಾಗ್ತಾ ಇದೆ. ಅದೇ ಕಂಟಿನ್ಯೂ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಾಗರತ್ನಮ್ಮ. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಮಾತಾಡಿ. ನಾನು ಶ್ರೀನಿವಾಸ ಅಂತ ನಾರಾಯಣ ಅಂತ ಇದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಅದಕ್ಕೆ ಸುಮ್ಮನೆ ಇದ್ದೆ. ನಾನು ಮಗಳು ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ, ನಿನ್ನ ಭಕ್ತರ ಮನೆಗೆ, ತೋರಯ್ಯ ನಿನ್ನ ಪಾದ ತೋಯ ಜಾಂಬಕನೆ, ತೋಯ ಜಾಂಬಕನೆ, ದುರುಳರ ತರಿದಂತ ವರಭ ಚಕ್ರಧಾರಿ, ದುರಿಲಾರ ತರಿದಂತ ವರ ಚಕ್ರಧಾರಿ, ನೀ ಪರಮಾತ್ಮ ಪರಬ್ರಹ್ಮ ಪರರಿಗುಪಕಾರಿ, ಪರಮಾತ್ಮ ಪರಬ್ರಹ್ಮ ಪರರಿಗುಪಕಾರಿ. ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ, ನಿನ್ನ ಭಕ್ತರ ಮನೆಗೆ, ತೋರಯ್ಯ ನಿನ್ನ ಪಾದ ತೋಯ ಜಾಂಬಕನೇ. ಅರಣ್ಯಾದಿ ಮೊರೆ ಇಟ್ಟ ಕರಿರಾಜಗೆ ನೀ ಒಲಿದಿ, ಅರಣ್ಯಾದಿ ಮೊರೆ ಇಟ್ಟ ಕರಿರಾಜಗೆ ನೀ ಒಲಿದಿ, ಕರಿರಾಜಗೆ ಒಲಿದಿ, ತರಳ ಪ್ರಹ್ಲಾದನ್ನ ವೈರಿಯ ಮುರಿದಿ, ತರಳ ಪ್ರಹ್ಲಾದನ್ನ ವೈರಿಯ ಮುರಿದಿ, ವರಶೇಷಗಿರಿಯಲ್ಲಿ ನಿರುತಾನಿ ಇರುವಿ, ವರಶೇಷಗಿರಿಯಲ್ಲಿ ನಿರುತಾನಿ ಇರುವಿ, ನಿರುತಾನಿ ಇರುವಿ, ಹರಿದಾಸರು ಕರೆದಾರೆ ಎಲ್ಲಿದ್ದರು ಬರುವಿ, ಹರಿದಾಸರು ಕರೆದಾರೆ ಎಲ್ಲಿದ್ದರು ಬರುವಿ. ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ, ನಿನ್ನ ಭಕ್ತರ ಮನೆಗೆ, ಅನಂತ ನಾಮನೆ ನಿನ್ನಂತ ಗುಣವ, ಅನಂತ ನಾಮನೆ ನಿನ್ನಂತ ಗುಣವ, ನೆನವರಿಗೊಲಿವಂತ ಪವಮಾಮನೀಶ, ನೆನವರಿಗೊಲಿವಂತ ಪವಮಾನೀಶ, ಅಜಭಾವ ಪಿತನೇನು ವಿಜಯ ಶಾರದೆಯೇ, ಅಜಭಾವ ಪಿತನೇನು ವಿಜಯ ಶಾರದೆಯೇ, ನೀ ವಿಜಯ ಶಾರದೆಯೇ. ತ್ರಿಜಗ ವಂದಿತ ಈತ ವಿಜಯ ವಿಠಲನೆ, ತ್ರಿಜಗ ವಂದಿತ ಈತ ವಿಜಯ ವಿಠಲನೆ, ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ, ನಿನ್ನ ಭಕ್ತರ ಮನೆಗೆ, ತೋರಯ್ಯ ನಿನ್ನ ಪಾದ ತೋಯ ಜಾಂಬಕನೆ,
ತೋಯ ಜಾಂಬಗನೇ ತೋಯ ಜಾಂಬಗನೇ. ಹರಿ ಓಂ. ಹರೇ ಶ್ರೀನಿವಾಸ. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅನುರಾಧ ಮೇಡಮ್. ಗುರುಜಿ ನಮಸ್ತೆ. ನಮಸ್ತೆ. ಮೇಡಮ್ ನಮಸ್ತೆ. ಒಂದು ಹಾಡು ಹಾಡ್ತೀನಿ. ರೈಟ್. ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶಶಿಶೇಖರ, ಶರಣಾಂಬೆ ಬೇಡಿಕೊಂಬೆ ಶಿವನೇ ಶಿವನೇ ಶಿವನೇ. ಶ್ರೀ ಶಿವಶಂಕರ ಈಶ ಈಶ ಪರಮೇಶ ಜಗದೀಶ ಕೈಲಾಸವಾಸ ಗೌರೀಶ, ಶಂಕರ ಶಶಿಧರ ಶಂಕರ ಶಶಿಧರ, ಶಿವನೇ ಶಿವನೇ ಶಿವನೇ. ಶ್ರೀ ಶಿವಶಂಕರ ಪಾಪನಾಥ ಭವಪೂರ ಪುರಿಧಾರ ಶ್ರೀ ಸರ್ವಲೋಕಪಾಲ, ಶಶಿಧರ ಶಂಕರ ಶಶಿಧರ ಶಂಕರ, ಶಿವನೇ ಶಿವನೇ ಶಿವನೇ. ಶ್ರೀ ಶಿವಶಂಕರ ಓಂಕಾರ ರೂಪ ಮೂರ್ತಿ ಮಹಾಶಕ್ತಿ, ನಿನ್ನಿಂದ ಜಗಕ್ಕೆ ಶಾಂತಿ. ನಟವರ ಸುಂದರ ನಟವರ ಸುಂದರ, ಶಿವನೇ ಶಿವನೇ ಶಿವನೇ. ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶಶಿಕರ, ಶರಣಾಂಬೆ ಬೇಡಿಕೊಂಬೆ ಶಿವನೇ ಶಿವನೇ ಶಿವನೇ. ಧನ್ಯವಾದಗಳು ಗುರುಜಿ, ಅವಕಾಶ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ತಾವು ಕೂಡ ಶಿವನ ಸ್ಮರಣೆಯನ್ನು ಮಾಡ್ತಾ ಒಳ್ಳೆ ಅದ್ಭುತವಾದ ಗೀತೆ ನಡೆದ್ರ. ಥ್ಯಾಂಕ್ ಯು ಸೋ ಮಚ್. ಕೊಡ್ಬೇಕಿತ್ತ ಮ್ಯಾಮ್? ಮಾಡ್ತೀರಾ? ಮಾಡ್ತೀನಿ. ಮಾಡಿ 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 ಗುರುಜಿ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ, ಕೊಟ್ಟಿದ್ದೀನಿ. ಮಾಡಿ ಮೇಡಮ್, ನಡೆಸಿ ಕಾರ್ಯಕ್ರಮ ನಡೆಸಿ. ಕಮಲಾ ಮೇಡಮ್ ಮುಂದ್ ಕಂಟಿನ್ಯೂ ಮಾಡಿ ಮೇಡಮ್ ನೀವು. ಅನುರಾಧ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಂದಾ ಮೇಡಮ್. ಗುರುಜಿ ನಮಸ್ತೆ. ನಾನು ಒಬ್ರಿಗೆ ಧನ್ಯವಾದ ಹೇಳ್ಬೇಕು ಗುರುಜಿ. ಯೋಗಾಸನ ಹೇಳ್ಕೊಡ್ತಾ ಇದ್ದಾರೆ ಮೇಡಮ್ ಅವರು, ಹೇಮಾವತಿ ಮೇಡಮ್ ಅವರು. ನಾನು ಕಾರಣಾಂತರಿಂದ ಕ್ಯಾಮ್ರಾ ಆನ್ ಮಾಡ್ಕೊಳಕ್ ಆಗ್ತಿಲ್ಲ, ಅದೊಂದಿನ ಬರ್ಲಿ ಅಂತ ಆಸೆ ಮಾಡ್ತೀನಿ. ತುಂಬಾ ಉಪಯೋಗ ಆಗ್ತಿದೆ ಗುರುಜಿ. ಯೋಗಾಸನ ನನ್ಗೆ ಚೆನ್ನಾಗ್ ಆಗ್ತಾ ಇದೆ. ಅದ್ ನಂಗೆ ಆಸೆ ಇತ್ತು, ಬೆಳಿಗ್ಗೆನೆ ಎದ್ದೋಗ್ಲಿಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಮನೇಲೆ ಕುತ್ಕೊಂಡ್ ಮಾಡೋದ್ರಿಂದ ನನ್ಗೆ ಬಹಳ ಅನುಕೂಲ ಆಗ್ತಾ ಇದೆ. ವೆರಿಕೋಸ್ ವೈನ್ ಇರೋದ್ರಿಂದ ಅದು ಯೋಗಾಸನ ಮಾಡೋದ್ರಿಂದ ನನ್ಗೆ ಅನುಕೂಲ ಆಗ್ತಾ ಇದೆ ಗುರುಜಿ. ಆಮೇಲೆ ಶಿವಂಬು ಚಿಕಿತ್ಸೆ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಸಾಕಷ್ಟು ಜನಗಳಿಗೆ ಹೇಳ್ಕೊಡಕ್ಕೆ ಅನುಕೂಲ ಆಗಿದೆ ಗುರುಜಿ. ಇದ್ರಿಂದ ಮಾವತಾರ್ ಫೌಂಡೇಶನ್ ನಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ತುಂಬು ಹೃದಯದ ಧನ್ಯವಾದಗಳು ಗುರುಜಿ. ನಾನೊಂದು ರಿಪಬ್ಲಿಕ್ ಡೇಗೆ ಅಂತ ಒಂದು ಹಾಡು ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ಇಲ್ಲಿ ಹಾಡ್ತೀನಿ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ನದಿಗಳು ಹರಿದು ಬಂದರು ಸೇರುವ ಕಡಲೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ರೆಂಬೆಗಳಿದ್ದ
ಇದ್ದರು ಅವುಗಳ ಬುಡಗಳು ಒಂದೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಎತ್ತ ತಾಯಿಯರು ಹಲವರು ಇದ್ದರು ಮಡಿಲನು ಹಾಸಿರೋ ತಾಯೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ಜೀವಿಗಳಿದ್ದರು ಭುವಿಯಲ್ಲಿ ಆಡುವ ಉಸಿರೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ಹೆಸರಿನ ನದಿಗಳು ಇದ್ದರು ಕುಡಿಯುವ ಜಲ ಒಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ಜಾತಿ ಮತಗಳು ಇದ್ದರು ಒಳಗಿರು ಆತ್ಮವು ಅಹುದೊಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ಧ್ಯಾನಗಳಿದ್ದರು ಜಗದಲ್ಲಿ ಶ್ರೇಷ್ಠವು ಆನಾಪಾನ ಸತಿಯೆಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಹಲವು ಗುರುಗಳು ನಮ್ಮೊಡನಿದ್ದರು ನಮ್ಮಯ ಗುರುವು ಪತ್ರಿಜಿ ಅವರೆಂದೇ. ಒಂದೇ ಒಂದೇ ದೇಶ ಒಂದೇ ಭಾಷೆಯೊಂದೇ ಎಂದೆಂದಿಗೂ ನಾವೊಂದೇ. ಎಂದೆಂದಿಗೂ ನಾವೊಂದೇ ಎಂದೆಂದಿಗೂ ನಾವೊಂದೇ. ಗುರುವೇ ಧನ್ಯವಾದಗಳು. ಥ್ಯಾಂಕ್ ಯು ಅವಕಾಶಕ್ಕಾಗಿ. ನನಗೆ ತೋಚಿದ್ದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಸೂಪರ್, ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿದ್ದೀರಾ. ಪ್ರತಿ ಸಲ ನೀವು ಒಂದು ಈ ಧ್ಯಾನದ ಬಗ್ಗೆ ಆಯ್ತು ಅಥವಾ ಪತ್ರಿಜಿ ಗುರುಗಳ ಬಗ್ಗೆ ಸ್ವರಚಿತ ಕವನವನ್ನ ರಚನೆ ಮಾಡಿ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅನುರಾಧ ಮೇಡಮ್ ಕೊಡಿ ಇವ್ರಿಗೆ ಶಿವಕುಮಾರ್ ಸ್ವಾಮಿ ಅವರಿಗೆ. ಕೊಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ ಸಾರಿ, ಇವತ್ತು ವಿಡಿಯೋ ಆನ್ ಮಾಡಕ್ ಆಗ್ತಿಲ್ಲ, ಎಲ್ಲ ಒಂದ್ ಕಡೆ ಸಾವ್ಗ್ ಹೋಗ್ಬೇಕು, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ್ಯಕ್ರಿಯೆಗೆ. ಹಾಗಾಗಿ ಗುರುಜಿ ಪಂಚಮಿ ಹಬ್ಬ ಉಳಿದಾವೋ ದಿನ ನಾಲ್ಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವೋ ದಿನ ನಾಲ್ಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ನಮ್ಮ ತವರೂರು ಗೋಕುಲ ನಗರ, ಅಲ್ಲಿ ನಮ್ಮನೆಯು ಗೋಪಿ ಮಂದಿರ. ನಮ್ಮ ತವರೂರು ಗೋಕುಲ ನಗರ, ಅಲ್ಲಿ ನಮ್ಮನೆಯು ಗೋಪಿ ಮಂದಿರ. ನಮ್ಮಣ್ಣಯ್ಯ ಭಾವಿ ಸೌಕಾರ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ನಮ್ಮೂರ ಬೀದಿ ಬಸವಣ್ಣ, ಅಲ್ಲಿ ಕೆರೆಯಾಗಿ ನೆಲೆಸ್ಯಾನೆ ಅಣ್ಣ. ಅದನ್ನು ನೋಡ್ಯಾಕ ಮರೆತಾನೋ ಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ಮುತ್ತಿನಂತ ಆಕಿ ನಮ್ಮತ್ತಿಗಿ, ಆಕಿಗ್ ಬಹಳ ಆ ಮೈತ್ರಿ ನಮ್ಯಾಗ. ಮುತ್ತಿನಂತ ಆಕಿ ನಮ್ ಅತ್ತಿಗಿ, ಆಕಿಗ್ ಬಹಳ ಆ ಮೈತ್ರಿ ನಮ್ಯಾಗ. ಬಿಟ್ಟನೇನವ್ವ ಇಲ್ಲೇ ಇರಲ್ಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ನಮ್ಮ ನಾಗರ ಪಂಚಮಿ ಭಾರಿ,
ಹರಳು ಅವಲಕ್ಕಿ ತಂಬಿಟ್ಟು ಜೋರಿ ನಮ್ಮ ನಾಗರ ಪಂಚಮಿ ಭಾರಿ. ಹರಳು ಅವಲಕ್ಕಿ ತಂಬಿಟ್ಟು ಜೋರಿ ಅದನ್ನು ತಿನ್ನಾಕ ಮರೆತಾನೋ ಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ. ಪಂಚಮಿ ಹಬ್ಬ ಉಳಿದಾವ ದಿನ ನಾಲ್ಕ, ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ. ಅವಕಾಶಕ್ಕಾಗಿ ಧನ್ಯವಾದಗಳು ಗುರೂಜಿ. ರೈಟ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿಯಲ್ಲಿ ಹೊಸ ಮಾಸ್ಟರ್ಸ್ ಎಲ್ಲ ಪಾಲ್ಗೊಳ್ಬೇಕು. ಎಲ್ಲ ಹೊಸ ಮಾಸ್ಟರ್ಸ್ ಯಾರ್ಯಾರಿದ್ದಾರೋ ಅವ್ರವ್ರಿಗೆ ಏನೇನೋ ಗೊತ್ತಿದೆಯೋ ಮಾತಾಡ್ಬೋದು. ಮತ್ತೆ ನಿಮ್ಮ ಧ್ಯಾನ ಅನುಭವ ಹೇಳ್ಬೋದು, ನೋ ಪ್ರಾಬ್ಲಮ್. ನೀವು ಧ್ಯಾನ ಮಾಡ್ತಾ ಇದ್ರಲ್ಲ ಇತ್ತೀಚಿನ ಸಮಯದೆಲ್ಲ, ನೀವು ಜಾಯ್ನ್ ಆಗಿದ್ರೆ, ರೀಸೆಂಟ್ಲಿ ಜಾಯ್ನ್ ಆಗಿದ್ರು ನಿಮ್ಮ ಧ್ಯಾನ ಅನುಭವಗಳು ಏನು, ಧ್ಯಾನದಲ್ಲಿ ನಿಮ್ಗೆ ಏನು ಅನುಭವ ಪಟ್ಕೊಂಡಿದ್ರಿ, ಮತ್ತೆ ನಿಮ್ಮ ಜೀವನ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಪ್ರತಿಯೊಬ್ಬರು ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ, ಸೊ ಹೊಸ ಮಾಸ್ಟರ್ಸ್ ಹಾಡುಗಳೇ ಬೇಕಂತೇನಿಲ್ಲ. ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್, ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್. ಇವತ್ತು ದಿನ ವಿಶೇಷ ಕಾರ್ಯಕ್ರಮ ಅಂದ್ರೆ, ವಿಶೇಷ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರೂ ಮಾತಾಡಬೇಕು. ಎಲ್ಲರೂ ನಿಮ್ಗೆ ಏನು ಗೊತ್ತಿದೆಯೋ ಮಾತಾಡಿ. ವಿಶುದ್ಧ ಚಕ್ರವನ್ನು ಉಪಯೋಗಿಸಿ, ವಿಶುದ್ಧ ಚಕ್ರವನ್ನು ತಿರಿಯಬೇಕು, ಓಪನ್ ಮಾಡಬೇಕು. ಓಕೆ, ಅದರ ಈ ಕಾರ್ಯಕ್ರಮದ ಉದ್ದೇಶ ಅದೇ, ವಿಶೇಷ ಕಾರ್ಯಕ್ರಮ ಪ್ರತಿ ಶನಿವಾರ. ರೈಟ್. ಲಕ್ಷ್ಮೀದೇವಿ ಪಂಡಿತ್ ಅವ್ರಿಗೆ ಕೊಟ್ಟಿದ್ದೀನಿ ಮ್ಯಾಮ್. ನಮಸ್ತೆ, ನಾನು ಚಿಕ್ಕ ಹಾಡು ಹೇಳ್ತೀನಿ ಮೇಡಮ್. ಏಸು ಕೈಗಳ ಕಳೆದು 74 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೋಡು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೋಡು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳ ಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನು, ಅಲ್ಲಿ ಹೋದೆವು ದೋಷನಾಶ. ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೆ ಫಲವೇನು, ಈ ಛಲವೇನು. ಏಸು ಬಾರಿ ಮಾಡಿದರೆ ಫಲವೇನು, ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೊಡಿ ಮೇಡಮ್ ನೆಕ್ಸ್ಟ್. ರೇವತಿ ಮೇಡಮ್. ನಮಸ್ತೆ ಗುರುಜಿ, ಎಲ್ಲ ಧ್ಯಾನ ಬಂಧುಗಳು ನಮಸ್ಕಾರ. ನಂದು ಫಸ್ಟ್ ರಿಕ್ವೆಸ್ಟ್, ರಾತ್ರಿಗೆ ಅನುರಾಧ ಮೇಡಮ್ ಕೋ ಹೋಸ್ಟ್ಗೆ ಬರ್ಬೇಕು ಅಂತ. ಓಕೆ, ನಾನೊಂದ್ ಚಿಕ್ಕ ಹಾಡು ಹೇಳ್ತೇನೆ ಸರ್, 2 ಸ್ಟ್ಯಾನ್ಸ ಮಾತ್ರ. ಒಂದು ಮೇಡಮ್, ಒಂದು ಏನಂದ್ರೆ ಗುದ್ದಿ ನೋಡಿ, ನಾನು ಇಲ್ಲೇ ಈಗ ನಂದು ಕೋಸ್ಟ್ ಯಾರಾದ್ರೂ ಬರ್ಬೇಕಂತ ಅನ್ಕೋತಿದ್ದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜವಾಬ್ದಾರಿ, ನಮ್ ಫಾದರ್ ಇಲ್ಲೇ ಇರೋದ್ರಿಂದ ಗುರುಜಿ ಅವ್ರು ಪದೇ ಪದೇ ಕರೀತಾರ ನನಗೆ, ಅಲ್ಲಿ ಎದ್ದು ಹೋಗ್ಬೇಕು ಮತ್ ಬರ್ಬೇಕು. ಮತ್ ಅವ್ರು ಈ ಕ್ಲಾಸ್ ನಲ್ಲಿ ಅಟೆಂಡ್ ಆಗಿದ್ದೇನೆ ಅಂತ ಗೊತ್ತವ್ರಿಗೆ, ಹೋಗುವ ನೀನು ಕಳಿಸ್ತಾರೆ. ಮತ್ತ ಹಂಗಿದ್ದಾಗ ಇವ್ ತಕ್ಷಣ ಅವ್ರು ಬಂದ್ರಲ್ಲ, ಅವ್ರಿಗೆ ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಿಂದ ಎಲ್ಲದರಲ್ಲೂ ಇರ್ತಾರೆ ಅವರು. ಹೌದು, ಚೆನ್ನಾಗಿ ಸ್ವಾಧ್ಯಾಯ ಕೊಟ್ರು. ಹೌದು ಮೇಡಮ್, ಚೆನ್ನಾಗಿ ಕೊಟ್ರು. ಅದಕ್ಕೆ So it is a time for her to start her speaking, communication. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೇಕು. ಒಳ್ಳೇದು. ಹಾಡು ಹೇಳ ಸರ್? ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ
ಎದ್ದೋಳೆ ನಿಮ್ಮ ಜ್ಞಾನ ಏಳುತ್ತಲೇ ನಿಮ್ಮ ಧ್ಯಾನ ಸಿದ್ಧಾರ ಜ್ಞಾನ ಶಿವು ಧ್ಯಾನ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಆರೇಳೆ ಮಾವಿನ ಬೇರಾಗಿ ಇರುವೋಳೆ ನಮ್ ನಾಲಿಗೆ ತೊಡರ ಬೀಡಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಎಂಟೆಲೆ ಮಾವಿನ ದಂಟಾಗಿ ಇರುವೋಳೆ ನಮ್ ಗಂಟಾಲ ತೊಡರ ಬಿಡಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ನಿಂಬಿಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಸೂಪರ್, ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಫಸ್ಟ್ ಟೈಮ್ ಕೇಳಿದೆ ಈ ಹಾಡಲ್ಲಿ. ತುಂಬಾ ಚೆನ್ನಾಗಿದೆ. ಎಸ್, ಗ್ರೇಟ್. ತುಂಬಾ ಅದ್ಭುತ ಮೇಡಮ್. ಥ್ಯಾಂಕ್ ಯು. ನೀವು ಇನ್ನೂ ಜಾಸ್ತಿ ಹಾಡುಗಳು ಆಡ್ಬೇಕಂತ ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ವಿ. ಹಿಂದೆ ಒಂದ್ಸಲ ಆಡಿದ್ದೆ. ಓಕೆ, ವೆರಿ ಗುಡ್. ಇನ್ನೂ ಜಾಸ್ತಿ ಹಾಡುಗಳು ಬರ್ಲಿ ನೆಕ್ಸ್ಟ್ ಫ್ಯೂಚರ್. ಸರ್, ಥ್ಯಾಂಕ್ ಯು. ಸೊ ನಿನ್ನೆ ಬಗ್ಗೆ ಹೇಳಿ, ನಿನ್ನೆ ಸುಬ್ಬಯ್ಯ, ಡಾಕ್ಟರ್ ಸುಬ್ಬಯ್ಯದು ಎಲ್ಲ ಸ್ವಲ್ಪ ವಿಷಯಗಳು ಹೇಳಿ, ಏನೇನು ನಡೀತು ನಾವು. ಸರ್, ನನಗೆ ಅದು ಒಂದು ಅವ್ರಿಗೆ ಏನೇನ್ ಕಳಿಸ್ಬೇಕು ಸರ್? ಅವ್ರಿಗೇನಿಲ್ಲ, ಮಹಾವತಾರ ಟಿವಿ ನಮ್ದು ಇದಿದೆಯಲ್ಲ ಲಿಂಕು. ಸೊ ವೆಬ್ಸೈಟ್ ಬೇಕಂದ್ರೆ ವೆಬ್ಸೈಟು ಸ್ವಲ್ಪ ಕಲಿಸಿದ್ರೆ ಅವ್ರು ನೋಡ್ಕೊಂತಾರೆ ಅಷ್ಟೇ. ಅವರು ಬರ್ತಾರೆ ಶಾರ್ಟ್ಲಿ. ಹಾ, ನಂದು ಪ್ರೋಗ್ರಾಮ್ ಇವತ್ತು ಫಿಕ್ಸ್ ಆಗೋದಕ್ಕೆ ಬಂದ್ಬಿಡ್ತಾ ಅವರು ಇದೆ. ಈವನ್ ಇದರಲ್ಲಿ ಜೂಮ್ ಅಲ್ಲಿ ಬರ್ತಾರೆ ನೋಡಿ, ಕೇಳಿ ನೋಡಿ. ನಿನ್ನೆ ಮತ್ತೆ ನಾನು ಒಂದ್ಸರಿ ಮಾತಾಡಿದೆ. Okay, sir. ಜೂಮ್ ಅಲ್ಲಿ ಸಹ ಅವರು ಬಂದು ಅವರ ಜ್ಞಾನ ಹಂಚ್ಕೊಂತಾರೆ, ತೊಂದರೆ ಇಲ್ಲ. Okay, sir. ಯಾಕಂದ್ರೆ ನಾನು ಅದು ರ್ಯಾಪಿಡ್ ರಶ್ಮಿ ಅಲ್ಲಿ ನೋಡಿದ ಮೇಲೆ ಓಕೆ, ಇವರು ಸ್ವಲ್ಪ ಜ್ಞಾನ ಹಂಚಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅರ್ಥ ಆಯ್ತು ನನಗೆ. ಅದೇ ಅದೇ ಅದೇ. ಅವರು ಸುಮಾರು ಜ್ಞಾನ ಪಡ್ಕೊಂಡಿದ್ದಾರೆ, ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೇನಂದ್ರೆ ಈಗ ಯಾವ್ದೊಂದು ಪ್ಲಾಟ್ಫಾರ್ಮ್ ಬೇಕಲ್ಲ, ಸರ್ವ್ ಮಾಡಕ್ಕೆ ಅಂದ್ರೆ ಪ್ಲಾಟ್ಫಾರ್ಮ್ ಬೇಕೇ ಬೇಕು. ಎಷ್ಟು ಜ್ಞಾನ ಪಡ್ಕೊಂಡು. ನಂಬರ್ ಅಮ್ಮ, ಗ್ರೂಪಿಗೆ ಅವ್ರ ನಂಬರ್ ಆಡ್ ಮಾಡೋದಾ? ಆಡ್ ಮಾಡಿ, ಯಾವ್ದೋ ಒಂದು ಗ್ರೂಪ್ ಆಡ್ ಮಾಡ್ಕೊಂಡು ಹಂಗೆ ಅವ್ರಿಗೆ ಹೇಳಿ, ಈ ತರ ಜೂಮ್ ಕ್ಲಾಸ್ ಇದೆ, ಯಾವ ಕ್ಲಾಸ್ಗೆ ಯಾವ ಟೈಮ್ ಬರ್ತೀರಾ ಅಂತಂದ್ರೆ ಅವ್ರಿಗೆ ಸ್ಪೆಷಲ್ ಕಾರ್ಯಕ್ರಮ ಕೊಡ್ಬೋದು. ಅವರು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಅಂತೆ ಸರ್. ಅವರು 9 ಗಂಟೆಗೆ ಮಲಗಿದ್ರೆ 3 ಗಂಟೆ ಮಲಗ್ತಾರಂತೆ, ಆಮೇಲೆ ಹೇಳ್ತಾರಂತೆ. ಸೊ 9 ರಿಂದ 3 ಯಾವ ಕೆಲಸವನ್ನು ಮಾಡಲ್ಲ ಅಂತೆ ಅವರು. ರೈಟ್ ರೈಟ್, ಓಕೆ. ಸೊ ಅದಕ್ಕೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನಕ್ಕೂ ಜೋಡಿಸ್ಕೊರಿ. ಸೊ ದಟ್ ಎಲ್ಲರಿಗೂ ಅವ್ರ ಜ್ಞಾನ ಒಂದು ಕಡೆ ಅಂತ ಇರ್ತದೆ, ಸೇರ್ತಾ ಇರ್ತದೆ. ಖಂಡಿತ ತುಂಬಾ ಹೆಲ್ಪ್ ಆಗತ್ತೆ, ಎಲ್ಲರಿಗೂ ಹೆಲ್ಪ್ ಆಗತ್ತೆ, ನೋ ಡೌಟ್. ನಾವು ನಾವೇನ್ ಬಟ್ ಸರ್, ನಾನು ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಮನೆಯವ್ರು ಇಲ್ಲ, ಹ್ಮ್ ಮೀಟಿಂಗ್ ಹೋಗ್ತಾ ಇದ್ದಾರೆ, ಮತ್ತೆ ಹುಡುಗನು ಇರ್ತಾನಲ್ಲ ಸರ್. ಹಾಗಾಗಿ ಕಷ್ಟ ಆಗುತ್ತೆ ನನಗೆ. ಅಲ್ಲಿ ಬಂದ್ರೆ ಫುಲ್ ಡೇ ಆಗುತ್ತೆ. ಅವ್ರನ್ನೇ ಕರ್ಕೊಂಡ್ ಬನ್ನಿ, ನಿಮ್ಮ ಹುಡುಗನೇ. ಹೀಗೆ ನೋಡುವ ಸರ್. ಅಷ್ಟೇ ಅಷ್ಟೇ, ಇನ್ನೇನಿದೆ. ಅವರು ಎಂಜಾಯ್ ಮಾಡ್ತಾರಲ್ಲ ಇಲ್ಲಿ ಎಲ್ಲ ಜನ ನೋಡಿ. ಎಂಜಾಯ್ ಮಾಡ್ತಾನೆ, ನೋಡ್ತೇನೆ ಸರ್ ಹೇಗೆ ಅಂತ. ನಾನು ಅದೇ ಇದ್ರೆ ಆರಾಮಾಗೋದು. ರೈಟ್. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಹೇಳಿ ನೋಡ್ತೇನೆ. ಅವ್ರು ಬರುವ ಟೈಮ್ಗೆ ಬರ್ತೇನೆ ಸರ್. ಸೊ ಈಗ ಇವತ್ತಿನ ವಿಶೇಷ ಏನಂದ್ರೆ, ನಾವು ಪ್ರತಿ ಶನಿವಾರ ಸಂಸ್ಥೆಯಲ್ಲಿ ಅನೇಕರು ಬರ್ತಾರೆ, ಎಲ್ಲ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಎಲ್ಲಿಂದ ಬರ್ತಾ ಇರಲ್ಲ. ಮೈನು ಮರ್ಮ ಥೆರಪಿ ಅಂತೂ ತುಂಬಾ ಜನ ಒಳ್ಳೆ ಲಾಭ ಪಡ್ಕೊಂತ ಇದ್ದಾರೆ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಈಗ ಧ್ಯಾನ ಮಾಡಕ್ಕೆ ಎಲ್ಲರೂ ಮಾಡಕ್ಕಾಗಲ್ಲ. ನಾನು ಈಗಾಗಲೇ ಎಷ್ಟೋ ಸರಿ ಹೇಳಿದೆ ಇದ್ರ ಬಗ್ಗೆ. ಧ್ಯಾನ ಮಾಡಕ್ಕೆ ಎಲ್ಲರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಇರುವಾಗ ಅಲ್ಲಿ ಬಂದೇ ಬರ್ತಾರೆ. ಯಾಕಂದ್ರೆ ಈಗ ಇಲ್ಲಾಂದ್ರೆ ಅವ್ರಿಗೆ ಶರಣ್ಯ ಓನ್ಲಿ, ಅವ್ರಿಗೆ ಇರೋದು ಒಂದೇ ಒಂದು ಆಪ್ಷನ್ ಅಲೋಪತಿ. ಅಲೋಪತಿಗೆ ಹೋಗಿ ಹೋಗಿ ಎಲ್ಲರಿಗೂ ಸುಸ್ತಿಯಾಗಿದೆ, ಸಾಕಾಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಮರ್ಮ ಥೆರಪಿ ಅಂತ
ಪಡ್ಕೊಂಡು ಅಲ್ಲಿ ಕೊಡುವಂಥ ಮರ್ಮ ಥೆರಪಿ ಜೊತೆಗೆ ಆ ವೈದ್ಯರು ಕೊಡುವಂಥ ರಿಫ್ಲೆಕ್ಸಾಲಜಿ, ಎಲೆಕ್ಟ್ರೋ ಹೋಮಿಯೋಪತಿ ಮತ್ತು ಆಕ್ಯುಪಂಚರ್ ಆಕ್ಯುಪಂಚರ್ ತುಂಬ ಚೆನ್ನಾಗಿ ಕೊಡ್ತಾರೆ ಅವರು. ಅಂದರೆ ಮರ್ಮ ಥೆರಪಿ ಒಂದೇ ಮಾಡಲ್ಲ ಅವರು, ಎಲ್ಲ ಸೇರ್ಸ್ ಮಾಡ್ತಾರೆ. ಅದಕ್ಕೆ ಫಲಿತಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲರೂ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಬಟ್ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಪದೇ ಪದೇ ಅವರೇ ತಿರ್ಗಾ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಅವಶ್ಯಕತೆ ಇದೆ ನೋಡಿ. ನಾವು ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇವ್ರ ಪರಿಸ್ಥಿತಿ ಏನಾಗ್ತಾ ಇತ್ತು. ಇವರೆಲ್ಲ ಅಲೋಪತಿಗೆ ಹೋಗಿ ಪಾಪ ಅವರು ದುಡ್ಡು ಕಳ್ಕೊಂಡೋದು. ದುಡ್ಡು ಹೋದ್ರೆ ಪರವಾಗಿಲ್ಲ, ದುಡ್ಡು ಅನ್ನೋದು ಮತ್ತೆ 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 ಬರ್ತದೆ ಪ್ರಯತ್ನ ಮಾಡಿದ್ರೆ. ಆರೋಗ್ಯ ಹೋದ್ರೆ ಅಂತೂ ಬರಲ್ಲ ಅಲ್ವಾ. ಸೊ ಈಗ ಉದಾಹರಣೆಗೆ ನಮ್ಮ ಒಳಗಡೆ ಈ ಪ್ರಾಣಶಕ್ತಿ ಕಳ್ಕೊಂಡೋದನ್ನಂದ್ರೆ ಪ್ರಾಣಶಕ್ತಿ ದುಡ್ಡುಗಿಂತ ಬೆಲೆ ಇರೋದು. ಪ್ರಾಣಶಕ್ತಿ ಅಷ್ಟು ಬೆಲೆ ಇದೆ ಅದಕ್ಕೆ. ಅದೊಂದೇ ಅಲ್ಲ, ನಮ್ಮ ಒಳಗಡೆ ಜೀವಕೋಶಗಳು ಸತ್ತೋದ್ರೆ, ಇರುವಂಥ ಒಳ್ಳೆ ಜೀವಕೋಶಗಳು ಸತ್ತು ಹೋಗ್ತಾ ಇದ್ರೆ ಒಂಥರ ಅನಿಯಂತ್ರವಾಗಿ, ಇರ್ರೆಗ್ಯುಲರ್ ಆಗಿ ಅಲ್ವಾ, ಇರ್ರೇಷನಲ್ ಆಗಿ, ಅವಾಗ ಎಷ್ಟು ಪ್ರಮಾದ ಆಗತ್ತೆ ದೇಹ. ಅದೇ ನಮ್ಮ ಮೊದಲನೇ ಪ್ರಾಣಕ್ಕೆ ಪ್ರಮಾದ ಆಗತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ವಿ. ಇವೆಲ್ಲ ತಡೆಗಟ್ಟು ಮಾಡೋಕ್ಕೇನೆ ಈ ವೇದಿಕೆ ಇರೋದು. ಆಯ್ತಾ. ಸೊ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಸಂಪೂರ್ಣ ಆರೋಗ್ಯ, ಸಮಗ್ರ ಆಹಾರ ವಿಧಾನಗಳು, ಸಮಗ್ರ ಚಿಕಿತ್ಸೆಗಳು ಮತ್ತೆ ಧ್ಯಾನ. ಪ್ರಥಮ ತಾಂಬೂಲ ಧ್ಯಾನ ಕೊಟ್ಟಿರ್ತೀವಿ. ಧ್ಯಾನ ಮಾಡಿಲ್ಲ ಅಂತ ಪಕ್ಷದಲ್ಲಿ ಇವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಆಯ್ತಾ. ಧ್ಯಾನ ಮಾಡೋಕ್ಕೇ ಆಗಲ್ಲ, ಅದಕ್ಕೆ ಅರ್ಹತೆ ಇಲ್ಲ, ಮನಸ್ಸೇ ಹೋಗ್ತಾ ಇಲ್ಲ. ಎಸ್, ಬನ್ನಿ ಚಿಕಿತ್ಸೆಗಳು ತಗೊಳ್ಳಿ, ಆರಾಮಾಗಿರಿ. ಡೋಂಟ್ ಸ್ಪಾಯ್ಲ್ ಯುವರ್ ಹೆಲ್ತ್. ಆಯ್ತಾ. ಸೊ ಅದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಅದೇ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಸೊ ಅದ್ರ ಭಾಗವಾಗಿ ಅನೇಕ ತಜ್ಞರನ್ನು ನಾವು ಅವ್ರನ್ನು ತಡ್ತಾ ಇದ್ವಿ, ಅವ್ರನ್ನೂ ಮುಂದಕ್ಕೆ ತರಿಸ್ತಾ ಇದ್ವಿ. ಈಗ ನಿನ್ನೆ ಮೇಡಮು ಒಂದು ನಂಬರ್ ಕೊಟ್ಟೆ ನಾನು, ಅದು ಸ್ವಲ್ಪ ಹುಡುಕ್ತಾ ಇರ್ತೀನಿ. ಯಾರು ನಿಜವಾದ ಸೇವೆ ಮಾಡಕ್ಕೆ ರೆಡಿ ಇದ್ದಾರೆ, ಸೇವೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಅವಕಾಶ ಕೊಡಬೇಕು ಅಂತ. ಆ ರೀತಿಯಲ್ಲಿ ಒಬ್ಬರು ಡಾಕ್ಟರ್ ಸುಬ್ಬಯ್ಯ ಅಂತ ಅವ್ರು ಸಿಕ್ಕಿದ್ರು. ಸೊ ಅವರು ಪ್ರತ್ಯೇಕವಾಗಿ ಈ ಹೋಮಿಯೋಪತಿ ಆಗಲಿ, ಆಮೇಲೆ ಕ್ವಾಂಟಮ್ ಹೀಲಿಂಗು, ಇವೆಲ್ಲ ಸ್ವರಯೋಗ, ನಾವು ಇಲ್ಲಿ ಪಡ್ಕೊಂಡಿದ್ದೋ ಅದನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಒಬ್ಬ ಹೋಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೂ ಇಷ್ಟೆಲ್ಲ ಆಲೋಚನೆಗಳು ಬರಬೇಕು. ಆಯಿತಾ. ಸೊ ನಾವು ಏನೇನಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ, ಒಂಥರ ಯೋಗ, ಪ್ರಾಣಾಯಾಮ, ಆಕ್ಯುಪ್ರೆಷರ್, ಮುದ್ರಾ ಥೆರಪಿ, ಸ್ವರಯೋಗ, ಶಿವಂಬು ಥೆರಪಿ ಈ ವೇದಿಕೆಯಲ್ಲಿ ಇರೋದು. ಇನ್ನು ಹೆಚ್ಚಿನ ವೇದಿಕೆಯಲ್ಲಿ ಎಲ್ಲಿ ಕೊಡಲ್ಲ. ಅದಕ್ಕೂ ಜ್ಞಾನ ಬೇಕು, ಮತ್ತೆ ಅದಕ್ಕೂ ಸಾಧನೆ ಬೇಕು. ಆಯ್ತಾ. ಸೊ ಆದರೂ ಇಲ್ಲಿ ಮಾತ್ರ ಸಾಧನೆ ಮಾಡಿದ್ವಿ ಚೆನ್ನಾಗಿ, ಅನೇಕ ಫಲಿತಗಳು ಬಂತು. ಸೊ ಈಗೇನಂತಂದ್ರೆ ಇವೆಲ್ಲನೂ ಮುಂದುವರಿಸ್ಬೇಕು, ಎಲ್ಲ ಪ್ರಚಾರಕ್ಕೆ ತಗೊಂಡೋಗ್ಬೇಕು. ಅದಕ್ಕೂ ಇಂಥ ತಜ್ಞರು ನಿನ್ನೆ ಒಬ್ಬರು ನಮ್ಮ ಜೊತೆಗೆ ಜೋಡಿಸ್ಕೊತಾ ಇದ್ದಾರೆ. ಸೊ ಇನ್ನು ಶಾರ್ಟ್ಲಿ ಅವರ ಸೆಷನ್ಸು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ, ನಮ್ಮ ವೇದಿಕೆಯಲ್ಲಿ. ಮತ್ತೆ ಆಫ್ಲೈನಲ್ಲಿ ಅವರು ಸಂಸ್ಥೆಗೂ ಬರ್ತಾರೆ, ತೊಂದರೆ ಇಲ್ಲ. ಓಕೆ. ಸೊ ಆ ರೀತಿಯಲ್ಲಿ ಮಾಡೋಣ. ಸೊ ನೆಕ್ಸ್ಟ್ 2-3 ದಿನ ಸೇವೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್. ಹೌದು, ಅವ್ರನ್ನ ಜೂಮಲ್ಲಿ ಇನ್ವೈಟ್ ಮಾಡಿ. ಜೂಮಲ್ಲಿ ಯಾವ ಜೂಮಲ್ಲಿ ಬರ್ತಾರೆ ಇನ್ವೈಟ್ ಮಾಡಿ, ಅವರು ಕ್ಲಾಸಸ್ ಕೊಡಲಿ. ಓಕೆ. ಡಾಕ್ಟರ್ ಸುಬ್ಬಯ್ಯ, ಹೋಲಿಸ್ಟಿಕ್ ವೆಲ್ನೆಸ್ ಎಕ್ಸ್ಪರ್ಟ್ ಅವರು. ಈ ನಾವು ಏನೇನು ಇಲ್ಲಿ ಕಲ್ಸ್ಕೊಂತಾ ಇದೀವಿ ಎಲ್ಲಾನು ಅವರು ಮಾಡ್ಕೊತಾನೆ ಇದ್ದಾರೆ. ಆಲ್ಮೋಸ್ಟ್ ಇಂದಿನ 40-30 ವರ್ಷದ ಮೇಲೆ ಅಂತ, ಮೋಸ್ಟ್ಲಿ 30 ವರ್ಷ ಮೇಲೇನೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು. ಫಾರಿನ್ ಕಂಟ್ರೀಸ್ಗೆ, ಸುಮಾರು ಕಂಟ್ರಿಗೆ ಝೂಮ್ ಅಲ್ಲಿ ಕ್ಲಾಸ್ ಕೊಡ್ತಾರೆ. ಅದೇ. ಸೊ ನಮ್ಗೆಲ್ಲರೂ ಗೊತ್ತಾಗತ್ತೆ ಅವ್ರ ಎಕ್ಸ್ಪರ್ಟೈಸು ಹೇಗೆ, ನಾವು ಅದನ್ನು ಹೆಲ್ಪ್ ತಗೋಬಹುದು. ನಿನ್ನೆ ಒಂದು ವಿಡಿಯೋ ನಾನು ಎಲ್ಲ ಗ್ರೂಪ್ಸಲ್ಲಿ ಕಳ್ಸೋಕ್ಕೆ ಹಾಕಿದ್ದೀನಿ, ಅದು ನಿಮಗೆಲ್ಲ ಬಂದಿರ್ತದೆ. 102 ವರ್ಷ ಒಂದು ಫೇಮಸ್ ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ನಾವು ಏನು ಹೇಳ್ಕೊಟ್ಟಿದ್ವೋ ಅದೇ ಅವ್ರು ಮಾತಾಡೋದು. ನೋಡಿದ್ರ, ನಾನೇನು ಅವ್ರಿಗೆ ಹೇಳಿಲ್ಲ, ಅವ್ರು ಯಾರು, ಅವ್ರು ಫಾರಿನ್ ಡಾಕ್ಟರ್. ಆದರೆ ನಾನು ಏನೇನು ಈ ವೇದಿಕೆಯಲ್ಲಿ ಹೇಳ್ಕೊಟ್ಟಿದ್ರು, ಹೇಗೆ ನಾವು ನಮ್ಮ ಬ್ರತುಕನ್ನು ಸುಂದರವಾದ ರೀತಿಯಲ್ಲಿ ಆರೋಗ್ಯವಾದ ದೀರ್ಘಕಾಲ ಬದುಕನ್ನು ಕಟ್ಕೊಂಡಕ್ಕೆ ಅಲ್ವಾ, ಆ ರೀತಿಯಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಿದ್ದೆ ಬಗ್ಗೆ, ನಡಕೆ ಬಗ್ಗೆ ಅಲ್ವಾ. ಒಂಥರ ನಡಕೆ, ನಿದ್ದೆ, ಆಹಾರ ಮತ್ತೆ ಸ್ಟ್ರೆಸ್, ಇದೇ ಪ್ರಧಾನ ಕಾರಣಗಳು ಒಂದು ಮನುಷ್ಯನ ಸಾಯಿಸಕ್ಕೆ. ಆಯ್ತಾ. ಒಂದು ಮನುಷ್ಯನು ಅವರ ಕಾಲವನ್ನು ಅಂದ್ರೆ ಜೀವನ ವ್ಯವಧಿಯನ್ನು ಕಡಿಮೆ ಮಾಡುವಂಥ ವ್ಯವಹಾರಗಳಿವೆಲ್ಲ ಅತಿ ಸುಲಭವಾದ ರೀತಿಯಲ್ಲಿ ನಾವು ಈ ವೇದಿಕೆಯಲ್ಲಿ ಪರಿಚಯ ಮಾಡಿದ್ದೀವಿ. ಆಯ್ತಾ. ಪ್ರತಿ ದಿವಸ ನಾನು ಹೇಳಿದೆ ಈಗಾಗಲೇ,
ತುಂಬಾ ಟೈಮ್ ಹೇಳಿದೀನಿ, ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಪ್ರತಿ ದಿವಸ 6,600 ಹೆಜ್ಜೆಗಳು ಹಾಕ್ಬೇಕು, ಸ್ಟೆಪ್ಸ್ ವಾಕಿಂಗ್ ಮಾಡ್ಬೇಕು. ಇಲ್ಲಾಂದ್ರೆ ಅಟ್ಲೀಸ್ಟ್ ನಾನು ಎಷ್ಟೋ ಸರಿ ಹೇಳಿದೆ, ಕೂತ್ಕೊಂಡ್ರೆ 1 ಗಂಟೆಗೆ ಒಂದ್ಸರಿ ಎದ್ದು 10 ನಿಮಿಷ ಓಡಾಡಿ ಬರಬೇಕು. ಆಯ್ತಾ? ಕೂತ್ಕೊಂಡು ಅದೇ ಪನೆಯಾಗಿ ಅದೇ ಕೆಲಸವಾಗಿ ಕೂತ್ಕೊಂಡೇ ಕೆಲಸ ಮಾಡೋದು, ಕೂತ್ಕೊಂಡೇ ಇರೋದು ಮಾಡಕ್ ಹೋಗ್ಬೇಡಿ. ಎವ್ರಿ 1 ಅವರ್. ನಿನ್ನೆ ಅವ್ರು ನೋಡಿ, ಅವ್ರ ವಿಡಿಯೋ ನೋಡಿ, ನಾವೇನೇನು ಯಾವ ಥರ ಚರ್ಚೆ ಮಾಡಿದ್ವಿ ಅದೇ ಥರ ಚರ್ಚೆ ಅವ್ರು ಮಾಡ್ತಾ ಇದ್ದಾರೆ. ನನಗೆ ಒಂಥರ ಖುಷಿ ಆಯಿತು. ಅದೇ ನಾವು ಇಷ್ಟೆಲ್ಲ ಸಾಧನೆಗಳು ಮಾಡ್ತಾ ಇದ್ವಿ ಅಂದರೆ ಇನ್ನೊಬ್ರು ಅವರಿಂದ, ಅವ್ರ ಬಾಯಿಂದ ಅವ್ರು ತಜ್ಞರು, ಇದೆ ಗ್ರೇಟ್ ಎಕ್ಸ್ಪರ್ಟ್ ಡಾಕ್ಟರ್, ಸಾವಿರಾರ ಪೇಷಂಟ್ಸ್ಗಳನ್ನು ಅವ್ರು ಕಾಪಾಡಿದ್ದಾರೆ, ಅನಾರೋಗ್ಯದಿಂದ, ಸಾವಿಂದ, ಮರಣದಿಂದ ಕಾಪಾಡಿದ್ದಾರೆ. ಅಂಥವರು ಇದೇ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ವೇದಿಕೆ ಎಲ್ಲದನ್ನೂ ಒಂಥರ ಮಿಳಿತ ಮಾಡಿಕೊಂಡು ಮಿಶ್ರಮವಾಗಿ ನಡೀತಾ ಇದೆ. ಮಿಶ್ರಮವಾಗಿ, ಅದ್ಭುತವಾಗಿ, ಆಶ್ಚರ್ಯವಾಗಿ ನಡೀತಾ ಇದೆ. ಸೊ ಎಲ್ಲರೂ ನಾವು ಇದು ಇನ್ನೂ ಹೆಚ್ಚು ಮಾಡೋಕ್ಕೆ, ಇನ್ನೂ ಹೆಚ್ಚು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ರೈಟ್. ಸೊ ಇವತ್ತಿನ ಅಲ್ಲಿ ಸಂಸ್ಥೆಯ ವಿಶೇಷ ಕಾರ್ಯಕ್ರಮಗಳು ಇಷ್ಟೇ ಇರೋದು. ಐ ಥಿಂಕ್ ಮರ್ಮ ಚಿಕಿತ್ಸೆ ಒಂದು ಕಡೆ ತುಂಬ ಜನ, ಸುಮಾರು ಒಂದು 10 ಜನ ಮರ್ಮ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆಯುರ್ವೇದ ಪಂಚಕರ್ಮ ಸ್ಟಾರ್ಟ್ ಆದ್ಮೇಲೆ, ಪಂಚಕರ್ಮ ನೋಡಿ ಎಷ್ಟು ಚೆನ್ನಾಗಿ ತಗೊಂತಾ ಇದ್ದಾರೆ ಅಂದರೆ, ಅದಕ್ಕೆ ನಾವು ಹೇಳ್ತೀವಲ್ಲ, ಯಾವುದೇ ಒಂದು ಸೃಷ್ಟಿ ಮಾಡಿದರೆ ಆ ಸೃಷ್ಟಿ ಎಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ ಅಂತ. ನಾನು ಅನ್ಕೊತಾ ಇದ್ದೆ ಪಂಚಕರ್ಮ ಇರಬೇಕಂತ. ಆ ಪಂಚಕರ್ಮ ಸ್ಟಾರ್ಟ್ ಆದ್ಮೇಲೆ ತುಂಬಾ ಜನ ಬರ್ತಾ ಇದ್ದಾರೆ, ಪಂಚಕರ್ಮ ಪಡೆಯೋಕೆ ಬರ್ತಾ ಇದ್ದಾರೆ ಅಲ್ವಾ. ಸುತ್ತಮುತ್ತಿರೋರು ಎಲ್ಲರೂ ಬರ್ತಾ ಇದ್ದಾರೆ, ಅದೊಂದು. ಆಮೇಲೆ ಅಲ್ಲಿ ನಡೀತಾ ಇರೋಂಥದ್ದು ರೇಖಿ ಹೀಲಿಂಗ್, ರೇಖಿ ಟ್ರೈನಿಂಗ್, ರೇಖಿ ಫಸ್ಟ್ ಡಿಗ್ರಿ ಮತ್ತು ಬಲಮೆದಲಿನ ಭಾಷೆ ಬಲಿಕೆ, ರೈಟ್ ಬ್ರೈನ್ ಯೂಸಸ್ ಅನ್ನೋದು ಇವತ್ತು ಕಾರ್ಯಾಗಾರ ಶುರು ಆಗ್ತಾ ಇದೆ. 2 ದಿನಗಳ ಕಾರ್ಯಾಗಾರ. ಇನ್ನು ಯಾರಾದರೂ ಬರಬೇಕಂದ್ರೆ ನೀವು ಜಾಯ್ನ್ ಆಗಿ. ಸೊ ನೇರವಾಗಿ ಬನ್ನಿ, ಪರವಾಗಿಲ್ಲ. ಸೊ 2 ದಿನಗಳ ಕಾರ್ಯಾಗಾರ ಇವತ್ತು 9 ಗಂಟೆಗೆ ಶುರು ಆಗುತ್ತೆ. ಓಕೆ, ಈಗಾಗಲೇ ಮೈಸೂರಿಂದ ಬಂದಿದ್ದಾರೆ ಮೇಡಮ್ ಮತ್ತೆ ಸರ್. ಸೊ ಡಾಕ್ಟರ್ CS ಕೃಷ್ಣಮೂರ್ತಿ ಮತ್ತೆ ಡಾಕ್ಟರ್ ಮನೋರಮ್ ಮೇಡಮ್ ಇಬ್ಬರು ಬಂದಿದ್ದಾರೆ. ಅದನ್ನು ಶುರು ಆಗ್ತಾ ಇದೆ ಒಂದು ಕಡೆ. ನೆಕ್ಸ್ಟ್ ಏನಂತಂದ್ರೆ ಕ್ರಿಸ್ಟಲ್ ಥೆರಪಿ, ಆರಾ ಸ್ಕ್ಯಾನಿಂಗ್ ಮೇಡಮ್ ಅವರು ಬರ್ತಾ ಇದ್ದಾರೆ, ಅಲ್ಲಿ ಇರ್ತಾರೆ ಅವರು. ಖಂಡಿತ ಈಗಾಗಲೇ ಸ್ವಲ್ಪ ಜನ ಅದು ಬೇಕು ಅಂತ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಲಭ್ಯವಾಗತ್ತೆ. ಅದ್ರ ಜೊತೆಗೆ ಇನ್ನು ನೋಡ್ತಾ ಇದ್ರೆ ಒಂದು ರೇಖಿ ಹೀಲಿಂಗ್ ಮಾಡೋಂಥ ಮಾಸ್ಟರ್, ಅಂದ್ರೆ ಉಚಿತವಾಗಿ ರೇಖಿ ಹೀಲಿಂಗ್ ಮಾಡ್ತೀನಿ ನಾನು ಅಂತ ಅವರು ಬರ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂದ್ರೆ, ನಾವು ಯಾರನ್ನೂ ಕರಿತಾ ಇಲ್ಲ, ಅವರಾಗಿ ಅವರೇ ಫೋನ್ ಮಾಡ್ತಾ ಇದ್ದಾರೆ, ನಾನು ಸೇವೆ ಮಾಡಬೇಕು, ನಾನು ಬರ್ತೀನಿ ಅಂತ, ಬನ್ನಿ ಅಂತ ಹೇಳಿದೆ ನಾನು. ಸೊ ಮೇಡಮ್, ಎಸ್ ಮೇಡಮ್, ಬರ್ತಾರೆ ಮೀನಾ ಭಟ್ನಾಗರ್ ಅವರು ಬೆಳಗ್ಗೆನೆ 10 ಗಂಟೆಗೆ ಬರ್ತಾರೆ. ಮೀನಾ ಭಟ್ನಾಗರ್ ಅಂತ ಅವ್ರೇನಂದ್ರೆ ಸೀನಿಯರ್ ಮಾಸ್ಟರ್, ನಮ್ಮ ಪಿರಮಿಡ್ ಸಂಸ್ಥೆಯಲ್ಲೇ ಸೀನಿಯರ್ ಮಾಸ್ಟರು, ಮತ್ತೆ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ಗೌರ್ಮೆಂಟ್ ಅಲ್ಲಿ. ಓಕೆ, ಸೊ ಗೌರ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಅವರ ಉದ್ದೇಶ ಏನಂತಂದ್ರೆ, ಈಗ VRS ತಗೊಂಡು ಏನೋ ಸೇವೆ ಮಾಡಬೇಕು ಅಂತ ಅವ್ರಿಗೆ ಉದ್ದೇಶ. ಆದ್ರೆ ಏನ್ ಮಾಡಬೇಕು ಅಂತ ಈಗಾಗಲೇ ಅವರು ಮಾಡೋಂಥ ಗೌರ್ಮೆಂಟ್ ಕೆಲಸದಲ್ಲಿ ತುಂಬಾ ಹೈಯರ್ ಪೋಸ್ಟ್ ಅಲ್ಲಿ ಇದ್ದಾರೆ ಅವರು. ಸೊ ಜಾಯಿಂಟ್ ಕಮಿಷನರ್ ಹೇಳ್ತಾ ಇದ್ರು, ಅವ್ರು ಎಷ್ಟು ಜನಗೂ ಧ್ಯಾನ ಹೇಳಿದ್ರು ಅದರಲ್ಲಿ ಸ್ವಲ್ಪ ಜನ ಧ್ಯಾನ ಮಾಡ್ತಾರೆ, ಮಿಕ್ಕಿದವ್ರು ಮಾಡ್ತಾ ಇಲ್ಲ. ಮಿಕ್ಕಿದವ್ರ ಪರಿಸ್ಥಿತಿ ಏನಾದ್ರೂ ತೊಂದರೆಗಳಾಗಿದ್ರೆ, ಇಂಥ ಕರೋನಾ ಅಂತ ಬಂದ್ರೆ ಏನಾಗ್ತದೆ ಅವ್ರ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅವ್ರೇನ್ ಯೋಚನೆ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಒಳ್ಳೆ ವಿಷಯ ಅಂತ ಅನಿಸಿರೋದು, ಎಲ್ಲರಿಗೂ ಹೀಲಿಂಗು ಮಾಡೋಣ, ರೇಖಿ ಹೀಲಿಂಗ್ ಮಾಡೋಣ ಅಂತಾನೆ ಅವ್ರ ಉದ್ದೇಶ. ನಾನು ಅದೇ ಹೇಳಿದೆ, ನೀವು ಮಾಡಿ ಪರಬ್ರಹ್ಮ ಶಕ್ತಿಯನ್ನು, ಪರಮಾತ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದೆ ಅಂತ ಉದ್ದೇಶದಿಂದ ಮಾಡಕ್ ಹೋಗ್ಬಿಡಿ. ಯೂನಿವರ್ಸಲ್ ಎನರ್ಜಿಯನ್ನು ನಿಮ್ಮ ಮೂಲಕ, ಯುವರ್ ಎ ಚಾನಲ್, ಜಸ್ಟ್ ಪಾಸ್ ಇಟ್, ದಟ್ ಎನರ್ಜಿ ಹ್ಯಾಸ್ ಟು ಬಿ ಪಾಸ್ಟ್. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡಿ, ಒಳ್ಳೇದಾಗ್ಲಿ. ಎಲ್ಲ ಧ್ಯಾನ ಯಾರ್ಯಾರು ಮಾಡ್ತಾ ಇಲ್ಲ ಅವ್ರಿಗೆಲ್ಲ ಈ ರೀತಿಯಲ್ಲಿ ಒಳ್ಳೇದಾಗ್ಲಿ, ಮತ್ತೆ ಅವರಲ್ಲಿ ಒಳ್ಳೆ ಪರಿವರ್ತನೆ ಬರಲಿ. ಒಂದು ಸರಿ ಹೀಲಿಂಗ್ ನಂಬಿಕೆ ನಂಬಿಕೆ ಇಟ್ಕೊಂಡು ಬಂದು ಮಾಡಿಸ್ಕೊಂಡವ್ರಿಗೆ ಹೀಲಿಂಗ್ ಆಗಿದ್ರೆ ಅವ್ರು ಮತ್ತೆ ಧ್ಯಾನಕ್ಕೆ ಬರ್ತಾರೆ. ಅವ್ರಿಗೆ ಧ್ಯಾನಕ್ಕೆ ಜೋಡಿಸ್ಬೋದು ಈಸಿಯಾಗಿ. ಯಾಕಂದ್ರೆ ಇದು ಅವ್ರಿಗೆ ಎಲ್ಲಿಗೆ ಸಿಕ್ತಲ್ಲ, ಅವ್ರಿಗೆ ನಾವು ಹೇಳ್ಬೋದು, ನೀವು ಧ್ಯಾನ ಮಾಡಿ, ನಿಮಗೂ ಈ ಥರ ಒಳ್ಳೆ ಅನುಭವಗಳಾಗತ್ತೆ, ಒಳ್ಳೆ ವಿಷಯಗಳು ಕಲ್ಸ್ಕೊಂತೀರಾ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು. ಅದು ಅವರ ಅಭಿಪ್ರಾಯ ಈಗ ಆ ಮೇಡಮ್ದು. ಅದಕ್ಕೆ ಅವರು ಪ್ರತಿ ಶನಿವಾರ ನಾನು ಬರ್ತೀನಿ, ಯಾರ್ಯಾರಿಗೆ ತೊಂದರೆಗಳಿದ್ರೆ ಒಂದು ಸಣ್ಣ ದಕ್ಷಿಣ ಅಂತಂದ್ರೆ, ಅವ್ರಿಗೇನಂತ ಹೋದ್ರೆ ರೇಖೆಯಲ್ಲಿ ಹೇಳ್ಕೊಟ್ಟಿರ್ತಾರೆ, ಸ್ವಲ್ಪ ಸಣ್ಣ ದಕ್ಷಿಣ ಆದ್ರು ಒಂದು 50 ರೂಪಾಯಿ 100 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಫ್ರೀಯಾಗಿ ಮಾಡಬಾರ್ದು ಅಂತ ಅವ್ರು ಹೇಳೋದು. ಕರೆಕ್ಟ್ ಮೇಡಮ್ ಅಂತ ನಾನು ಹೇಳಿದೆ.
ಆ ರೀತಿಯಲ್ಲಿ ಸಣ್ಣ ದಕ್ಷಿಣ ಕೊಟ್ರೆ ನಿಮ್ಗೆ ಎಷ್ಟೇ ಹೀಲಿಂಗ್ ಬೇಕೋ ಅವ್ರು ಹೀಲಿಂಗ್ ಕೊಡ್ತಾರೆ. ಅದು ಶನಿವಾರ ಅವರು ಮೇಡಮ್ ಅವರು ಅಲ್ಲಿ ಬರಕ್ಕೆ ಒಪ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಸೊ ಯಾರ್ಯಾರು ಸೇವೆ ಮಾಡ್ಬೇಕಂದ್ರೂ ಮಾಡಲಿ, ಇಲ್ಲ ನಿಮಗೆ ಸೇವೆ ಮಾಡ ಯಾವುದೇ ರೀತಿಯಲ್ಲಿ ಸೇವೆ ಮಾಡಲಿ, ಟೀಚ್ ಮಾಡಲಿ, ಇಲ್ಲಾಂದ್ರೆ ಉಚಿತವಾಗಿ ನಿಮ್ಮ ಹತ್ರ ಇರುವಂತಹ ಸ್ಕಿಲ್ ಅನ್ನು ಹಂಚ್ಕೊಳ್ಳಿ, ಈ ರೀತಿಯಲ್ಲಿ ಮಾಡ್ತಾ ಹೋಗಿ. ಅವಕಾಶ ಇರುವಾಗ ನಾವು ಅದು ಅಳವಡಿಸ್ಕೋಬೇಕು, ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಓಕೆ, ರೈಟ್. ಮಾತಾಡಿ ಅನ್ನೋದು ಮೇಡಮ್. ವೇದವತಿ ಮ್ಯಾಮಿಗೆ ಕೊಟ್ಟಿದೆ ಸರ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ನಿನ್ನೆ ಡಾಕ್ಟರ್ ಹೇಳಿದಾರಲ್ಲ ಸರ್, ಅವ್ರದ್ದು ನಾನು ಕಮೆಂಟ್ ಕೊಟ್ಟಿದ್ದೀನಿ. ರಂಗನಾಥ್ ಸರ್ ಏನ್ ಹೇಳಿದಾರೆ ಅದನ್ನೇ ಹೇಳಿದ್ದಾರೆ ಇವರು ಅಂತ ಹೇಳಿ ಕಮೆಂಟ್ ಕೊಟ್ಟಿದ್ದೀನಿ. ಮತ್ತೆ ನಾನು ಒಂದು ಆಯುರ್ವೇದಿಕ್ ಡಾಕ್ಟರ್ ಪ್ಲಸ್ ಸ್ಪಿರಿಚುವಲಿಸ್ಟ್. ಅವರು ಒಂದು ಗೋಕರ್ಣದಲ್ಲಿ ಒಂದು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಅವ್ರ ನಂಬರ್ ಗೀತಾ ನಾಯಕ್ ನಟಿಗೆ ಕೊಟ್ಟಿದ್ದೀನಿ ಸ್ವಾಧ್ಯಾಯ ಕೊಡೋದಕ್ಕೆ. ಈ ತಿಂಗಳವರು ಡೇಟ್ ಕೊಟ್ಟಿದ್ದಾರೆ ಸರ್. ಒಂದು ಹೊಸ ಮಾಸ್ಟರ್ ಕರೆದಿದ್ದೀವಿ. ಏನ್ ಹೆಸರಮ್ಮ ಅವ್ರ ಹೆಸರು? ಸೌಮ್ಯ, ಡಾಕ್ಟರ್ ಸೌಮ್ಯ ಅಂತ ಹೇಳಿ. ಡಾಕ್ಟರ್ ಸೌಮ್ಯ, ಓಕೆ, ವೆರಿ ಗುಡ್. ಓಕೆ, ಅವರು ಡಾಕ್ಟರ್ ಪ್ಲಸ್ ಸ್ಪಿರಿಚುವಲಿಸ್ಟ್, ಸ್ಪಿರಿಚುವಲಿಸ್ಟ್. ವೆರಿ ಗುಡ್, ವೆರಿ ಗುಡ್. ಸೊ ಬೆಳಗ್ಗೆ ಸಮಯದಲ್ಲಿ ಕೊಡ್ತೀರಾ ಅಂದ್ರೆ ಅವ್ರಿಗೂ ಬೆಳಗ್ಗೆ ಸಮಯದಲ್ಲಿ ಕೊಡಿ, ಪರವಾಗಿಲ್ಲ. ಶನಿವಾರ ಅದೇ ಸರ್, ಗೀತಾ ಮೇಡಮ್ ಎಷ್ಟೊತ್ತಿಗೆ ಕೊಡ್ತಾರೆ ಏನೋ ನೋಡ್ಬೇಕು. ಮಧ್ಯಾಹ್ನ ಕ್ಲಾಸಿಗೆ ಕೊಟ್ಟಂಗಿದೆ ಮೇಡಮ್. ಮಧ್ಯಾಹ್ನ ಕ್ಲಾಸಿಗ? ಮಧ್ಯಾಹ್ನ ಕೊಟ್ಟಿದ್ದಾರೆ. ಓಕೆ. ಓ ಅಲ್ಲ, ಅವ್ರಿಗೆ ಮತ್ತೊಂದ್ಸರಿ ಬೆಳಿಗ್ಗೆನೂ ಕೊಡಿ ಅಂತಲೂ ಕೇಳ್ಬೋದು. ರಾತ್ರಿನೂ ಕೇಳಿಲ್ಲ ಸರ್. ಫ್ರೈಡೆ ಇದರಲ್ಲಿ ಸ್ವಾಸ್ಥ್ಯ ಸಮಗ್ರ ಶೈಲಿಯಲ್ಲಿನೂ ಕೊಡ್ಬೋದು. ಹೌದು, ನಾನು ಅವ್ರದ್ದು 2-3 ವಿಡಿಯೋಸ್ ಕೇಳಿದ್ದೀನಿ. ಒಳ್ಳೆ ನಾಲೆಡ್ಜಬಲ್. ಬೆಳಗ್ಗೆ ಫ್ರೈಡೆ ತಗೊಳ್ಳಿಮ್ಮ. ಬೆಳಗ್ಗೆ ಫ್ರೈಡೆ ತಗೊಂಡ್ರೆ ಸೊ ಅವ್ರದ್ದು ಸಮಗ್ರ ಜೀವನ ಶೈಲಿ ಅನ್ಸ್ಬೋದು ಜ್ಞಾನ. ಅದೇ ಇವ್ರು ಮಾತಾಡ್ತೀನಿ ಸರ್ ಗೀತಾ ಅವ್ರ ಹತ್ರ. ಗೀತಾ ಮಾತಾಡಿ ಎಷ್ಟೊತ್ತಿ ಕೊಟ್ಟಿದ್ದಾರೆ ಏನು ಕೇಳ್ತೀನಿ. ಶೋರ್, ವೆರಿ ಗುಡ್. ನಾನು ರೇಖೆಗೆ ಹೋಗ್ತೀನಲ್ಲ ಸರ್, ಅವ್ರಿಗೂ ಹೇಳಿದ್ದೀನಿ ಕ್ಲಾಸ್ ತಗೊಳ್ಳಿ ಅಂತ. ಮಾಡೋಣ ಅಂತ ಹೇಳಿದ್ದಾರೆ. ಏನ್ ಸಬ್ಜೆಕ್ಟ್ ಕೊಡಿ ಬೇಕಾದ್ರೆ ಮಾತಾಡ್ತೀನಿ, ನಾ ರೇಖೆ ಬಗ್ಗೆನೆ ಮಾತಾಡ್ತೀನಿ ಅಂದ್ರು. ರೇಖೆ ಬಗ್ಗೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾ ಸರ್, ಬೆಳಿಗ್ಗೆ ಕೊಡ್ಬೇಕು ಸರ್? ಸಾಯಂಕಾಲನ? ಬೆಳಗ್ಗೆ ಆದ್ರೂ ನೈಟ್ ಆದ್ರೂ ಓಕೆ, ಎನಿಥಿಂಗ್. ಹಾ ಸರ್, ಓಕೆ ಸರ್. ನೇಹಾ ಅವ್ರಿಗೆ ಕೊಟ್ಟಿದ್ದೀನಿ, ಸುಬೇದಾರ್. ಥ್ಯಾಂಕ್ ಯು ವೇದವತಿ ಮೇಡಮ್. ಸೊ ನೀವು ನಿನ್ನೆ ಆ ವಿಡಿಯೋ ನೋಡಿ, ಎಷ್ಟು ನಾವು ಕೋರ್ ಗ್ರೂಪ್ ಅಲ್ಲಿ ಸುಮಾರು ಇದ್ದಾರೆ ಅಲ್ವಾ? ಆದ್ರೆ ವೇದವತಿ ಮೇಡಮ್ ಅವರ ಇನ್ಸ್ಟೆಂಟ್ ರೆಸ್ಪಾನ್ಸ್ ನೋಡಿ ಹೆಂಗಿದೆಯೋ. ಆ ವಿಡಿಯೋ ಆದ ತಕ್ಷಣ ಅವರೆಲ್ಲ ನೋಡಿ ಇದೆಲ್ಲ ನಾವು ತಿಳ್ಕೊಂಡಿದೀವಲ್ಲ ಈ ವೇದಿಕೆದಲ್ಲಿ ಅಂತ ಒಂದು ಮೆಸೇಜ್ ಹಾಕ್ತಾರೆ. ನನಗೂ ಅವಾಗ ಅನಿಸ್ತು, ಇವರು ಎಷ್ಟು ಇನ್ಸ್ಟೆಂಟ್ ರೆಸ್ಪಾನ್ಸ್ ಆಗ್ಲಿ, ಒಂದು ತಕ್ಷಣ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂತ. ಅಂದ್ರೆ ಅವ್ರ ವಯಸ್ಸನ್ನು ನಾನು ನೋಡ್ತಾನೆ ಇಲ್ಲ. ನಾನು ಒಂಥರ ಯಂಗ್ ಮಾಸ್ಟರ್ ತರ ನೋಡ್ಬೇಕಾಗತ್ತೆ, ನಾನು ಹೇಳ್ಬೇಕಾಗತ್ತೆ ಪದೇ ಪದೇ. ಮಿಕ್ಕಿದವ್ರು ಏನಾಯ್ತು, ಅಲ್ಲಿ 40 ಜನ ಇರ್ತಾರೆ, 35-40 ಜನ, ಒಬ್ರು ರೆಸ್ಪಾನ್ಸ್ ಕೊಡಲ್ಲ, ಒಬ್ರು ಇದೇನು ಅಂತ ನೋಡಿದ್ರಲ್ಲ ಗೊತ್ತಿಲ್ಲ ನನಗಂತ. ಅವ್ರು ನೋಡಿ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅಂದ್ರೆ ಆ ಮಾಸ್ಟರ್ ಎಷ್ಟು ಚೆನ್ನಾಗಿ ಅವ್ರು ಕಲ್ಸ್ಕೊಂತ ಇದಾರೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಅವ್ರನ್ನೆಲ್ಲ ನಾವು ಆದರ್ಶ ತಗೋಬೇಕು, ವೇದವತಿ ಮೇಡಮ್ ಅಂತ ಅವ್ರನ್ನು. ರೈಟ್. ಬೆಳಿಗ್ಗೆ ನನ್ನ ಹತ್ರ ಡಿಸ್ಕಸ್ ಹೇಳಿ ಮೇಡಮ್. ಅಲ್ಲ ಸರ್, ಅಷ್ಟು ಕ್ಲೀನ್ ಆಗಿ ಹೇಳಿದ್ದೀರಿ. ಓದಿ ಅಂತ ಹೇಳಿ, ಓದಿ ಕಮೆಂಟ್ ಮಾಡಿ ಅಂತಲೂ ಹೇಳಿದ್ದೀರಿ.
ಹೌದು. ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಸರ್? ಎಸ್, ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ದೊಡ್ಡ ಚಪ್ಪಾಲ್ ಒಂದು ಚಪ್ಪಾಲ್ ಕೊಡ್ಬೇಕು ವೇದಿಕೆಯಲ್ಲಿ. ಅಟ್ಲೀಸ್ಟ್ ವಿಡಿಯೋಗಳು ಆನ್ ಮಾಡ್ಕೊಂಡು ಚಪ್ಪಾಲ್ ನೋಡಿ, ಮೇಡಮ್ಗೆ ಚಪ್ಪಾಲ್ ಕೊಡ್ಬೇಕು. ಯಾಕಂದ್ರೆ ಶಿ ಈಸ್ ರಿಯಲಿ ವಂಡರ್ಫುಲ್ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೈಟ್. ನೇಹ. ಸರ್ ನೇಹ ಅವರು ಹ್ಯಾಂಡ್ ರೈಸ್ ಮಾಡಿದ್ರು, ಯಾಕೋ ಈಗ ಇಲ್ಲ, ಇವತ್ತು ತಗೊಂಡ್ರು. ನೇಹ ಅವರೇ ನಮಸ್ಕಾರ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್, ಹೇಳಿ. ನಮಸ್ತೆ ರೀ. ನಾನು ಧ್ಯಾನಕ್ಕೆ ಬಂದು 1 ವರ್ಷ ಆಯ್ತು ಸರ್. ಜ್ಞಾನದಿಂದ ನಮ್ಗೆಲ್ಲ ಖುಷಿಯಾಗಿದ್ದೇವೆ. ಆಮೇಲೆ ನನಗೆ ಜ್ಞಾನಕ್ಕೆ ಕರ್ಕೊಂಡ್ ಬಂದಂತ ನಂದಾ ಮೇಡಮ್ ಅವರಿಗೆ ಧನ್ಯವಾದಗಳು. ಆಮೇಲೆ ಜ್ಞಾನದಿಂದ ನಮ್ಗೆಲ್ಲ ಪ್ರಕೃತಿ ಆರೋಗ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಸರ್. ನಾವು ನಂದಾ ಮೇಡಮ್ ಅವರ ಇದರಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಈಗ ರಿಟೈರ್ಡ್ ಆದ್ಮೇಲೆ ಇದು ಅದಕ್ಕೆ ಜ್ಞಾನಕ್ಕೆ ಬಂದು 1 ವರ್ಷ ಆಯ್ತು ಸರ್. ನಾವೊಂದು ಹಾಡನ್ನ ಹಾಡ್ತೇವ್ರಿ. ರೈಟ್ ಮಾ, ಮಾಡಿ. ಶನಿವಾರ ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಂಡು, ಟೈಮ್ ಇದ್ರೆ ಖಂಡಿತ ನಿಮ್ಗೆ ಅವಕಾಶ ಇದ್ರೆ ವಿಡಿಯೋಗಳು ಆನ್ ಮಾಡ್ಕೊಂಡು. ನೀನೆ ನನ್ನ ಗುರು, ನೀನೆ ನನ್ನ ವೀರು, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತು, ನೀನೆ ನನ್ನ ತಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೋ, ನೀನೆ ನನ್ನ ಗುರುವೋ, ನೀನೆ ನನ್ನ ಗುರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನೀನೆ ನನ್ನ ಜ್ಯೋತಿ, ನೀನೆ ನನ್ನ ಆರತಿ, ನೀನೆ ನನ್ನ ಕೀರುತಿ, ನೀನೆ ನನ್ನ ಸಾರಥಿ. ಮುಂದೆ ದಾರಿ ತೋರದಯ್ಯ, ಎಲ್ಲೋ ಎಲ್ಲೋ ಸತ್ತಲಯ್ಯ, ಬೆಳಕ ತೋರಿ ನನ್ನನ್ನು ಮುನ್ನಡೆಸು ಬಾರಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ವೀರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಮುಕ್ತಿ ಬೇಡಿ ಬಂದೆ, ಉಪಾಯ ತೋರಿ ನಿಂದೆ, ನಿನ್ನ ಹರಕೆ ಒಂದೇ ಸಾಕ್ಯನಿಗೆ ತಂದೆ. ನುಂಬಿರುವೆ ನನ್ನಂತೆ ನೋಡಿರುವೆ, ತನಗೆ ತಾನೇ ಆಗಿರುವೆ ಓ ಗಣ ಗುರುವೇ. ನೀನೆ ನನ್ನ ಗುರುವೋ, ನೀನೆ ನನ್ನ ವೀರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನಿನ್ನ ಹರಿಕೆ ನನಗೆ, ನಿನ್ನ ನಿಯಮಕ್ಕೆ, ನಿನ್ನ ದಾರಿ ನನಗೆ ಮತ್ತೆ ಬಳಿಕೆ ಬರುವುದಕ್ಕೆ. ನೀನೆ ನನ್ನ ಗುರುವಿಲ್ಲದೆ ನಾನು ಉಸಿರಾಡಲಾರೆ, ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ. ನೀನೆ ನನ್ನ ಗುರುವೋ, ನೀನೆ ನನ್ನ ವೀರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ.
ಜಪವು ನನಗೆ ಗೊತ್ತಿಲ್ಲ, ತಪವು ನನಗೆ ಬರುವುದಿಲ್ಲ. ನಿನ್ನ ಕೈಯಲ್ಲಿ ಬಿಟ್ಟರೆ ಕಾಯುವರಿಲ್ಲ. ಈ ಭವ ಶೂನ್ಯ ನೀ ಮಾಡು ಧನ್ಯ, ನಿನ್ನ ಕೃಪೆಯು ಎನ್ನ ಮೇಲೆ ಇರಲಯ್ಯ ನನ್ನ. ನೀನೆ ನನ್ನ ಗುರುವೋ, ನೀನೆ ನನ್ನ ಇರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವೋ. ಆಯ್ತಾ ಮೇಡಮ್? ಧನ್ಯವಾದಗಳು. ನೀ ತಂದೆ ಎಲ್ಲ ಮಕ್ಕಳು ನಿನಗೊಂದೇ, ಕೃಪೆ ಕೋರಿ ಬಂದೆ, ಮುಕ್ತಿ ನೀಡು ಹಿಂದೆ. ಕಡು ಪಾಪಿ ನಾನಯ್ಯ, ಸರ್ವಶಕ್ತ ನೀನಯ್ಯ, ದಾರಿ ತೋರು ನನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ. ದಾರಿ ತೋರು ಮಲ್ಲಯ್ಯ, ಶ್ರೀ ಗುರು ಮಲ್ಲಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಇರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಧನ್ಯವಾದಗಳು ಗುರುಜಿ. ತುಂಬಾ ಚೆನ್ನಾಗ್ ಆಡಿದ್ರಿ ಮೇಡಮ್. ಥ್ಯಾಂಕ್ ಯು. ಇಲ್ಲ ರೀ, ಅದು ಇದಾತ್ರಿ ನೆಟ್ವರ್ಕ್ ನಮ್ದು. ಧನ್ಯವಾದಗಳು, ಧನ್ಯವಾದ. ಆಯ್ತು, ಥ್ಯಾಂಕ್ ಯು. ನಂದು ಓಪನ್ ಮಾಡ್ಲಿಕ್ಕೆ ಆಗಂಗಿಲ್ರಿ ಮೇಡಮ್. ಇದು ಪ್ರಾಬ್ಲಮ್ ಅದ ರೀ ನಂದು ಮೊಬೈಲ್. ಓಕೆ. ವಿಡಿಯೋ ಬರಂಗಿಲ್ರಿ. ಹಂಗಾಗಿ ನಾನು ಹಂಗಾಗಿ ಎಲ್ಲಾ ಕೇಳಿಸ್ಕೊಂತಾ ಇರ್ತೇನ್ರಿ ನಾನು. ಆದ್ರೆ ವಿಡಿಯೋ ಇದಾಗ ಓಪನ್ ಆಗ್ಲಾರ್ದ ಸುಮ್ನೆ ಎಲ್ಲಾ ಯಾವ್ದು ಕೇಳ್ತಾ ಇರ್ತೇನ್ರಿ ನಾನು. ಆಮೇಲೆ ಧ್ಯಾನನು ಮಾಡ್ತಾ ಇರ್ತೇನೆ ಬೆಳಿಗ್ಗೆ. ವೆರಿ ಗುಡ್. ಹೌನ್ರಿ. ಆಮೇಲೆ ರಾತ್ರಿನು ಜಾಯಿನ್ ಆಗಿರ್ತೇವ್ರಿ 9:00 ಎಸ್. ಧನ್ಯವಾದ. ಧನ್ಯವಾದ ಸರ್. ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಸರ್? ಮೇಡಮ್ ಸರಸ್ವತಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಮಿಟ್ ಕೊಟ್ಟೆ ನಾನು. ಮತ್ತೆ ಮೋಸ್ಟ್ಲಿ ಲೆಫ್ಟ್ ಆಗಿ ಕನೆಕ್ಟ್ ಆದ್ರೆ ಏನೋ ಅವ್ರದ್ದು ಬರೀ ವಿಡಿಯೋ ಆನ್ ಆಗಿದೆ, ಅವ್ರದ್ದು ಮೈಸ್ ವೈಕ್ ಆಗ್ತಾ ಇಲ್ಲ. ಸರಸ್ವತಿ ರೈಟ್, ಮಾತಾಡಿಮ್ಮ. ಸರಸ್ವತಿ ಸರಸ್ವತಿ ಇಲ್ಲಲ್ಲ. ಇದಾರೆ, ಅನ್ಮಿಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀವಿ ನೋಡಿ ಮೆಸೇಜ್ ನಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದೀನಿ ಸರ್. ಆಕ್ಚುಲಿ ಸರಸ್ವತಿ ಮೇಡಮ್ ಅವರು ಬಾಗಲಕೋಟೆ ಅವರು ತಮ್ಮ ಹತ್ರ ಆಲ್ರೆಡಿ ಮಾತಾಡಿದ್ದಾರೆ ಅನ್ಸುತ್ತೆ. ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇದೆ. ತಾವು ಹೇಳಿದ್ದೀರಾ ಮಹಾತಾರಿಗೆ ಬನ್ನಿ ಅಂತ. ನನಗೂ ಫೋನ್ ಮಾಡ್ತಾರೆ. ನಾನು ಹೇಳಿದ್ದೇನೆ ನಿಮ್ದು ಮಲ್ಟಿಪಲ್ ಪ್ರಾಬ್ಲಮ್ ಇರುವ ಕಾರಣ ಫೋನ್ಗಿಂತ ನೀವು ಅಲ್ಲಿ ಬನ್ನಿ ಅಂತ. ಮತ್ತೆ ಹೇಳಿ ಅಂತದೇನಾದ್ರು ಮೇಜರ್ ಇದ್ರೆ ಇವತ್ತು ಹ್ಯಾಂಡ್ ರೈಸ್ ಪ್ರಶ್ನೆ ಕೇಳಿ ಅಂತ ಹ್ಯಾಂಡ್ ರೈಸ್ ಹೇಗೆ ಮಾಡೋದು ಅಂತಾನು ಹೇಳ್ಕೊಟ್ಟಿದ್ದೆ. ರೈಟ್. ಸರಸ್ವತಿ ಮೇಡಮ್ ಮಾತಾಡಿ. ಹಲೋ ಸರ್, ನಾನು ಸರಸ್ವತಿ ಅಂತ ಮಾತಾಡೋದು. ನನಗೆ ಕೊರೋನಾ ಆದಾಗಿಂದ ನನ್ನ ಹೆಲ್ತೇ ಸರಿ ಇಲ್ಲ. ನನಗೆ ಅಲ್ಸರ್ ಆಗಿದೆ ಅಂತಿದ್ರು ಅವರು. ಅಲ್ಸರ್ದು ಎಲ್ಲ ನಾನು ಆಯುರ್ವೇದಿಕ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ರಾಮದೇವ್ ಬಾಬಾರ ಹತ್ರ ಹೋದೆ, ಅಲ್ಲಿ ತುಮಕೂರಿನಲ್ಲಿ ಅಲ್ಲಿ ಹೋದೆ. ಸಿದ್ಧಲಿಂಗ ಇದೆ ಇಲ್ಲ ಅವ್ರದ ಹತ್ರ, ಅವ್ರ ಹತ್ರ ಪವಿತ್ರ ಮೇಡಮ್ ಹತ್ರ 2 ವರ್ಷ ತಗೊಂಡೆ ಟ್ರೀಟ್ಮೆಂಟು. ಆಮೇಲೆ ಸ್ವಲ್ಪ ಹರಣಿಯ ಇದೆ ಅಂತ ಇದ್ದಾರೆ ಅವರು ಡಾಕ್ಟರ್, ಎಂಡೋಗ್ರಫಿ ಮಾಡಿ. ಅದು ಏನೋ ಆಪರೇಷನ್ ಮಾಡೋದು ಬೇಡ ಅಂತಾರೆ. ನೋಡಿದ್ರೆ ನನಗೆ ಊಟ ಮಾಡಿದರೆ ದಕ್ಕೋದೇ ಇಲ್ಲ, ಅದು ಡಕಾರ್ಕೆ ಬರುತ್ತೆ, ಸ್ವಲ್ಪ ಡಕಾರ್ಕೆ ಬರೋದೇ. ಆದರೆ ನಾನು ಫುಲ್ 5-6 ವರ್ಷದಿಂದ ನಾನು ಫುಲ್ ನಾನ್ ವೆಜ್ ಬಿಟ್ಟಿದ್ದೀನಿ. ಚಹಾ ಕಾಫಿನೂ ಕುಡಿಯೋದಿಲ್ಲ ಸರ್ ನಾನು. ಬೆಳಿಗ್ಗೆ ನಾನು ಹಣ್ಣು ಏನಾದರೂ ಫ್ರೂಟ್ಸ್ ತಗೊಂಡಿರ್ತೀನಿ, ಆ್ಯಪಲ್ಲು ಏನೋ ದಾಳಂಬರಿ ಹಿಂಗೆ ತಗೊಂಡಿರ್ತೀನಿ. 1 ಗಂಟೆಗೆ 1 ರೊಟ್ಟಿ ಸಾರು, ಅದು ಇಷ್ಟೇ ಶೇಂಗಾ ಕಾಳಷ್ಟು ಖಾರ ಹಾಕ್ಕೊಂಡು ಊಟ ಮಾಡ್ತೀನಿ. ಸ್ವಲ್ಪ ಎಣ್ಣೆ 1 ಸ್ಪೂನು ಅಡುಗೆಗೆ, ಅದು ಮಡಿಕೆಯಲ್ಲಿ ಮಾಡ್ಕೊಂಡು ತಿಂತೀನಿ ನಾನು. ಜೋಳದ ರೊಟ್ಟೆನೇ ತಿನ್ನೋದು, ಚಪಾತಿನೂ ಬೇಡ ಅಂದಿದ್ದಾರೆ. ಇಡ್ಲಿ ದೋಸೆ ಅದು ಏನೂ ತಿನ್ನಬೇಡ ಅಂದಿದ್ದಾರೆ. ಶಿರಾ, ಉಪ್ಪಿಟ್ಟು, ಅವಲಕ್ಕಿ ಏನೂ ಬೇಡ ಅಂದಿದ್ದಾರೆ. ನಾನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ನೋಡಿದರೆ ನನಗೆ ಕೂದಲು ಉದುರೋದು, ಆಮೇಲೆ ಸೈಡ್ ಬಲಗಡೆ ಹೊಟ್ಟೆ ಕೆಳಗಡೆ ನೊಸೋದು, ಆಮೇಲೆ ಯೂರಿನ್ ಪದೇ ಬರ್ತಾ ಇದೆ. ನಾನು ಸರ್ಗೆ ಮ್ಯಾಮ್ಗೆ ಫೋನ್ ಮಾಡಿ ಅದು ಸುಮೂತ್ರ ತಗೊಳ್ಳೋದು ಮಾಡ್ತಾ ಇದ್ದೀನಿ. 5-6 ದಿನ ಆಯಿತು ಇವಾಗ. ನಿಮಗೆ ಹೇಳಿದ್ನಲ್ಲ, ನೀವು ಅವ್ರಿಗೆ ಕೇಳಿ ಅಂತ ನಂದಾ ಮೇಡಮ್ಗೆ ಫೋನ್ ಮಾಡಿ
ನನ್ಗೆ ಹೌದು ಇವ್ರು ಕೊಟ್ಟಿದ್ರು, ಕಲಬುರ್ಗಿ ಅವರು ಇವ್ರು ಸರ್ ಕೊಟ್ಟಿದ್ರು ನನಗೆ. ಅವ್ರಿಗೆ ಮಾತಾಡಿ ಹಿಂಗ್ ಮಾಡಿ ಅಂತ ಅಂದಿದ್ರು. ಇಂಪ್ರೂವ್ ಆಗತ್ತೆ. ಯಾವ್ದಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಎಷ್ಟೇ ನೀವು ಈ ಲಕ್ಷಣಗಳು ನೀವು ಹೇಳ್ತಾ ಇದ್ರಲ್ಲ, ಇವೆಲ್ಲ ಏನಂದ್ರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಏನಿದೆಯೋ ಅದನ್ನ ಹೆಚ್ಚು ಮಾಡ್ಕೋಬೇಕು, ಅಷ್ಟೇ ಬೇಕಾಗಿರೋದು. ಆ ಅದು ಏನ್ ಮಾಡ್ಬೇಕು? ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಂಡಕ್ಕೆ ನೀವು ಬ್ರಹ್ಮಮುಹೂರ್ತ ಧ್ಯಾನ, ಇಲ್ಲಿ ವೇದಿಕೆಯಲ್ಲಿ ಧ್ಯಾನ ಯಾವಾಗ ಯಾವಾಗ ಆಗ್ತಾ ಇರ್ತದೋ ಆ ಧ್ಯಾನದಲ್ಲೆಲ್ಲ ನೀವು ಪಾಲ್ಗೊಳ್ಬೇಕು. ಒಂದು ಆಯ್ತಾ. ಎರಡನೇದು, ನೀವು ತಿನ್ನೋ ಆಹಾರ ಓಕೆ ಚೆನ್ನಾಗಿದೆ, ಬೆಳಗ್ಗೆ ಅದಿದೆ. ಮತ್ತೆ ಮಧ್ಯಾಹ್ನ ಕಿಚಡಿ ಇಲ್ಲಾಂದ್ರೆ ಕೆಂಪಕ್ಕಿದು ಅನ್ನ, ಕಿಚಡಿ ಅನ್ನ ಇಲ್ಲಾಂದ್ರೆ ಹಾಲು ಅನ್ನ ತಿಂತೀನಿ. ಆಯ್ತು ಸರ್, ಇಷ್ಟೇ ತಕೊಳ್ಳೋದು ನಾನು. ಏನಂದ್ರೆ ತರಕಾರಿಗಳು ಪ್ರತಿ ಊಟದ ಜೊತೆಗೆ, ಊಟಕ್ಕೆ ಅದು ಮುಂಚೆ ಬಾಯ್ಲ್ ಮಾಡ್ಕೊಂಡು ತಿಂತೀನಿ ಸರ್. ಬಾಯ್ಲ್ ಮಾಡ್ಕೊಂಡು ತಿನ್ನಿ, ಇಲ್ಲಾಂದ್ರೆ ಹಾಗೆ ಹಸಿನು ತಿನ್ಬೋದು. ಹಸಿ ತಿಂದ್ರೆ ಆಗೋಲ್ಲ ಸರ್, ಹೊಟ್ಟೆ ನುಸುತ್ತೆ. ಪ್ರೌಡ್ಸ್ ಹೇಳಿದ್ರು, ಪ್ರೌಡ್ಸ್ ಬಂದ್ ಮಾಡಿದೀನಿ, ಬೇಡ ಅಂದ್ರು. ಆಯ್ತು, ನಿಮ್ಗೆ ಏನು ಅನಿಸುತ್ತೆ, ಏನು ಅನ್ವಯಿಸ್ಕೊತ ಅದ್ ಮಾಡ್ಕೊಳ್ಳಿ. ಬಟ್ ಆಹಾರದ ಮುಂಚೆ ಸ್ವಲ್ಪ ಹಸಿ, ಇಲ್ಲಾಂದ್ರೆ ಸ್ವಲ್ಪ ಸೆಮಿ ಬಾಯ್ಲ್ಡ್ ಅದೇ ವೆಜಿಟೇಬಲ್ಸ್ ಬಾಯ್ಲ್ ತಿಂತೀನಿ ಸರ್. ಬೀಟ್ರೂಟ್, ಕ್ಯಾರೆಟ್, ಆಮೇಲೆ ಮೂಲಂಗಿ, ಜೊತೆ ಅದಾದ್ಮೇಲೆ ಸೌತಿಕಾಯಿ ಫಸ್ಟ್ ತಿನ್ಬೇಕು. ಅದು ತಿಂದು ಆಮೇಲೆ ಅನ್ನ, ಇಷ್ಟು ಅನ್ನ ಊಟ ಮಾಡ್ತೀನಿ, ಮುಗೀತು. ಆಮೇಲೆ ಏನು ಅಷ್ಟು ತಿನ್ಕೊಳ್ಳಲ್ಲ. ಹಂಗೇನು ಹಸಿವು ಅನ್ಸಿದ್ರೆ ಸ್ವಲ್ಪ ಒಂದು ಫ್ರೂಟ್ ಏನಾದ್ರೂ ಇದ್ದರೆ ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ದಾಳಂಬರಿ ಏನಾದ್ರೂ ಇದ್ದು ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ಹಾಗೆ ಮಧ್ಯಾಹ್ನದಲ್ಲಿ ಫ್ರೂಟ್ಸ್ ಅಂದ್ರೆ ಆ ಅನ್ನ ಜೊತೆಗೆ, ಅನ್ನಕ್ಕೆ ಮುಂಚೆ, ಅನ್ನ ಆದ್ಮೇಲೆ ಫ್ರೂಟ್ಸ್ ತಿನ್ಬಾರ್ದು. ಏನೋ ತಿಂದ್ರೆ ಬೆಳಗ್ಗೆ ತಿನ್ನಿ, ಒಂದು ರಾತ್ರಿ ಬೇಡವಾ? 9ರಿಂದ, ಇಲ್ಲ ರಾತ್ರಿ ಬೇಡ, ರಾತ್ರಿ ಬೇಕಾದ್ರೆ 4 ಗಂಟೆಗೆ ಆ ಸಮಯದಲ್ಲಿ ತಿನ್ನಿ, ಪರವಾಗಿಲ್ಲ. ನಾನು ಮಜ್ಜಿಗೆ ತಗೊಂತೀನಿ ಸರ್, ಅವಾಗ ತೆಳ್ಳು ಮಜ್ಜಿಗೆ ಮಾಡ್ಕೊಂಡು. ಪರವಾಗಿಲ್ಲ. ಆಕಳ ಹಾಲು ಇರುತ್ತೆ, ಆಕಳ ಹಾಲು ಮಜ್ಜಿಗೆ, ಜೀರಿಗೆ ಇಷ್ಟು ಆಹಾರ ವಿಧಾನದಲ್ಲಿ ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಆದಷ್ಟು ನಿಮ್ಮ ಪ್ರಾಣಮುದ್ರ ಯಾವಾಗ್ಲೂ ಇಟ್ಕೋಬೇಕು. ನೀವು ಪ್ರಾಣಮುದ್ರ ಇದೆಲ್ಲ, ಈ ಪ್ರಾಣಮುದ್ರ ದಿನನಿತ್ಯ ಮಾಡ್ತಾ ಇರ್ಬೇಕು ನೀವು. ಎಷ್ಟು ಮಿನಿಟ್ ಮಾಡ್ಬೇಕು ಸರ್ ಅದು? ಪೂರ್ತಿ ದಿನ ಎಲ್ಲ ಮಾಡ್ಬೋದು. ಹೌದಾ? ಹೀಗೆ ಇಟ್ಕೋಬಹುದು, ಆಯ್ತಾ. ಯಾವಾಗ್ಲೂ ಹೀಗೆ ಇಟ್ಕೋಬಹುದು. ಇದು ಪ್ರಾಣಮುದ್ರ. ಪ್ರಾಣಶಕ್ತಿಯನ್ನು ನಿಮ್ಮಲ್ಲಿ ಚೆನ್ನಾಗಿ ಒಂಥರ ಪ್ರವಾಹ ಆಗತ್ತೆ. ಇದರಿಂದ ಚೆನ್ನಾಗಿ ಎಲ್ಲೆಲ್ಲಿ ಹರಿತಾ ಇಲ್ಲೋ ಆ ಪ್ರಾಣಶಕ್ತಿ ಎಲ್ಲ ಚೆನ್ನಾಗಿ ಹರಿತದೆ. ಅವಾಗ ನಿಮ್ಗಿರೋ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗತ್ತೆ, ಆಯ್ತಾ. ಅದೇ ಬರ್ಕೊಂಡು ನನ್ಗೆ ಬರ್ಬೇಕು ಅನ್ಕೊಂಡಿದ್ದೀವಿ ಸರ್ ನಿಮ್ಮ ಹತ್ರ. ಈಗ ಸೊಸೆಗೆ ಸ್ಟೋನ್ ಆಪರೇಷನ್ ಆಗ್ಬಿಟ್ಟಿದೆ, ಅವಳು ಫುಲ್ ಬೆಡ್ ರೆಸ್ಟ್ ನಲ್ಲಿ ಇದ್ದಾರೆ. 8-10 ದಿನ ಬೆಡ್ ರೆಸ್ಟ್ ಅಂತ. ಅವಳು ಒಂದು 6 ತಿಂಗಳು ಒದ್ದಾಡಿದ್ಲು, ಹೆಂಗೋ ಆಯುರ್ವೇದಿಕ್ ಮಾಡಿದ್ದು, ಆದ್ರೆ ಕಡಿಮೆನೇ ಆಗ್ಲಿಲ್ಲ. ಅದು ಬೀಳೋದಿಲ್ಲ ಅಂದ್ರು. 14 mm ಇದೆ, ಆಗೋದಿಲ್ಲ, ತೆಗಿಬೇಕು ಅಂತ ಬೆನ್ನಿಂದ ತೆಗೆದಿದ್ದಾರೆ. ಅದು ತುಂಬಾ ನೋವಾಗ್ಬಿಟ್ಟಿದೆ. ಅದಕ್ಕೆ ಮಕ್ಕಳು ಚಿಕ್ಕವಳು, ಅವಳದು ಸ್ಕೂಲಿಗೆ ಕಳಿಸೋದು ಅದು ಇದು ಅಂತ ನಾವು ಇವಾಗ ಹೋಗ್ಬೇಕು ಅನ್ಕೊಂಡಿದ್ವಿ ಬೆಂಗಳೂರಿಗೆ. ಅವ್ಳಿಗೆ ಪ್ರಾಬ್ಲಮ್ ಆದದಕ್ಕೆ ಆಪರೇಷನ್ ಮಾಡಿಸಿಬಿಟ್ಟು ಮತ್ತೆ ಏನ್ ಮಾಡೋದು ಅಂತ. ಅದು ನೆಗಳಿ ಮಳ್ ತಗೊಂಡ್ರು, ಬಾಳೆಹಣ್ಣಿನ ದಿಂಡು, ಅದು ಇದು ಎಲ್ಲ ಪತ್ತೆ ಮಾಡಿದ್ಲು, ಆದ್ರೆ ಅದು ಕಡಿಮೆನೇ ಆಗಲೇ ಇಲ್ಲ. ಮತ್ತೆ ಇದು ಅದಕ್ಕೇನಂತಂದ್ರೆ ಹೋಮಿಯೋಲಿ ಚೆನ್ನಾಗಿದೆ, ಆಯುರ್ವೇದದಲ್ಲಿ ಸ್ವಲ್ಪ ಮದ್ದಿದೆ. ಬಟ್ ಮನೆ ಮದ್ದುಗಳು ಸ್ವಲ್ಪ ಕೆಲಸ ಮಾಡ್ತವೆ, ತಕ್ಷಣ ಕೆಲಸ ಮಾಡಲ್ವಲ್ಲ. ಒಂದು ಬಿತ್ತು ಸರ್, ಎಲ್ಲ ಮಾಡಿದ್ದಕ್ಕೆ ಒಂದು ಬಿತ್ತು, ಇನ್ನು 2 ಬೀಳೋಕೆ ತಯಾರಿಲ್ಲ. ಅದು ಕಿಡ್ನಿಯಲ್ಲಿ ಇದೆ ಅಂದ್ರು ಅವರು. ಒಂದೇನಂದ್ರೆ ಜಾಸ್ತಿ ದಪ್ಪದಾಗಿದ್ರೆ ಅವರು ರಿಮೂವ್ ಮಾಡ್ತಾರೆ. ಅದೇ ಸೊ ಅದು ಹೋಗುವಂತ ಪರಿಸ್ಥಿತಿ ಇದ್ರೆ ಮೂತ್ರದಿಂದನೇ ಹೋಗ್ಬೇಕು ಆಕ್ಚುಲಿ. ಒಂದು ಹೋಯ್ತು ಸರ್, ಒಂದು ಹೋಗ್ಲಿಲ್ಲ ಅವಳಿಗೆ. ಮತ್ತೆ ಬೇಡ ಅಂತ ಮಾಡಿಸಿದ್ದು. ಅದೇ ನಾವು ಬೆಂಗಳೂರು ಬರ್ಬೇಕು ಅನ್ಕೊಂಡಿದ್ವಿ. ನಮ್ಮ ಮಕ್ಕಳಿಬ್ರು ಅಲ್ಲೇ ಇರೋದು ಬೆಂಗಳೂರಿನಲ್ಲಿ. ಅತ್ತೆಗುಪ್ಪೆಯಲ್ಲಿ ಒಬ್ಳು ಇರ್ತಾಳೆ, ಬೊಮ್ಮಸಂದ್ರದಲ್ಲಿ ಒಬ್ಳು ಇರ್ತಾರೆ. ಬರ್ಬೇಕು ಅನ್ಕೊಂಡಿದ್ವಿ. ಮತ್ತೆ ಇವಳಿಗೆ ಆರಾಮಿಲ್ಲ, ಮಕ್ಕಳು ಚಿಕ್ಕವರಲ್ಲ, ಸ್ಕೂಲಿಗೆ ಕಳಿಸೋದೆಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ ಇವಾಗ. ಅವಳಿಗೆ ಎಲ್ಲ ಇವಾಗ 10-15 ದಿನ ಅವಳಿಗೆ ಬೆಡ್ ರೆಸ್ಟ್ ಬೇಕು ಅಂದಿದ್ದಾರೆ ಡಾಕ್ಟರ್. ಅದು ಮೇನ್ ಏನಂದ್ರೆ ಹೆಣ್ಮಕ್ಳಿಗೆ ಬರ್ತಾವ ಪ್ರಾಬ್ಲಮ್ಸ್ ಜಾಸ್ತಿ ಆಗಿ ಬರ್ತಾವಂದ್ರೆ, ಸೊ ಆದಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಬರೋದು ಹೆಚ್ಚು ಒತ್ತಡ ತಗೊಂಡ್ರೆ. ನನಗೆ ಹಂಗಾಗಿದೆ ಸರ್ ಒತ್ತಡ. ನಾನು ಸ್ವಲ್ಪ ಟ್ರೆಸ್ ಸ್ಟ್ರೆಸ್ ಜಾಸ್ತಿ ತಗೊಂಡ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ. ನನಗೆ ಅವರು ಅದೇ ಅಂತಿದ್ದಾರೆ, ಟ್ರೆಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಗೆ ಈಗ ಆಗ್ತಿದೆ ಅಂತ ಅವ್ರು ಅಂತಿದ್ದಾರೆ ನನಗೆ. ಅದಕ್ಕೆ ನೀವು ಸೈಟ್ರಿಸ್ಟಿಕ್ ಡಾಕ್ಟರ್ ಹತ್ರ ಹೋಗಿ ಅಂತ ಅಂದರು. ನಾನು ಹೋಗಲಿಲ್ಲ. ಅವ್ರು ಹೇಳಿದ್ರು, ನಾನು ನಿದ್ದೆ ಬರಲಿಲ್ಲೂ ಪರವಾಗಿಲ್ಲ, ನಾನು ಒಂದು ಮೇಘಾವಟಿ ಅಂತ ಒಂದು ಟ್ಯಾಬ್ಲೆಟ್ಸ್ ತಗೊತೀನಿ ಸರ್ ದಿನ, ರಾಮದೇವ್ ಬಾಬಾ ಅವ್ರದ್ದು. ಅಲ್ಲಿ ತನಕ ಹೋಗಿ ಬಂದಿದ್ದೀನಿ ಸರ್. ನಾನು ಹರಿದ್ವಾರಕ್ಕೆ ಹೋಗಿ ಬಂದಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅಲ್ಲಿ ತುಮಕೂರು ಹತ್ರ ಪವಿತ್ರ ಮೇಡಮ್ ಇದ್ದಾರಲ್ಲ, ಅವ್ರ ಹತ್ರ ತಗೊಂಡಿದ್ದೀನಿ. ಏನು ನನಗೆ ಬೇಸರ ಬಂದುಬಿಟ್ಟಿದೆ. ಇದು ನನಗೆ ಗೊತ್ತಿರಲಿಲ್ಲ. ಮೊನ್ನೆ ನಿಮ್ಮದು ಇಲ್ಲಿ ಪ್ರೋಗ್ರಾಮ್ ಏನು ಮಾಡ್ಬೇಕಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಫಸ್ಟು ನಮ್ಮಲ್ಲಿ ಆ ಒತ್ತಡೆಯನ್ನು ಕಡಿಮೆ ಮಾಡ್ಕೋಬೇಕು. ಅದಕ್ಕೂ ರಿಲ್ಯಾಕ್ಸ್ಡ್. ಈಗಾಗಲೇ ನಾವು ಸೌಂಡ್ ಥೆರಪಿಯಲ್ಲಿ ಸ್ವಲ್ಪ ಒಂದು ಮ್ಯೂಸಿಕ್ಸ್ ಕೊಟ್ಟಿದ್ವಿ. ಆ ಮ್ಯೂಸಿಕ್ ಹಾಕೊಂಡು ನಿಮಗೆ ಧ್ಯಾನ ಈಗ ಪರಿಚಯ ಆಯ್ತಲ್ಲ, ಆ ಮ್ಯೂಸಿಕ್ ಹಾಕೊಂಡು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರಿ ದಿನನಿತ್ಯ. ಮತ್ತೆ ಪ್ರಾಣಮುದ್ರ ಒಂದು ಇಟ್ಕೋಬೇಕು. ಪ್ರಾಣಮುದ್ರ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು.
ಇನ್ನೂ ಆ ಥರ ನಿಮ್ಗೆ ತೊಂದರೆಗಳಿದೆ ಅಂದ್ರೆ ಸ್ವಲ್ಪ ಯಾರ ಹತ್ರನ ಹೀಲಿಂಗ್ ಮಾಡಿಸ್ಕೊಳ್ಳಿ, ಆಯ್ತಾ? ನನ್ಗೆ ಯಾರು ಗೊತ್ತಿಲ್ಲ ಹಾಸ್ಪಿಟ್ಲಿಗೂ ಅಲ್ಲ, ಒಂದ್ ನಿಮಿಷ, ಹಾಸ್ಪಿಟ್ಲಿಗೆ ಹೋಗೋ ಬದಲಾಗಿ ಅದೇ ಅದ್ರ ಬದಲಾಗಿ ಹೀಲಿಂಗ್ ಮಾಡಿಸ್ಕೊಳ್ಳಿ. ನಿಮ್ ಕೈಲಿ ಯಾರಿದ್ದಾರೆ ಆಗ್ತದೆ ಅಂತ ಬಾಗಲಕೋಟೆಲಿ ಇದ್ದಾರಾ ಸರ್, ನಿಮ್ಗೆ ಗೊತ್ತಾ? ಇಲ್ಲ, ವೇದವತಿ ಮೇಡಮ್ ಕಾಲ್ ಮಾಡಿ, ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರು ಮಾಡ್ತಾರಾ? ಮಾಡ್ತಾರೆ. ಹೌದಾ? ಸೊ ಆ ರೀತಿಯಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ, ಇಂಥ ಪ್ರತ್ಯಾಮ್ನಾಯ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. ಬಿಟ್ರೆ ಪ್ರತಿಯೊಂದಕ್ಕೂ ಮೆಡಿಸಿನ್ ದಾರಿ ಅಲ್ಲ, ಆಯ್ತಾ? ಇಲ್ಲ ಸರ್, ನಾನು ಅದಕ್ಕೆ ತಗೊಳ್ಳೋದೇ ಇಲ್ಲ. ನಾನು ಡಾಕ್ಟರ್ ಹತ್ರ ಹೋದ್ರು ಅದೇ ಹೇಳುದು. ಅವ್ರ ಹತ್ರ ಟೆಸ್ಟ್ ಮಾಡಿಸ್ತೀನಿ, ಯೂರಿನ್ ತುಂಬಾ ಹೋಗ್ತಿದೆ ಅಂದೆ. ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟರು, ಮತ್ತೆ ಕಡಿಮೆ ಆಗಲಿಲ್ಲ. ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು ಹೊಟ್ಟೆ ಸ್ಕ್ಯಾನ್ ಮಾಡಿಸಿದ್ರೆ ಏನೂ ಇಲ್ಲ ಅಂತಿದ್ದಾರೆ. ನನ್ನ ನೋಡಿದರೆ ಪದೇ 1 ಗಂಟೆಗೆ ಹೋಗ್ತಿದೆ, ಎಲ್ಲ ಕೈ ಕಾಲು ಏನಾಗತ್ತೆ ಅಂದ್ರೆ, ಯೂರಿನ್ ಪದೇ ಯಾಕೆ ಹೋಗ್ತದಂದ್ರೆ, ನೋಡಿ, ನಿಮ್ಮಲ್ಲಿ ಈ ಶುಗರ್ ಅನ್ನೋದು ಹೆಚ್ಚಿರತ್ತೆ, ಆಯ್ತಾ? ಅಂದ್ರೆ ಈ ಗ್ಲೂಕೋಸ್ ಅನ್ನೋದು ಹೆಚ್ಚು ಸೇರ್ಕೊಂಡಿರ್ತದಲ್ಲ, ಇದಕ್ಕೆ ಮುಂಚೆ, ಈಗಲ್ಲ. ಅದನ್ನು ಕಲಿಸ್ಬೇಕಂದ್ರೆ ದಾರಿ ಒಂದು, ಆ ಶುಗರ್ ಅನ್ನೋದು ನಾವು ಕರಗಿಸ್ತಾ ಇದ್ರೆ ಅಂತಂದ್ರೆ ವಾಕಿಂಗ್ ಚೆನ್ನಾಗಿ ಮಾಡೋದಾಗ್ಲಿ, ಯೋಗಾಸನಗಳು ಮಾಡೋದು, ಈ ಅಭ್ಯಾಸ ಇಲ್ಲ ಅಂದ್ರೆ, ಆಯ್ತಾ? ಸೊ ಆ ಒಳಗಡೆ ಇರುವಂತ ಶುಗರ್ನ ಆಚೆ ಕಡೆ ಕಲ್ಸಕ್ಕೆ ಮೂತ್ರ ಒಂದು ಒಳ್ಳೆ ದಾರಿ. ಮೂತ್ರದಿಂದ ಆಚೆ ಕಡೆ ಬಿಡ್ತಾ ಇರ್ತದೆ, ಆಯ್ತಾ? ಮತ್ತೆ ಅದನ್ನ ಬಳಸ್ಕೊಂಡ್ರು ಏನ್ ತೊಂದರೆ ಇಲ್ಲ, ಅದೇನ್ ನಿಮ್ಗೆ ತೊಂದರೆ ಕೊಡಲ್ಲ. ಅದು ಮೂತ್ರದ ವಿಶೇಷ ಬೇರೆ ಇದೆ. ಮೂತ್ರ ಬೆಳಗ್ಗೆ ಮೂತ್ರ ಬರೋದು ತಗೊಳ್ತಾ ಇದ್ದೀನಿ ಸರ್. ಅದು ಅದೇ ರಾತ್ರಿ 3 ಸರಿ ಹೇಳ್ತೀನಲ್ಲ, ಆವಾಗ ತಗೊಳ್ತೀನಿ. ಬೆಳಗ್ಗೆ ಮೂತ್ರ ಏನಪ್ಪಾ ಅಂತಂದ್ರೆ ಅದು ಮೆಡಿಸನ್ ಪ್ಲಸ್ ನ್ಯೂಟ್ರಿಷನ್. ಬೆಳಗ್ಗೆ ಮೂತ್ರ ತಗೊಳ್ತಾ ಇದ್ದೀನಿ ಸರ್. ತಗೊಳ್ಳಿ. ಟಿಫನ್ ಆದ್ಮೇಲೆ ತಗೋಬಹುದಾ? ಟಿಫನ್ ಇಲ್ಲ ಅರ್ಲಿ ಮಾರ್ನಿಂಗ್ ಬರೇ ಹೊಟ್ಟದಲ್ಲಿ ತಗೋಬೇಕು. ಇಲ್ಲ, ತಗೊಂಡಿದ ಮೇಲೆ 40 ನಿಮಿಷ ಏನ್ ತಿನ್ನಬಾರ್ದು, ಏನ್ ಕುಡಿಬಾರ್ದು. ಇಲ್ಲ, ನಾನು ತಗೊಳ್ಳೋದಿಲ್ಲ ಸರ್, ಏನು ತಗೊಳ್ಳೋದೇ ಇಲ್ಲ. ಅವ್ರು 10 ಗಂಟೆಗೆ ಹೇಳಿದ್ದಾರೆ, ನೀವು ಏನ್ ತಗೊಂಡ್ರು 10 ಗಂಟೆ ಮೇಲೆನೆ ಹಣ್ಣು ಗಿಣ್ಣು ಎಲ್ಲ ತಗೋಬೇಕು, ಆಗತ್ತಾನೆ ಏನ್ ಬರುತ್ತೆ ಈ ಅಭ್ಯಾಸ ನೀವು ಶುರು ಮಾಡಿದ್ರಲ್ಲ, ನಿಮ್ಗೆ ಒಳ್ಳೇದಾಗತ್ತೆ, ಎಲ್ಲ ರಿಲ್ಯಾಕ್ಸ್ ಆಗ್ತಾ ಬರ್ತದೆ. ಮೈನ್ ಏನಂದ್ರೆ, ನಮ್ಮ ಒತ್ತಡಿಯಿಂದ ಕಾರ್ಟಿಸಾಲ್ ಅಂತ ಒಂದು ಏನು ಹಾರ್ಮೋನ್ ಉತ್ಪನ್ನ ಆಗತ್ತೋ ದೇಹದಲ್ಲಿ, ಅದು ಯಾವಾಗ್ಲೂ ಜಾಸ್ತಿ ಇದ್ರೆ ಅದು ತುಂಬಾ ತೊಂದರೆ ಕೊಡ್ತದೆ. ಒಂಥರ ಇಟ್ಸ್ ನಥಿಂಗ್ ಬಟ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಒಂದು ಹೆಚ್ಚು ಮಾಡ್ತಾ ಹೋಗ್ತದೆ, ಆಯ್ತಾ? ನಮ್ಗೆ ಸೆಲ್ಸ್ಗೆ ಸರಿಯಾದ ಅಬ್ಸಾರ್ಪ್ಷನ್, ಸರಿಯಾದ ಆಕ್ಸಿಜನ್ ಸಪ್ಲೈ ಮಾಡಕ್ ಬಿಡಲ್ಲ ಕಾರ್ಟಿಸಾಲ್ ಅಂತ ಹಾರ್ಮೋನ್. ಅದು ದಟ್ಸ್ ಕಾಲ್ಡ್ ಸ್ಟ್ರೆಸ್ ಹಾರ್ಮೋನ್. ಒತ್ತಡಿಯ ಹಾರ್ಮೋನ್, ಅದು ಒತ್ತಡದ ಹಾರ್ಮೋನ್. ಅದನ್ನು ಹೆಚ್ಚು ಮಾಡ್ಕೋಬಾರ್ದು. ಅದು ಹೆಚ್ಚು ಆಗೋದು ನಮ್ಮ ನಕಾರಾತ್ಮಕ ಥಿಂಕಿಂಗ್ ಅದನ್ನೇ. ಆಂದೋಲನೆ, ನಕಾರಾತ್ಮ, ಮತ್ತೆ ಜಿಲಸಿ, ಈ ಅಸೂಯೆ, ಇಂಥ ಆಲೋಚನೆಗಳನ್ನ ನಡೆಸ್ಕೊಂಡ್ರೆ ಮೈಂಡ್ ಅಲ್ಲಿ ಖಂಡಿತ ಅದು ಹೆಚ್ಚಾಗ್ತಾ ಇರ್ತದೆ. ಇನ್ನೊಂದು, ಸರಿಯಾದ ನಿದ್ದೆ ಯಾರು ಮಾಡಲ್ಲೋ ಅವ್ರಿಗೆ ಹೆಚ್ಚಾಗಿ ಆಗ್ತದೆ ಹಾರ್ಮೋನ್, ಆಯ್ತಾ? ನಿದ್ದೆನೇ ಸರಿ ಬರುದಿಲ್ಲ ಸರ್. ಅದೇ ಪದೇ ಹೇಳ್ತೀನಲ್ಲ, ನಿದ್ದೆ ಹತ್ತಲ್ಲ, ಮತ್ತೆ ಮಲಗ್ತೀನಿ. ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೈಟು ಮಲಗಕ್ ಮುಂಚೆನೆ ಒಂಥರ 2 ಗಂಟೆ ಮುಂದಿಂದನೇ ನೈಟ್ ಕಾರ್ಯಕ್ರಮ ನಮ್ದಿದೆಯಲ್ಲ, ಅಟೆಂಡ್ ಆಗಿ, ವಿತೌಟ್ ಫೇಲ್ ಅಟೆಂಡ್ ಆದ್ಮೇಲೆ ಹಾಗೆ ಧ್ಯಾನದಲ್ಲೇ ಕೂತ್ಕೊಂಡು ನಿದ್ದೆಗೆ ಹೋಗಿ. ಧ್ಯಾನ ಮಾಡಿ ಮಲಗ್ತೀನಿ ಸರ್, ದಿನ ಧ್ಯಾನ ಮಾಡಿ. ಇಲ್ಲ, ನೈಟು ನಿದ್ದೆಗೆ ಮುಂಚೆ ಧ್ಯಾನ ಮಾಡಿ. ನೈಟು ಮಾಡ್ತೀನಿ, ಬೆಳಿಗ್ಗೆ ಎದ್ದಿರ್ತೀನಲ್ಲ 4 ಗಂಟೆಗೆ, ಅವಾಗೂ ಮಾಡ್ತೀನಿ. ಯಾವಾಗ ಎಚ್ಚರ ಇರುತ್ತೆ, ಮೂತ್ರ ಕೇಳಿದಾಗ ಮಾಡಿ ಮಲಗ್ತೀನಿ, ಒಂದ್ 15 ಮಿನಿಟ್ಸ್ ಹೆಂಗೋ. ಅದಕ್ಕೆ ಇರೋದು. ಸೊ ಇವೆಲ್ಲ ಮಾಡ್ತಾನೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಕೊರಿತಾ ಇದ್ರೆ ಅದನ್ನ ಫಸ್ಟ್ ಬಿಟ್ಬಿಡ್ಬೇಕು ನಾವು. ಅದನ್ನ ಫಸ್ಟ್ ಬಿಟ್ಬಿಟ್ಟಿದ್ರೇನೆ ಇವೆಲ್ಲ ಪರಿಹಾರ ಆಗೋದು. ನಾವ್ ಹೇಳ್ತೀವಲ್ಲ, ನಾವು 5 ಶರೀರಗಳ ಸಮುದಾಯ ನಮ್ಮ ದೇಹ. ಅಂದ್ರೆ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ. ನಿಮ್ಗೆ ಎಲ್ಲೇ ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ದೇಹದ ಮೇಲೆ ಕಾಣಿಸ್ತಾ ಇರ್ತದೆ. ಅಷ್ಟುವರೆಗೂ ಬಿಟ್ಕೋಬಾರದು. ಸ್ವಲ್ಪ ವಿಷಯಗಳು ಇರ್ತವೆ ನಿಮ್ಮಲ್ಲಿ, ಅನ್ರಿಸಾಲ್ವ್ಡ್ ಇಶ್ಯೂಸ್ ಅಂತ ಹೇಳ್ತೀವಿ ನಾವು. ಪರಿಹಾರ ಆಗ್ತವೇ ಇಲ್ಲ ಏನ್ ಮಾಡಿದ್ರು ಅಂತ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಬಿಟ್ಟಾಕ್ಬೇಕು. ಅದನ್ನು ಹಂಗೆ ಇಟ್ಕೊಂಡು ನನಗೆ ಶರೀರ ಚೆನ್ನಾಗ್ಬೇಕು, ನಾನು ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು, ಆಗೋದಿಲ್ಲ, ಚಾನ್ಸೇ ಇಲ್ಲ. ಅವ್ರು ಅದೇ ಅಂದ್ರು ನನ್ಗೆ, ಹೆಂಗಾಗತ್ತೆ? ಈಗ ನಾನು ಮೊನ್ನೆನೂ ಟೀಚ್ ಮಾಡ್ತಾ ಇದ್ದೆ, ಪ್ರಾಣಶಕ್ತಿ ಬಗ್ಗೆ ಟೀಚ್ ಮಾಡುವಾಗ ಮೂಲ ಕಾರಣ ಎಲ್ಲಿದೆಯೋ ಅದನ್ನು ತೊಲಗಿಸೋದೇ ಪ್ರಧಾನ ಕರ್ತವ್ಯ. ಅದು ನಿಮ್ಮ ದೇಹದಲ್ಲಿ ತೊಂದರೆಗಳನ್ನು ನಿಮ್ಮ ಪ್ರಾಣಶಕ್ತಿ ಅದು ಹರಿತಾ ಇರ್ತದೆ, ಒಂಥರ ಹಂತ ಮಾಡ್ತಾ ಇರ್ತದೆ. ಆದ್ರೆ ನೀವು ಅದು ಸಹಕಾರ ಕೊಡಿ ಅಂತ ಹೇಳಿದೀನಿ. ಒಂದು, ಅದಕ್ಕಿಂತ ಇನ್ನೂ ಉನ್ನತವಾದ ವಿಷಯ ಏನಂತಂದ್ರೆ, ಮನಸ್ಸಲ್ಲಿರುವಂತ ಸ್ವಲ್ಪ ಯಾವ್ದ್ಯಾವ್ದು ಸಾಲ್ವ್ ಆಗ್ತಾ ಇಲ್ಲೋ, ಯಾವ್ದ್ಯಾವ್ದು ತೊಂದರೆಗಳಿದೆಯೋ ಅದನ್ನು ಪರಿಹರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಫಸ್ಟ್. ಅದನ್ನು ಹಾಗೆ ಇಟ್ಕೊಂಡು ಇದು ಹೆಂಗಿರ್ತದೆ ಅಂದ್ರೆ,
ನಾವು ಒಳಗಡೆ ಒಂದು ಕುಲ್ಲೋಗಿರೋಂಥ ವಸ್ತು ಇಟ್ಬಿಟ್ಟು, ಓಕೆ, ಹ್ಮ್ ಮನೆಯಲ್ಲಿ ಆದ್ರೂ ಎಲ್ಲಾದ್ರೂ ಕುಲ್ಲೋಗಿದೆ ಅಂತ ಇಟ್ಕೊಳ್ಳಿ, ಅದು ವಾಸನೆ ಬರ್ತಾ ಇದೆ, ಅದಕ್ಕೆ ಸೆಂಟ್ ಹಾಕಿದ್ರೆ ಸೆಂಟು ಏನೋ ಪರಿಹಾರ ಮಾಡ್ತದ? ಹ್ಮ್ ಹೌದು. ವಸ್ತು ಕುಲ್ಲೋಗಿದೆ, ಅದು ಹಾ ಮುಚ್ಚಿಟ್ಟಿದೀವಿ, ವಾಸನೆ ಹ್ಮ್ ಬರ್ತಾನೆ ಇದೆ, ಅದಕ್ಕೆ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೆಂಟು ಹೊಡೆಯೋದು ಸುತ್ತು. ಹ್ಮ್ ಹ್ಮ್ ಸ್ವಲ್ಪ ಹೊತ್ತು ಆದ್ಮೇಲೆ ಸೆಂಟು ಹೋಯ್ತು, ಮತ್ತೆ ಶುರು ಆಯ್ತು ಸ್ಮೆಲ್. ಹೌದು ಹಂಗಿದೆ ನಮ್ಮ ಪರಿಸ್ಥಿತಿ, ಆಯ್ತಾ? ಹೌದು ಹೌದು. ಸೊ ಅದಕ್ಕೂ ಆ ಮೂಲ ಕಾರಣ ಏನಂತ ಹುಡುಕಿ ಹ್ಮ್ ಹ್ಮ್ ಮನೋಮಯ ಕೋಶವರೆಗೆ ಹೋಗಿ, ಆಯ್ತಾ? ಹ್ಮ್ ಆ ಮನೋಮಯ ಕೋಶ ಒಂಥರ ಶುಭ್ರ ಮಾಡ್ಕೊಂತ ಇದ್ರೆ, ಶುದ್ಧಿ ಮಾಡ್ಕೊಂತ ಇದ್ರೆ, ಅದು ಹ್ಮ್ ಧ್ಯಾನದಿಂದ ಆಗ್ಲಿ, ಒಳ್ಳೆ ಯೋಚನಾ ವಿಧಾನ ಆಗ್ಲಿ, ಕೌನ್ಸಿಲಿಂಗ್ ಆಗ್ಲಿ, ಎಲ್ಲ ಹೆಲ್ಪ್ ತಗೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್ ಇರ್ತಾರೋ ಅವ್ರ ಹತ್ರ ಕೂತ್ಕೊಂಡು ದಿನಾ ಸ್ವಲ್ಪ ಜ್ಞಾನ ಹೇಳ್ಸ್ಕೊಂಡು, ಓಕೆ, ಅದನ್ನು ನೀವೇ ಪರಿಹಾರ ಮಾಡ್ಕೊಂಡ್ರೆ, ಅಂದ್ರೆ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಕೊಟ್ಕೊಂಡ್ರೆ, ಆವಾಗ ಮನಸ್ಸು ಯಾವಾಗ ಪ್ರಶಾಂತವಾಗ್ತದೋ ಅವಾಗ ಪ್ರಾಣಮಯ ಕೋಶಕ್ಕೆ ಹೆಚ್ಚಿನ ಪ್ರಾಣಶಕ್ತಿ ಬರುತ್ತೆ. ಆ ಪ್ರಾಣಶಕ್ತಿ ಅನ್ನಮಯ ಕೋಶಕ್ಕೆ ಬರುತ್ತೆ, ಅನ್ನಮಯ ಕೋಶ ಆರೋಗ್ಯವಾಗಿರುತ್ತೆ, ಅಷ್ಟೇ. ಇವೆಲ್ಲ ಸಮಸ್ಯೆಗಳು ಎಲ್ಲಿಂದ ಬರ್ತಾವೋ ಅಲ್ಲಿಂದ ನಾವು ತೆಗಿತಾ ಬರ್ಬೇಕಾಗತ್ತೆ. ಅವ್ರು ನಾವೆಲ್ಲ ಅದೇ ಏನಂತ ಅಂದಿದ್ದು ಸರ್. ನಾವೆಲ್ಲ ಏನಂದ್ರೆ ಈ ಫಿಸಿಕಲ್ ಬಾಡಿ ನೋಡ್ತಾ ಇರೋದು, ಇದು ಹಿಂಗಾಯ್ತು, ಅದಂಗಾಯ್ತು, ಇಲ್ಲಿ ಹೊಟ್ಟೆ ನೋಯ್ತಾ ಇದೆ, ಇಲ್ಲಿ ಜೀರ್ಣ ಆಗ್ತಾ ಇಲ್ಲ, ಅಸಿಡಿಟಿ ಬರ್ತಾ ಇದೆ, ಇದು ಬರ್ತಾ ಇದೆ, ಇದ್ರ ಮೇಲೆ ಕಂಪ್ಲೇಂಟ್. ಪಾಪ ಇದೇನ್ ಮಾಡತ್ತೆ, ಇದ್ರಲ್ಲಿ ಏನು ಇಲ್ಲ. ಹ್ಮ್ ಹ್ಮ್ ಅದರ ಅದರ ನಿಜವಾಗಿ ಹೇಳ್ಬೇಕಂದ್ರೆ ಈ ಫಿಸಿಕಲ್ ಬಾಡಿಗೆ ಎಷ್ಟು ಸುಂದರವಾದ ಅಂದ್ರೆ ನೀವು ಏನ್ ಹೇಳತ್ತೋ ಅದಕ್ಕೆ ಕೇಳ್ತದೆ ಪಾಪ. ಹಾ ಹಾ ಒಂಥರ ಒಳ್ಳೆ ಸರ್ವೆಂಟ್ ನಿಮ್ಗೆ. ಅವ್ರು ಅದೇ ಅಂದಿದ್ರು ನನಗೆ. ನಾನು 2 ವರ್ಷದಿಂದ ಅದು ಕೊಡ್ತಾ ಎಷ್ಟು ಇದ್ದೀನಿ. ಸರ್ವೆಂಟ್ ಗೊತ್ತಾ? ಇಡೀ ಜೀವನದಲ್ಲಿ ನಿಮ್ಮ ಸರ್ವೆಂಟ್ ಅವರೇ. ಅವ್ರಿಗಿಂತ ದೊಡ್ಡ ಸರ್ವೆಂಟ್ ಯಾರಿಲ್ಲ ಈ ಪ್ರಪಂಚದಲ್ಲಿ. ಹೌದು ಬಿಡಿ. ನೀವು ಅಂದ್ರೆ ಆತ್ಮ ಅಲ್ವಾ? ನೀವು ಆತ್ಮ ಆಗಿ ಈ ದೇಹದಲ್ಲಿ ಬಂದಿದ ಮೇಲೆ ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡಿಲ್ಲ, ನಿಮ್ಮ ಮನಸ್ಸನ್ನು ಸರಿಯಾಗಿ ಬೆಳೆಸ್ಕೊಂಡಿಲ್ಲ, ಆ ತೊಂದರೆಗಳು ದೇಹ ಕೊಡ್ತಾ ಇದ್ರಿ ಪಾಪ. ಹಾ ದೇಹಕ್ಕೆ ತೊಂದರೆ ಅಂದ್ರೆ ಯಾವ್ದನ್ನ ಬಿದ್ದೋದ್ರೆ ಗಾಯ ಆಗೋದು, ಆಕ್ಸಿಡೆಂಟ್ ಆಗೋದು, ಇಂಥವೇ ಮಾತ್ರ ಬಿಟ್ರೆ, ಇಲ್ಲ ವಾತಾವರಣದಿಂದ ಆಚೆ ಕಡೆಯಿಂದ ಯಾವ್ದಾದ್ರು ಬ್ಯಾಕ್ಟೀರಿಯಾ ವೈರಸ್ ಹೆಚ್ಚಾಗಿ ಒಳಗಡೆ ಪ್ರವೇಶ ಮಾಡೋದು, ಅದು ಸರಿಯಾದ ನೀರು, ಸರಿಯಾದ ಗಾಳಿ, ಸರಿಯಾದ ಆಹಾರ ತಿಂದ್ರೆ ಅದು ಏನಾಗಲ್ಲ, ಆಯ್ತಾ? ಹೌದು ನಿಮ್ಮ ದೇಹ ಪ್ರಕೃತಿ ಪ್ರಕಾರ ನೀವು ಆಹಾರ ತಿಂತ ಹೋದ್ರೆ ಅದು ಏನಾಗೋದಿಲ್ಲ. ಸೊ ಇಷ್ಟು ಬಿಟ್ರೆ ದೇಹಕ್ಕೆ ಯಾವುದೇ ಅಪಾಯ ಇಲ್ಲ, ಯಾವುದೇ ಪ್ರಮಾದ ಇಲ್ಲ. ಬರೋ ಪ್ರಮಾದ ಎಲ್ಲ ನಿಮ್ಮ ಮನಸ್ಸಿಂದನೇ ಪ್ರಮಾದ ಬರೋದು. ಅದು ಮಾತ್ರ ಇದೆ ನನ್ಗೆ ಸರ್. ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಸರಿ ಇಲ್ಲ ಎಲ್ಲರೂ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ನನ್ಗೆ. ಅದಕ್ಕೆ ನನ್ಗೆ ಬೇಜಾರು ಉಂಟೈತೆ, ಇವ್ರು ಹಿಂಗ್ ಮಾಡ್ತಾರಲ್ಲ ಅಂತ. ಅದೇ ಹೇಳ್ತಾ ಇದೀನಲ್ಲ, ನೀವು ಅಲ್ಲಿ ಕಾರಣ ಇಟ್ಕೊಂಡು ನಿಮ್ಮ ದೇಹಕ್ಕೆ ನಾನು ಎಷ್ಟಂತ ಕೊಡ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ, ತಗೋಲಿ. ಸ್ವಲ್ಪ ಅಂದ್ರೆ ಏನ್ ಹೇಳ್ತಾರಲ್ಲ, ಶಾಶ್ವತ ತಾತ್ಕಾಲಿಕ ಪರಿಹಾರ ಮಾಡ್ಕೊಳ್ಳಿ, ಸ್ವಲ್ಪ ಉಪಶಮನ ಮಾಡ್ಕೊಳ್ಳಿ, ಅಷ್ಟುವರೆಗೂ ಮಾಡ್ಬೋದು. ನಾನು ಏನೇ ಮಾಡಿದ್ರು, ಆಯ್ತಾ? ಆದ್ರೆ ಜ್ಞಾನ ಅನ್ನೋದು ಬೆಳೆಸ್ಕೊಂಡು ಆ ಜ್ಞಾನದಿಂದ ನಿಮ್ಮ ಜ್ಞಾನ ಅತಿ ಮುಖ್ಯ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀವಿ ಧ್ಯಾನಕ್ಕೆ, ಜ್ಞಾನಕ್ಕೆ. ಅರ್ಥ ಆಯ್ತಾ? 50% ಅದು ಇಟ್ಕೊಳ್ಳಿ. ಧ್ಯಾನ 50% ಆದ್ರೆ ಇನ್ನು ಜ್ಞಾನ 50%. ಅರ್ಥ ಆಯ್ತಾ? ಅಡಿಕೆ ನರ್ಸರಿ ಇದ್ದಾರೆ ನಮ್ಮ ಮನೆಯಿಂದ ತುಂಬಾ ದೂರ ಸರ್ ಅವ್ರ ಮನೆ. ನಮ್ಮ ಮನೆಯಿಂದ 5 ಕಿಲೋಮೀಟರ್ ಆಗುತ್ತೆ ಅವ್ರ ಮನೆ. 5 ಕಿಲೋಮೀಟರ್ ಏನ್ ದೊಡ್ಡ ವಿಷಯ ಅಲ್ಲ. ಹೋಗಿ ಮೀಟ್ ಮಾಡಿ. ಇಲ್ಲ ಇನ್ನೂ ಬೇರೆ ಬೇರೆ ಮಾಸ್ಟರ್ಸ್ ಇರ್ತಾರೆ ಅದೇ ಬಾಗಲಕೋಟಲ್ಲಿ. ಸೊ ಅದನ್ನು ಅವ್ರ ಹತ್ರ ಮೀಟ್ ಮಾಡಿ. ಬಟ್ ಏನಂತಂದ್ರೆ ಜ್ಞಾನ ನೆನ್ಪಿಟ್ಕೊಳ್ಳಿ. ಆ ಜ್ಞಾನ ಇಲ್ಲಿ ಸಿಗತ್ತೆ. ನೀವು ವೇದಿಕೆಗೆ ಬರ್ತಾ ಇದ್ರೆ ದಿನ ಚೆನ್ನಾಗಿ ಕೇಳಿಸ್ಕೊಂಡಿದ್ದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅರಗಿಸ್ಕೊಳ್ಳಿ. ಅರ್ಥ ಆಯ್ತಾ? ಅರಗಿಸ್ಕೊಂಡಿರೋದು ಇಂಪ್ಲಿಮೆಂಟ್ ಮಾಡಿ. ಆಯ್ತಾ? ಇದು ಮಾಡ್ತಾ ಹೋದ್ರೆ ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಹೀಗಿರುವಂತ ನಕಾರಾತ್ಮಕ ವಿಷಯಗಳಾಗ್ಲಿ, ನಿಮಗೆ ಕೊರಿತಾ ಇರೋಂಥ ವಿಷಯಗಳು ಮನಸ್ಸಲ್ಲಿ ಏನಿದೆಯೋ ಅದೇ ಮೂಲ ಕಾರಣ ನಿಮ್ಮ ದೇಹದಲ್ಲಿ ಬರುವಂತ ತೊಂದರೆಗಳಿಗೆ ಅಂತ ನೀವು ನೆನಪಿಟ್ಕೊಳ್ಳಿ ಸಾಕು. ಹೌದು ಸರ್, ಹೌದು. ಎಲ್ಲರೂ ಅದೇ ಹೇಳ್ತಿದ್ದಾರೆ ನನಗೆ. ನಾನು ಎಷ್ಟು ಬಿಟ್ಬೇಕು ಅಂತ ಎಷ್ಟು ಮಾಡ್ತೀನಿ, ಆದರೆ ಅದು ಟಾರ್ಚರ್ ಮಾಡ್ತಾರಲ್ಲ, ನನ್ಗೆ ಬೇಜಾರು. ಅದೇ ಸ್ವಲ್ಪ ನನ್ಗೆ ಅದನ್ನೇ ಹೇಳ್ತಾ ಇದೆ. ಅದಕ್ಕೂ ಎರಡು ಮುಖ್ಯ ಸಾಧನಗಳು, ಧ್ಯಾನ, ಜ್ಞಾನ, ಅಷ್ಟೇ, ಇನ್ನೇನಿಲ್ಲ. ಬೇರೆ ನಿಮ್ಗೆ ಅಂದ್ರೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ ನಾವು. ಈ 2 ಅದ್ಭುತ ಟ್ಯಾಬ್ಲೆಟ್ಸ್. ಇನ್ನು ಸಾತ್ವಿಕ ಆಹಾರ, ಪಿರಮಿಡ್ ಶಕ್ತಿ ಬಳಸ್ಕೊಂಡೋದು, ಇವೆಲ್ಲ ಉಪಕರಣಗಳು ಅಂದ್ರೆ ಏನು? ಸ್ವಲ್ಪ ಹೆಚ್ಚು ಹೆಲ್ಪ್ ಮಾಡ್ತವೆ ಅಷ್ಟೇ. ಕ್ರಿಸ್ಟಲ್ಸು ಇವೆಲ್ಲ ಹೆಲ್ಪ್ ಮಾಡ್ತವೆ. ದೇಹದಲ್ಲಿ ಆಗಿರುವಂತ ತೊಂದರೆಗಳು, ಈ ವಿಟಮಿನ್ ಕೊರತೆ, ಆಯ್ತಾ, ಈ ನ್ಯೂಟ್ರಿಷನ್ ಕೊರತೆ,
ಇವೆಲ್ಲನೂ ಹೆಲ್ಪ್ ಮಾಡೋಂಥದ್ದು. ನಿಮ್ಮ ದೇಹದಲ್ಲಿ ಈಗಾಗಲೇ ಆಗಿರೋಂಥ ತೊಂದರೆಗಳನ್ನು ಸಾಲ್ವ್ ಮಾಡಕ್ಕೆ ಇಂಥಂತಕ್ಕೆಲ್ಲ ಶಿವಂಬು ಚಿಕಿತ್ಸೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ. ಅದೇ ತಗೊಳ್ತಾ ಇದ್ದೀನಿ ಸರ್, ಅವ್ರು ಹಾ, ಹೇಳಿದ್ರಲ್ಲ. ಇವೆಲ್ಲ ಮಾಡ್ಬೋದು. ಆದ್ರೆ ಮೊದಲನೇ ಕಾರಣಗಳಿದೆಯಲ್ಲ, ಕಾರಣಗಳನ್ನು ಬುಡಿಮೆದಿಂದ ಕಟ್ ಮಾಡ್ಬೇಕು. ಹ್ಮ್. ಅದಕ್ಕೆ ಬೇಕಾಗಿರೋದು ಮನೋಮಯ ಕೋಶವರೆಗೆ ಹೋಗ್ಬೇಕು ನೀವು. ಹಾ, ಅದು ಹೆಂಗ್ ಹೋಗೋದು ಸರ್? ಧ್ಯಾನದಿಂದನಾ? ಹೋಗೋದಂದ್ರೆ ಧ್ಯಾನ ಜ್ಞಾನ ಏನೇನಿದೆ, ಬೇರೆ ಏನಿದೆ? ಧ್ಯಾನ ಜ್ಞಾನವೇ ಅಲ್ಲಿವರೆಗೂ ಹೋಗಕ್ಕೆ ಪ್ರವೇಶ ಕೊಡೋದು. ಉದಾಹರಣೆಗೆ ಆನಂದಮಯ ಕೋಶ ನಾವು ಧ್ಯಾನ ಮಾಡ್ತಾ ಇದ್ರೆ ಆನಂದಮಯ ಕೋಶದಿಂದನೇ ನಮ್ಮ ಪರಿವರ್ತನೆ ಸ್ಟಾರ್ಟ್ ಆಗತ್ತೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಆ ಪ್ರಶಾಂತತೆ ಹೆಚ್ಚಾಗಿ ಆಗಿ ನಿಮ್ಗೆ ಸ್ವಲ್ಪ ನಿಮ್ ಬಗ್ಗೆ ನಿಮ್ಗೆ ಅರಿವು ಹೆಚ್ಚಾಗತ್ತಲ್ಲ, ಆವಾಗ ಆನಂದಮಯ ಕೋಶ ಆಕ್ಟಿವೇಟ್ ಆಗ್ತದೆ. ಯಾವಾಗ ಆನಂದಮಯ ಕೋಶ ಆಕ್ಟಿವೇಟ್ ಆಗೋದು ಶುರು ಆಗತ್ತೋ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ನಿಮ್ಗೆ ಒಳಗಡೆನೆ ಸಿಗ್ತದೆ. ಆಚೆ ಕಡೆ ಹುಡುಕೋದೇ ಬೇಕಾಗಿಲ್ಲ. ನಿಮ್ಗೆ ಯಾರು ಹೇಳಲ್ಲ. ಈಗ ನೋಡಿ, ಇಲ್ಲಿರುವಂತ ಈ ವೇದಿಕೆದಲ್ಲಿ ಇರುವಂತ ಎಲ್ಲಾ ಮಾಸ್ಟರ್ಸ್ ಇಲ್ಲಿ ಇವರೇ ಅಲ್ಲ, ಇನ್ನು ಹೆಚ್ಚಿನ ಮಾಸ್ಟರ್ಸ್ ಅವರೆಲ್ಲ ಧ್ಯಾನ ಮಾಡಿದ ಮೇಲೆನೆ ಅವ್ರಿಗೆ ಅವರ ಅಂತರದಲ್ಲಿ ಆನ್ಸರ್ ಸಿಕ್ತು. ಆನ್ಸರ್ ಹೀಗೆ ಬರುತ್ತೆ ಆನ್ಸರ್ ಅಂತ ಗ್ಯಾರಂಟಿ ಇಲ್ಲ. ಬಟ್ ಅವ್ರ ಮನಸ್ಸಿಗೆ ಅನಿಸ್ತದೆ, ಓಕೆ ಇದು ಬೇಡ, ಇದು ಬಿಟ್ಬಿಡ್ಬೇಕು ಅಂತ ಬಿಡ್ತಾರೆ, ಅವರೇ ಬಿಡ್ತಾರೆ. ನೋಡಿ, ಇದನ್ನೇನಂತ ಕರಿತೀವಿ ಅಂದ್ರೆ ಆಂತರಿಕ ಅರಿವು ಅಂತ ಹೇಳ್ತೀವಿ, ಆಂತರಿಕ ಪರಿವರ್ತನೆ ಅಂತ ಹೇಳ್ತೀವಿ. ಆಯ್ತು. ಸೊ ಈ ಎಚ್ಚರಿಕೆ ಬರೋದು ಧ್ಯಾನ ಜ್ಞಾನ. ಓಕೆ, ಸ್ವಲ್ಪ ವಿಷಯಗಳು ಅರ್ಥ ಆಗಲ್ಲ, ಅದು ಜ್ಞಾನ ಹೇಳುವಾಗ ಓ ಇದು ಹೀಗೆ, ಓಕೆ ಈ ರೀತಿ ಆಗತ್ತಾ, ಈ ರೀತಿ ಮಾಡಿದ್ರೆ ಹೀಗಾಗತ್ತಾ ಅಂತ ಈ ಜ್ಞಾನ ಹಂಚಿಕೆಯಲ್ಲಿ ನಾವು ಯಾವಾಗ ಭಾಗವಹಿಸ್ತಾ ಇರ್ತೀವಲ್ಲ ಸಜ್ಜನ ಸಾಂಗತ್ಯದಲ್ಲಿ, ಅದನ್ನು ಒಂಥರ ನಿಮ್ಗೆ ಹೆಲ್ಪ್ ಆಗಿ ಸ್ವಲ್ಪ ಮೆಂಟಲ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತ ನಿರ್ಬಂಧಗಳು ಅವೆಲ್ಲ ತೊಲಗೋಗುತ್ತೆ. ಸೊ ಈ ರೀತಿಯಲ್ಲಿ ವಾಸಿ ಮಾಡ್ಕೊಂಡು ಇದೇನು ಒಂದು ಜನ್ಮದ ಪ್ರಯಾಣ ಅಲ್ಲಮ್ಮ. ಇದು ಒಂದು ಜನ್ಮದ ಪ್ರಯಾಣ ಆದ್ರೆ ಇಷ್ಟೇ ಇದೆ, ಪರವಾಗಿಲ್ಲ. ಈಗ ನೀವ್ ಹೇಳ್ತಾ ಇದ್ರಲ್ಲ, ಇವತ್ತು ಬಂದಿದೆಲ್ಲ ಮತ್ತೆ ಬರುತ್ತೆ, ಮತ್ತೆ ಮುಂದೆ ಬರ್ತಾ ಇರ್ತವೆ. ನಿಮ್ಗೆ ಅನ್ಸ್ಬೋದು ಈಗ ಸಾಲ್ವ್ ಮಾಡ್ಕೊಂಡಿದ್ದೀನಿ, ಇನ್ನೇನ್ ತೊಂದರೆ ಇಲ್ಲ ಅಂತ. ಬಟ್ ನಿಮ್ಮ ಮೈಂಡ್ ಅಲ್ಲಿ ಒಂದ್ ದಿವಸ ಇರೋದು ಸಡನ್ ಆಗಿ ಸ್ವಲ್ಪ ಏನೋ ನಕಾರಾತ್ಮಕ ಸ್ಟಾರ್ಟ್ ಆಗತ್ತೆ. ನೀವು ಎಷ್ಟು ಶುಭ್ರ ಮಾಡ್ಕೊಂಡಿದ್ರು ಬರ್ತಾ ಇರ್ತವೆ. ಯಾಕೆ ಬರ್ತಾ ಇದೆ ಅಂದ್ರೆ ಹಿಂದಿನ ಜನ್ಮ ಕರ್ಮಗಳು ಎಷ್ಟೋ ಇದೆ ನಮ್ಮಲ್ಲಿ, ಅವೆಲ್ಲ ಒಂದೊಂದು ಆಚೆ ಬರ್ತಾ ಇರ್ತವೆ. ಆದ್ರೆ ಧ್ಯಾನ ಮಾಡೋರ್ಗೆ, ಜ್ಞಾನ ಹೆಚ್ಚು ಮಾಡ್ಕೊಂಡವ್ರಿಗೆ ಏನಂದ್ರೆ ಅತಿ ಸುಲಭವಾಗಿ ಫೇಸ್ ಮಾಡ್ತಾರೆ. ಆಯ್ತಾ? ಅದನ್ನ ಅತಿ ಈಸಿಯಾಗಿ ತೊಲಗಿಸ್ಕೊಂತಾರೆ. ಬಂದ ತಕ್ಷಣವೇ ಅರ್ಥ ಆಗತ್ತೆ ಅವ್ರಿಗೆ, ಓ ಇದು ಬಂದಿದೆ, ಇದನ್ನು ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಆ ರೀತಿಯಲ್ಲಿ ಅವ್ರು ಎಚ್ಚರವಾಗಿರ್ತಾರಲ್ಲ, ಅವ್ರಿಗೆ ಅತಿ ಈಸಿಯಾಗಿ ಅದನ್ನು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಜೀವನದಲ್ಲಿ ಏನ್ ತೊಂದರೆ ಅನುಭವಿಸಲ್ಲ, ಮತ್ತೆ ನಿಮ್ಮ ಆರೋಗ್ಯವನ್ನು ಕೆಡ್ಸ್ಕೊಂಡಲ್ಲ ಅವರು. ಯಾರು ಜ್ಞಾನ ಮಾಡೋರು, ಸಮಗ್ರ ಸ್ವಾಸ್ಥ್ಯ ಕಲ್ಸ್ಕೊಂಡ್ರವ್ರು. ಆಯ್ತಾ? ಆ ರೀತಿ ಮಾಡಿ ನಿಮ್ಗೆ ಇಷ್ಟು ಪರಿಹಾರ. ನಾನು 22 ಒಳಗಡೆ ಬರ್ತೀನಿ ಸರ್. ಅಲ್ಲಿ ಬನ್ನಿ. ಬಂದ್ರೆ ನಿಮ್ಮ ಆಫೀಸ್ ಫೋನ್ ಮಾಡ್ಬೇಕಾ? ನಾವು ಆಫೀಸ್ ನಂಬರ್ ಕೊಟ್ಟಿದ್ದಾರೆ ವೇದಾವತಿ ಅನ್ನು. ಅಲ್ಲಿ ಬಂದು ಆಮೇಲೆ ನಿಮ್ಮ ಹತ್ರ ಭೇಟಿ ಆಗ್ಬೇಕಾ? ಅಲ್ಲಿ ನೀವು ಬಂದ್ರೆ ನಿಮ್ಗೆ ಏನು ಪರಿಹಾರ ಬೇಕಂದ್ರೂ ಸಿಗತ್ತೆ. ಒಂದು. ಎರಡನೇದು, ಈಗ ನೀವೇನು ಅನುಭವಿಸ್ತಾ ಇದ್ರೆ ದೇಹದಲ್ಲಿ ನಿಮಗೆ ಉಪಶಮನ ಕೊಡುವಂತ ಪ್ರಯತ್ನ. ಮಿಕ್ಕಿರೋದು ನಾವು ಈ ವೇದಿಕೆದಲ್ಲೇ ನೀವು ನಿತ್ಯ ಭಾಗವಹಿಸ್ತಾ ಇದ್ರು ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ತೊಂದರೆ ಇಲ್ಲ. ಓಕೆ, 3ರಿಂದ ಭಾಗವಹಿಸ್ತೀನಿ ಸರ್. 9ಕ್ಕೆ ಆಗೋಲ್ಲ, ಎಲ್ಲರೂ ಊಟಕ್ಕೆ ಬಂದಿರ್ತಾರೆ. ಸ್ವಲ್ಪ ನೋಡ್ತೀನಿ, ಇಲ್ಲಂದ್ರೆ ಇಲ್ಲ. ಬೆಳಿಗ್ಗೆದು ಸ್ವಲ್ಪ ನೋಡ್ತಾ ಇರ್ತೀನಿ, ನಿಮ್ದು ಎಲ್ಲ ಹೇಳ್ತಿರ್ತೀರಲ್ಲ ನೀವು ಬೆಳಿಗ್ಗೆ, ಅದು ನೋಡ್ತಾ ಇರ್ತೀನಿ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್, ವೆರಿ ಮಚ್. ಸರ್, ಸುಜಾತ PS ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾನು ಕೂಡ ಮೆಡಿಟೇಷನ್ ಮಾಡ್ತಾ ಇದ್ದೆ ಸರ್. ಗ್ಯಾಪ್ ಆಗ್ತಾ ಇತ್ತು. ಬಟ್ ಈ ನಡುವೆ ತುಂಬಾನೇ ಸ್ಟ್ರೆಸ್ ಸರ್. ಎಷ್ಟು ಸ್ಟ್ರೆಸ್ ಅಂದ್ರೆ ಮನೇಲಿ ಫಂಕ್ಷನ್ ಇತ್ತು, ಮಗಳ ಮದ್ವೆ ಮಾಡಿದ್ವಿ. ಒಂದ್ ಸೈಡು ಬಾಡಿ ತಲೆಯಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿರ್ಲಿಲ್ಲ. ಎಲ್ಲರಿಗೂ ರೇಗೋದು, ಸಿಟ್ ಮಾಡೋದು, ಅದು ಯಾಕೆ ಆಗ್ತಿತ್ತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಸರ್. ಅಷ್ಟು ಸ್ಟ್ರೆಸ್ ಆಗ್ತಾ ಇತ್ತು ನನಗೆ. ಅದರಿಂದ ಏನಾಯ್ತು, ಹೆಲ್ತ್ ಪ್ರಾಬ್ಲಮ್ ಆಯ್ತು ಸರ್. ಸ್ಕಿನ್ ಅಲ್ಲಿ ಅಲರ್ಜಿ ಆಗೋದು, ಈ ಫಂಗಲ್ ಇನ್ಫೆಕ್ಷನ್, ಈ ತರ ಎಲ್ಲ ಆಗ್ತಾ ಇತ್ತು ಸರ್. ಅವಾಗ ಅರಿವಾಯ್ತು ಸರ್ ನನ್ಗೆ, ಸ್ಟ್ರೆಸ್ ಇಂದಾನೇ ಇಷ್ಟ ಆಗ್ತಾ ಐತಿ ಅಂತೇಳಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಂಡೆ ಸರ್. ಏನು ತಕ್ಷಣಕ್ಕೆ ಕೋಪ ಬರೋದು ನಿಲ್ಸಿದೆ ಸರ್. ಆಮೇಲೆ ಈ ಒಂದ್ 2-3 ದಿನದಿಂದ ನಿಮ್ದು ಶಿವಂಬು ವಿಡಿಯೋ ನೋಡಿದೆ ಸರ್ ಯೂಟ್ಯೂಬ್ ಅಲ್ಲಿ. ಅದನ್ನ ಫಾಲೋ ಮಾಡ್ತಾ ಬಂದೆ. ಬೆಳಗ್ಗೆನೆ ಎದ್ದ ತಕ್ಷಣನೇ ತಗೊಳೋದು, ಅದಕ್ಕೆ ಅಪ್ಲೈ ಮಾಡೋದೆಲ್ಲ ಮಾಡಿದೆ. ಆ ತಲೆಲೆಲ್ಲ ಆಗಿತ್ತಲ್ಲ ಸರ್, ಒಂಥರ ಚಿಪ್ಪು ತರ ಆಗಿತ್ತು ಅದು, ಫಂಗಲ್ ಇನ್ಫೆಕ್ಷನ್.
ಆಮೇಲೆ ಅಲ್ಲೆಲ್ಲೆಲ್ಲಿ ನನಗೆ ಕ್ಯೂ ತರ ಗುಳ್ಳೆ ಆಗೋದು, ಅದಷ್ಟಕ್ಕೆ ಅದೇ ಹೋಗೋದು. ಅಂದ್ರೆ ಯಾವ್ದೇ ಮೆಡಿಸಿನ್ ತಗೊಂಡಿರ್ಲಿಲ್ಲ, ಇದನ್ನ ಅಪ್ಲೈ ಮಾಡ್ತಾ ಇದ್ದೆ, ಕುಡಿತಾ ಇದ್ದೆ, ಅದಷ್ಟಕ್ಕೆ ಅದೇ ಹೋಗ್ತಾ ಇತ್ತು ಸರ್. ನೆಕ್ಸ್ಟ್ ಏನಾಯ್ತು, ಮಗ ಬಾಳ ಬೈದ, ಪಾದದಲ್ಲೂ ತುಂಬಾ ಆಗಿತ್ತು ಸರ್. ಅದನ್ನ ಹೊಡೆದಿರೋದು, ಬಿರುಕು ಬಿರುಕು ಅಂತಾನೆ ಸುಮ್ನೆ ತಳ್ಕೊಂತ ಬಂದೆ. ಆದ್ರೂ ಅದು ಕಮ್ಮಿ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದಕ್ಕೆ ಒಂದೇ ಸರಿ ನಾನು ಹಚ್ಚಿದ್ದು ಸರ್. ಕಂಟಿನ್ಯೂ ಮಾಡಿದ್ರೆ ನನಗೆ 100% ರಿಸಲ್ಟ್ ಸಿಗ್ತಾ ಇತ್ತು. ಆದ್ರೂ ಇಲ್ಲಿ ನನಗೇನು 100% ನಾನಿಲ್ಲಿ ನಂಬಿಲ್ಲ ಇದನ್ನ, ಹಂಗಾಗಿ ನನಗೆ 100% ರಿಸಲ್ಟ್ ಸಿಗ್ಲಿಲ್ಲ. ಮಗ ಬೈದು ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಸರ್. ಹೋಗಿ ಅವ್ರೊಂದು ಇಂಜೆಕ್ಷನ್ ಮಾಡಿದ್ರು, ಆಮೇಲೆ 2 ಇವ್ನ್ ಕೊಟ್ಟಿದಾರೆ ಸರ್, ಅದು ಟ್ಯೂಬ್ ಹಚ್ಚಕ್ಕೆ. ನೆಕ್ಸ್ಟ್ ಮಾತ್ರೆ ಕೊಟ್ಟಿದ್ದಾರೆ ಸರ್ ನನಗೆ. ನನ್ನ ಔಷಧ ರಹಿತ ಚಿಕಿತ್ಸೆನೆ ನಾನು ಮೆಡಿಸಿನ್ ತಗೊಂಬಾರ್ದು ಅನ್ನೋದೇ ನನ್ನಲ್ಲಿ ಇರೋದು ಸರ್. ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿ 1 ತಿಂಗಳು ಈ ತರ ಎಲ್ಲ ಮಾಡಿದ್ದೆ ಸರ್. ನನ್ಗೆ ಒಳ್ಳೆ ರಿಸಲ್ಟ್, ಶಕ್ತಿಯುತವಾಗಿದ್ದೆ. ಯಾವಾಗ ನನ್ ಸ್ಟ್ರೆಸ್ ಜಾಸ್ತಿ ಆಯ್ತೋ ನನ್ ಬಾಡಿಗೆ ಕಾಯಿಲೆಗಳು ಬರ್ತಾ ಹೋದ್ವು ಸರ್. ಮಾತ್ರೆ ಕೊಟ್ಟಿದ್ದಾರೆ, ನಾನ್ ತಗೊಂಡಿಲ್ಲ ಸರ್, ಬರೀ ಅಪ್ಲೈ ಮಾಡ್ತಾ ಇದೀನಿ. ಮಾತ್ರೆ ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಲೆ ಸರ್? ಹೌದು, ಹಂಗೆ ಮಾಡಿ. ಒಳ್ಳೆ ಮೂತ್ರ ಚಿಕಿತ್ಸೆ, ಮತ್ತೆ ಮೂತ್ರವನ್ನು ಅಲೆ ಮೂತ್ರ ಮಾಡ್ಕೊಂಡು ಹಚ್ಚಿ. 4 ದಿನ ಮಾಡಿ ತಲೆಗೆ ಹಚ್ಚಿದ್ದೆ ಸರ್. ಅದು ಚಿಪ್ಪು ತರ ಆಗಿತ್ತು ತಲೆಯಲ್ಲಿ, ಅದಷ್ಟಕ್ಕೆ ಅದೇ ಹೋಗ್ತಾ ಇದೆ ಸರ್. ನಾನು ಏನು ಮೆಡಿಸಿನ್ ಹಚ್ಚಿಲ್ಲ ಅದಕ್ಕೆ. ನಿನ್ನೆ ಮಗ ಏನ್ ಬೈದ ಮಾಡ್ಬೇಕಂದ್ರೆ 4 ದಿವಸ ಅಲ್ಲ, 10 ದಿವಸ 15 ದಿವಸ ಆತರ ಮಾಡ್ಕೊಂತ ಇರಿ. ಅಂದ್ರೆ ಬೆಳಗ್ಗೆ ಮೂತ್ರ ಅದು ಬಿಡಬಾರ್ದು, ಕುಡಿಬೇಕು. ಬಟ್ ನೆಕ್ಸ್ಟ್ ಬರುವಂತ ಮೂತ್ರವನ್ನ ಎತ್ತಿಡ್ಕೋಬೇಕು. ಓಕೆ, ಅದನ್ನೇ ಅಲೆ ಮೂತ್ರ ಮಾಡ್ಕೊಂಡು ಒಂದು 15 ದಿವಸ ಅಲೆ ಮೂತ್ರ ಮಾಡ್ಕೊಂಡ್ರೆ ರೆಡಿ ಇಟ್ಕೋವಿ. ಅದು ರೆಡಿ ಇಟ್ಕೊಂಡು ಇಂಥ ಚರ್ಮ ವ್ಯಾಧಿಗಳಿಗೆ, ಸ್ಕಿನ್ ಪ್ರಾಬ್ಲಮ್ಸ್ಗೆ ಅದನ್ನು ಚೆನ್ನಾಗಿ ಹಚ್ಕೊಂಡ್ರೆ ಸಾಕು. ನೆಕ್ಸ್ಟ್ ಏನ್ ತೊಂದರೆ ಬರಲ್ಲ. ತೊಂದರೆ ಇದ್ರೂ ಅದು ಹೋಗುತ್ತೆ ಖಂಡಿತ. ಸರ್ ಡೈಲಿ ನಾನು ಫಸ್ಟ್ ಮೂತ್ರ ಕುಡಿತಾ ಇದ್ನಲ್ಲ, ನೀರ್ ತರನೇ ಇತ್ತು. ನಿನ್ನೆ ಇಂಜೆಕ್ಷನ್ ಮಾಡಿರೋದಕ್ಕೆ ಅದು ಕೆಂಪಾಗಿ ಒಂಥರ ಇದಾಗಿತ್ತು. ಆದ್ರೂ ಬಿಡ್ಲಿಲ್ಲ ಸರ್. ಅದನ್ನ ಕುಡ್ದೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್? ಏನಾಗಲ್ಲ. ಅದು ಮೆಡಿಸಿನ್ ನೆನ್ನೆ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದಕ್ಕೆ ಕೇಳಿದೆ ಸರ್. ನನಗೆ ಡೌಟ್ ಇತ್ತು. ಏನಾಗೋದಿಲ್ಲ. ನಥಿಂಗ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್. ಯಶೋಧ ಮೇಡಮ್ ಮಾತಾಡಿ. ರೈಟ್. ಕೊನೆಯ ಪ್ರಶ್ನೆ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಗುರುಜಿ, ನಾನು ಕೂಡ ಈಗ ಸಮಾಧಾನ ಆಗಿದ್ದೀನಿ. 100% ಓಕೆ. 100% ಮಾನಸಿಕವಾದ ನೆಮ್ಮದಿ ನಮಗ್ ನಾವೇ ಕಂಡ್ಕೋಬೇಕು ಅನ್ನೋದು ಒಂದು ವಿಚಾರ ಗೊತ್ತಾಗಿದೆ. ನಾವು ಕಾಯಿಲೆ ಬಂದ ತಕ್ಷಣನೇ ಗಾಬರಿ ಆಗ್ಬಾರ್ದು. ಅದು ಯಾಕೆ ಬಂದಿದೆ ಅಂತಂದ್ರೆ, ನಾವು ನೆಂಟರು ಅಪರೂಪದ ನಮಗೆ ಇಷ್ಟವಾದ, ಮನಸ್ಸಿಗೆ ಇಷ್ಟವಾದ ನೆಂಟರು ಬಂದಾಗ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅವ್ರನ್ನ ಆಹ್ವಾನ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ತೀವಿ. ಕಾಯಿಲೆ ಬಂದಾಗ್ಲೂ ಕೂಡ ಅಷ್ಟೇ ಖುಷಿಯಾಗಿರ್ಬೇಕು ನಾವು. ಯಾಕೆ ಬಂದಿದೆ, ಏನೋ ಒಂದು ಉದ್ದೇಶ, ನಮಗೆ ಪಾಠ ಕಲ್ಸಿ ಹೋಗಕ್ ಬಂದಿದೆ ಅಂತ ಅನ್ಕೊಂಬಿಟ್ಟು ಅದನ್ನು ಕೂಡ ಒಳ್ಳೆ ಮನೋಭಾವ, ಒಳ್ಳೆ ಸಂತೋಷದಿಂದ ಬರಮಾಡ್ಕೊಂಡು ಅದನ್ನ ಯಾವ ರೀತಿ ಕಳಿಸ್ಕೊಡ್ಬೇಕು. ನೆಂಟ್ರನ್ನು ಕೂಡ ಎಷ್ಟು ಖುಷಿಯಾಗಿ ಕಳಿಸ್ಕೊಡ್ತೀವಲ್ವಾ, ಅದೇ ರೀತಿ ಧ್ಯಾನದಲ್ಲಿ ಅವ್ರನ್ನ ಕಳಿಸ್ಕೊಟ್ಟಾಗ ಫುಲ್ಲು 0 ಆಗ್ಬಿಡ್ತೀವಿ ಗುರುಜಿ. ಅದೊಂದು ಅನುಭವ ತುಂಬಾ ಚೆನ್ನಾಗಾಯ್ತು ನನ್ಗೆ. ವೆರಿ ಗುಡ್. ಸೊ ಬೇಗ ನೀವು ನಿಮ್ಮ ಕ್ಲಾಸಸ್ಸು, ನಿಮ್ಮ ಇದು ಯಾವುದು ನಿರೂಪಣೆ ಎಲ್ಲ ಇರ್ಬೇಕಮ್ಮ. ಗುರುಜಿ. ಸೊ ಚೇತರಿಸ್ಕೊಂಡು ಬೇಗ ಬನ್ನಿ. ಓಕೆ ಗುರುಜಿ. ಸ್ಟಾರ್ಟ್ ಮಾಡಿ ಕ್ಲಾಸಸ್ಸು. ನಿಮ್ಮ ಜ್ಞಾನ ಹಂಚಿಕೆ ಎಲ್ಲ ಸ್ಟಾರ್ಟ್ ಆಗಬೇಕು. ಸೊ ಅಂದ್ರೆ ಇತ್ತೀಚಿನ ಸಮಯದಲ್ಲಿ ಕಡಿಮೆ ಆಯ್ತು. ನೀವು ಸ್ವಲ್ಪ ಇದೇನೋ ಇದ್ಯಾವುದು ಕಣ್ಣು ಪೊರೆ ಸರಿಪಡಿಸ್ಕೊಂಡಕ್ಕೆ ನಿಮ್ಗೆ ಸಮಯ ಬೇಕಾಗಿತ್ತು. ಈಗ ಮತ್ತೆ ಶುರು ಮಾಡಿ. ಓಕೆ, ರೈಟ್. ಥ್ಯಾಂಕ್ ಯು ಗುರುಜಿ. ವೇದವತಿ ಮೇಡಮ್ ಮಾತಾಡ್ಬೇಕಾ? ಹೇಳಿ. ಸರ್ ಬಂದೆ, 1 ನಿಮಿಷ. ನಾನೊಂದು ವಾಣಿ ಹೇಳ್ತೀನಿ ಸರ್. ಸಜ್ಜನರಿಗೆ ದುಃಖ, ದುರ್ಜನರಿಗೆ ಸುಖ ಅಂತೇಳಿ. ಪಾಪಿಗಳ ಸುಖವು ಜೇನು ಸವರಿದ ಕತ್ತಿ ಇದ್ದಂತೆ. ಅಂದ್ರೆ ಅದು ಅಸುರಿ ಸಂಪತ್ತು. ನಾವು ಹಲವು ಬಾರಿ ಅಧರ್ಮಿಗಳು, ಭ್ರಷ್ಟರು ಮತ್ತು ಕ್ರೂರಿಗಳು ಐಷಾರಾಮಿ ಕಾರುಗಳಲ್ಲಿ ಓಡಾಡುವುದನ್ನು, ಅರಮನೆಯಂತಹ ಮನೆಗಳಲ್ಲಿ ವಾಸಿಸುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತೇವೆ. ಇವರಿಗೆ
ಯಾವುದೂ ಕಷ್ಟ ಇಲ್ಲ ಅಂತ ಹೇಳ್ಕೊಳ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಇದನ್ನು ಸುಖ ಎಂದು ಕರೆಯುವುದಿಲ್ಲ, ಇದನ್ನು ಅಸುರಿ ಸಂಪತ್ತು ಎಂದು ಕರೆಯುತ್ತಾನೆ. ಇದು ಮೇಲ್ನೋಟಕ್ಕೆ ಸ್ವರ್ಗದಂತೆ ಕಂಡರೂ ಒಳಗಿನಿಂದ ನರಕದ ದ್ವಾರ ಆಗಿರುತ್ತೆ. ಆದ್ರೆ ಈ ಅಸುರರ ಮನಸ್ಥಿತಿ ಹೇಗಿರುತ್ತೆ? ಪಾಪಿಗಳು ಸುಖವಾಗಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ, ಆದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕೃಷ್ಣನು ಅತ್ಯಂತ ಸ್ಪಷ್ಟವಾಗಿ ಬಿಚ್ಚಿಟ್ಟಿದ್ದಾನೆ. ಅವರು ಎಂದಿಗೂ ತೃಪ್ತರಾಗಿರುವುದಿಲ್ಲ, ಅವರ ದಾಹ ಸಮುದ್ರದಷ್ಟು ದೊಡ್ಡದು. ಇಂದು ನಾನು ಇದನ್ನು ಗಳಿಸಿದೆ, ನಾಳೆ ನನ್ನ ಆಸೆಗಳೆಲ್ಲ ಪೂರೈಸಿಕೊಳ್ತೇನೆ, ಇಂದು ನನ್ನ ಹತ್ರ ಇಷ್ಟು ಹಣ ಇದೆ, ನಾಳೆ ಇದು ಇನ್ನೂ ಹೆಚ್ಚಾಗುತ್ತೆ, ಆ ಶತ್ರುವನ್ನು ನಾನು ಕೊಂದೆ, ಉಳಿದವರನ್ನೂ ನಾನೇ ಕೊಲ್ಲುತ್ತೇನೆ, ನಾನೇ ಈಶ್ವರ, ನಾನೇ ಒಡೆಯ, ನಾನೇ ಭೋಗಿ, ನಾನೇ ಬಲಶಾಲಿ ಮತ್ತು ಸುಖಿ. ಇದು ನಿಜವಾದ ಸುಖ ಅಲ್ಲ, ಇದು ಮಾನಸಿಕ ರೋಗ. ಪಾಪಿಗಳ ಸುಖವು ಇನ್ನೂ ಬೇಕು ಎಂಬ ಅಸಮಾಧಾನದ ಬೆಂಕಿಯ ಮೇಲೆ ನಿಂತಿದೆ. ಅವರು ಹೊರಗಿನ ಶತ್ರುಗಳನ್ನು ಕೊಲ್ಲುತ್ತಾರೆ, ಆದರೆ ಒಳಗಿನ ಭಯವನ್ನು ಕೊಲ್ಲಲು ಸಾಧ್ಯವಾಗದೆ ರಾತ್ರಿ ನಿದ್ದೆ ಮಾಡಲಾರರು. ಅವರ ನಗುನು ಕೃತಕವಾಗಿರುತ್ತೆ. ಅವರ ಐಶ್ವರ್ಯವು ಬಾಯಾರಿದವನಿಗೆ ಉಪ್ಪು ನೀರು ಕೊಟ್ಟಂತೆ, ಕುಡಿದಷ್ಟು ಬಾಯಾರಿಕೆ ಹೆಚ್ಚಾಗುತ್ತದೆ. ಇದು ನರಕದ 3 ಬಾಗಿಲುಗಳು. ಪಾಪಿಗಳು ಅನುಭವಿಸುವ ಭೋಗ ಮತ್ತು ಅಧಿಕಾರವು ಅವರನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ? ಕೃಷ್ಣನು ಹೇಳ್ತಾನೆ, ಅವರ ಈ ಸುಖವು ಅವರನ್ನು ನೇರವಾಗಿ ವಿನಾಶದ ಕಡೆಗೆ ದೂಡುತ್ತದೆ. ಕಾಮ, ಕ್ರೋಧ ಮತ್ತು ಲೋಭ ಇವು 3 ನರಕದ ಬಾಗಿಲುಗಳು ಮತ್ತು ಆತ್ಮವನ್ನು ನಾಶ ಮಾಡುವಂಥವು. ಪಾಪಿಗಳು ಸುಖವಾಗಿದ್ದಾರೆ ಎಂದರೆ ಅವರು ಈ 3 ಬಾಗಿಲುಗಳ ಒಳಗೆ ಪ್ರವೇಶಿಸಿದ್ದಾರೆ ಎಂದು ಅರ್ಥ. ಕಾಮ ಅಂದರೆ ತೃಪ್ತಿ ಇಲ್ಲದ ಬಯಕೆ, ಎಷ್ಟೇ ಇದ್ರೂ ಸಾಲದು. ಕ್ರೋಧ, ತಾನು ಅಂದುಕೊಂಡಿದ್ದು ಆಗದಿದ್ದರೆ ಬರುವ ಸಿಟ್ಟು. ಲೋಭ, ಇತರದ್ದನ್ನು ಕಿತ್ತುಕೊಳ್ಳುವ ಆಸೆ. ಅಧರ್ಮಿಯಾದವನು ಈ ಜನ್ಮದಲ್ಲಿ ಶ್ರೀಮಂತನಾಗಿರಬೇಕು, ಆದರೆ ಅವನು ಈ 3 ಬೆಂಕಿಗಳಲ್ಲಿ ಪ್ರತಿದಿನ ಬೇಯುತ್ತಿರುತ್ತಾನೆ. ಪುಣ್ಯವಂತನು ಬಡವನಾಗಿದ್ದರೂ ಈ 3 ದೋಷಗಳಿಂದ ಮುಕ್ತನಾಗಿರುವುದರಿಂದ ಅವನ ಮನಸ್ಸು ತಂಪಾಗಿರುತ್ತದೆ, ಅಂದ್ರೆ ಶಾಂತಿಯಿಂದ ಇರುತ್ತೆ. ಈ ಕತ್ತಿಯ ಮೇಲೆ ಜೇನುತುಪ್ಪ ಅಂದ್ರೆ ಒಂದು ಹರಿತವಾದ ಕತ್ತಿಯ ಅಂಚಿಗೆ ಜೇನುತುಪ್ಪ ಸವರಿದೆ ಎನ್ಕೊಳ್ಳಿ, ಅದನ್ನು ನೆಕ್ಕುವವನಿಗೆ ಅಂದ್ರೆ ಅವನು ಪಾಪಿಯಾಗಿರ್ತಾನೆ. ಆರಂಭದಲ್ಲಿ ನಾಲಿಗೆಗೆ ಸಿಹಿ ಸಿಗುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ಎಂದು ಅವನು ಮತ್ತೆ ಮತ್ತೆ ನೆಕ್ಕುತ್ತಾನೆ. ಆದರೆ ಕ್ಷಣಾರ್ಧದಲ್ಲಿ ಆ ಕತ್ತಿ ಅವನ ನಾಲಿಗೆಯನ್ನೇ ಸೀಳುತ್ತೆ. ಆಗ ಬರೋದು ಜೇನುತುಪ್ಪ ಅಲ್ಲ, ಸ್ವಂತ ರಕ್ತ. ಪಾಪಿಗಳ ಇಂದಿನ ಸುಖವು ಆ ಜೇನುತುಪ್ಪ, ನಾಳೆ ಕಾಯುತ್ತಿರುವುದು ರಕ್ತ. ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ, ಯಾರು ಕೇವಲ ಭೌತಿಕ ಸುಖ ಮತ್ತು ಅಧರ್ಮದ ಬೆನ್ನೇರುತ್ತಾರೋ ಅವರು ಕತ್ತಲೆಯಲ್ಲೇ ಕಳೆದು ಹೋಗುತ್ತಾರೆ. ಯಾರು ಅವಿದ್ಯೆಯನ್ನು ಅಂದ್ರೆ ಕೇವಲ ಭೌತಿಕ ಸುಖ ಮತ್ತು ಅಜ್ಞಾನವನ್ನು ಆರಾಧಿಸುತ್ತಾರೋ ಅವರು ಗಾಢವಾದ ಕತ್ತಲೆಯನ್ನು ಪ್ರವೇಶಿಸುತ್ತಾರೆ. ಪಾಪಿಗಳು ಸತ್ತ ನಂತರ ಕೆಳಮಟ್ಟದ ಜನ್ಮಗಳಿಗೆ ಹೋಗುತ್ತಾರೆ, ಅಂದ್ರೆ ಪ್ರಾಣಿ, ಕ್ರಿಮಿ, ಕೀಟ ಎಲ್ಲ ಹೋಗ್ತದಲ್ಲ ಅಲ್ಲಿ ಅಂತ ಗೀತೆ ಎಚ್ಚರಿಸುವುದು ಇದನ್ನೇ. ನನ್ನನ್ನು ದ್ವೇಷಿಸುವ ಕ್ರೂರಿಗಳಾದ ಆ ನೀಚರನ್ನು ನಾನು ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಅಸುರೀ ಯೋನಿಗಳಲ್ಲಿಯೇ ಅಥವಾ ರಾಕ್ಷಸರ ಗರ್ಭದಲ್ಲಿಯೇ ಹುಟ್ಟುವಂತೆ ಎಸೆಯುತ್ತೇನೆ. ಅರ್ಥಾತ್ ಒಬ್ಬ ಕೈದಿ ಜೈಲಿನಲ್ಲಿ ಇರುವಾಗ ಅವನಿಗೆ ಕೊನೆಯ ಊಟಕ್ಕೆ ಅಂದ್ರೆ ಲಾಸ್ಟ್ ಮೀಲ್ ಇಷ್ಟ ಬಂದಿದ್ದನ್ನು ಕೇಳುವ ಅವಕಾಶ ಇರುತ್ತೆ. ಅವನು ಬಿರಿಯಾನಿ ತಿಂತಿರ್ಬಹುದು, ಅದನ್ನು ನೋಡಿ
ಜೈಲಿನ ಹೊರಗಿರುವ ಪ್ರಾಮಾಣಿಕ ಭಿಕ್ಷುಕ ಅವನು ಎಷ್ಟು ಸುಖವಾಗಿದ್ದಾನೆ ಎಂದು ಅನ್ಕೊಂಡ್ರೆ ಅದು ಮೂರ್ಖತನ. ಏಕೆಂದರೆ ಆ ಊಟದ ನಂತರ ಗಲ್ಲು ಶಿಕ್ಷೆ ಕಾದಿದೆ. ಪಾಪಿಗಳ ಇಂದಿನ ಸುಖ, ಐಶ್ವರ್ಯ ಮತ್ತು ಅಧಿಕಾರಗಳು ಆ ಕೊನೆಯ ಊಟದ ಹಾಗೆ ಪ್ರಕೃತಿಯು ಅವರ ಲೆಕ್ಕವನ್ನು ಮುಕ್ತಾಯಗೊಳಿಸುತ್ತದೆ. ಆದ್ದರಿಂದ ಪಾಪಿಗಳ ಸುಖವನ್ನು ಕಂಡು ಅಸೂಯೆ ಪಡಬೇಡಿ, ಅನುಕಂಪ ಪಡಿ. ಯಾಕಂದರೆ ಅವರು ಪ್ರಪಾತದ ಅಂಚಿನಲ್ಲಿ ನಿಂತು ನೃತ್ಯ ಮಾಡ್ತಿದ್ದಾರೆ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಓಕೆ, ವೆರಿ ಗುಡ್. ಓಕೆ, ಅನುರಾಧ ಮೇಡಮ್ ಕ್ಲೋಸ್ ಮಾಡಿ ಕಾರ್ಯಕ್ರಮ. ಸಂಪೂರ್ಣಗೊಳಿಸಿ. ಸರ್ ಒಂದ್ ನಿಮಿಷ ಸರ್. ಹ್ಮ್ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಮೊದಲನೇದಾಗಿ ಗುರೂಜಿಯವರಿಗೆ ಹಾಗೂ ಸಣ್ಣಗೌಡ್ರು ಸರ್ ಅವ್ರಿಗೆ, ನಂದಾ ಮ್ಯಾಮಿಗೆ, ಮತ್ತೆ ಯೋಗ ಇತ್ತು ಗೊತ್ತಿರ್ಲಿಲ್ಲ ಇವತ್ತು, ಅವ್ರಿಗೂನು ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೆ ಎಲ್ಲರೂ ಅವರವರಿಗೆ ಗೊತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೆಲವರು ಹಾಡುಗಳನ್ನು ಹಾಡಿದ್ದಾರೆ, ಕೆಲವರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ರೈಟ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.